ಓಕೆ. ಎಲ್ರಿಗೂ ನಮಸ್ಕಾರ. ಈ ಅವಕಾಶಕ್ಕಾಗಿ ನಾನು ಅಪರ್ಣಾ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಈಗ ಹಲವಾರು ವೇದಿಕೆಗಳಲ್ಲಿ ಈ ವಿಚಾರದಲ್ಲಿ ಬಹಳಷ್ಟು ಜನ ಆಸಕ್ತರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಇದು ತುಂಬಾ ದೊಡ್ಡದಾಗಿ ಸುದ್ದಿ ಮಾಡ್ತಾ ಇದೆ. ನಮ್ಮ ಪಶ್ಚಿಮ ಘಟ್ಟ ಮತ್ತೆ ಅಲ್ಲಿ ಅದರ ಮೇಲೆ ಆಗ್ತಾ ಇರುವಂತಹ ವಿವಿಧ ಅಭಿವೃದ್ಧಿ ಯೋಜನೆಗಳ ಏನು ಹೊರೆ ಇದೆ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದು ಈಗ ದೊಡ್ಡ ಮಟ್ಟದಲ್ಲಿ ಯಾಕೆ ಆಗ್ತಾ ಇದೆ ಅಂದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಶರಾವತಿ ಕಣಿವೆನಲ್ಲಿ ಈಗಾಗಲೇ ಸುಮಾರು ಯೋಜನೆಗಳು ಬಂದ್ಬಿಟ್ಟಿದೆ. ಅದರ ನಡುವೆ ಈಗ ಶರಾವತಿ ಪಂಪ್ ಸ್ಟೋರೇಜ್ ಪವರ್ ಪ್ಲಾಂಟ್ ಇದ್ರ ಬಗ್ಗೆ ಈಗ ಸಾಕಷ್ಟು ಚರ್ಚೆ ನಡೀತಾ ಇದೆ. ಆಗಲೇ ಅನುಮತಿ ಸಿಗೋ ಹಂತದವರೆಗೆ ಇದು ಹೋಗಿದೆ. ಹಾಗಾಗಿ ನಾವು ಆನ್ಲೈನ್ ಪಿಟಿಷನ್ ಅನ್ನು ಸಹ ಇದನ್ನ ಹಂಚ್ಕೊಂಡಿದ್ವಿ. ತುಂಬಾ ಜನ ಇದ್ರ ಬಗ್ಗೆ ಸಹಿ ಮಾಡಿದ್ದಾರೆ. ಸುಮಾರು ಇವತ್ತಿನ ಲೆಕ್ಕದ ಪ್ರಕಾರ 24,000 ಸಹಿಗಳು ನಮಗೆ ಸಿಕ್ಕಿದೆ. ಮತ್ತೆ ಪಬ್ಲಿಕ್ ಹಿಯರಿಂಗು 2 ಕಡೆ ಆಯ್ತು. ಒಂದು ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಕಾರ್ಗಲ್ಲಲ್ಲಿ, ಮತ್ತೆ ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಗೇರ್ಸೊಪ್ಪಾದ ಹತ್ರ ಒಂದು ದೇವಸ್ಥಾನದಲ್ಲಿ ಆಯ್ತು. ಈ ಪಬ್ಲಿಕ್ ಹಿಯರಿಂಗ್ ಯಾಕೆಂದ್ರೆ ಯಾವುದೇ ಯೋಜನೆಯಲ್ಲಿ 50 ಮರಕ್ಕಿಂತ ಹೆಚ್ಚಿಗೆ ಕಡಿಯೋ ಅನುಮತಿ ಕೇಳಿದ್ರೆ ಸಾರ್ವಜನಿಕರಿಂದ ಅಹವಾಲು ತಗೋಬೇಕು ಅಂತ. ಇದು ಯಾಕೆ ಈ ಕ್ಲಾಸ್ ಮಾಡಿದ್ದಾರೆ ಅನ್ನೋದು ಯಾರಿಗೂ ಸರಿ ಗೊತ್ತಿಲ್ಲ. ಇಲ್ಲಿ 16,000 ಮರ ಕಡಿಲಿಕ್ಕೆ ಅನುಮತಿ ಕೇಳಿದ್ದಾರೆ. ಸೊ ಅದೇ ಪ್ರಕಾರ ಒಂದು ಪಬ್ಲಿಕ್ ಹಿಯರಿಂಗ್ ನಡೀತು. ನಾವೆಲ್ಲ ಭಾಗವಹಿಸಿದ್ವಿ. ಅದಕ್ಕೆ ಮುಂಚೆ ಈ ಪ್ರೆಸೆಂಟೇಷನ್ ಅಲ್ಲಿ ನಾನು ಈ ಪಶ್ಚಿಮ ಘಟ್ಟ ಅಂದ್ರೆ ಯಾವುದು, ಇದರದ್ದು ವೈಶಿಷ್ಟ್ಯತೆಗಳೇನು, ಇದರಿಂದ ನಾವು ಅಂದ್ರೆ ಎಲ್ಲಾ ಜೀವಿಗಳು ಜೊತೆಗೆ ಮನುಷ್ಯರು ಇವರಿಗೆ ಹೇಗೆ ಇದರಿಂದ ನಾವು ಉಪಕೃತರಾಗಿದ್ದೀವಿ ಅಥವಾ ಇವುಗಳಿಂದನೇ ನಾವು ಬದುಕಿದೀವಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಕೊಟ್ಟು, ಇವಾಗ ಪ್ರಸ್ತುತ ಏನು ಯೋಜನೆ ಜಾರಿಗೆ ಬರ್ತಾ ಇದೆ ಇದರಲ್ಲಿ ಏನೇನು ನಡೆದಿದೆ, ಅದಕ್ಕೆ ಅನುಮತಿ ಹಂತದವರೆಗೆ ಬರಲಿಕ್ಕೆ, ಮತ್ತೆ ಅದರಲ್ಲಿ ಸರ್ಕಾರನೇ ಪರಿವೇಶ್ ಪೋರ್ಟಲ್ ಅಲ್ಲಿ ಇದು ಕೊಟ್ಟಿದ್ದಾರೆ. CEIA ಅಂತಂದ್ರೆ ಕಾಂಪ್ರಹೆನ್ಸಿವ್ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ. ಇದು ಒಂದು ಸರ್ಕಾರದ ಪ್ರೊಸೀಜರ್. ಅಂದ್ರೆ ಸಾರ್ವಜನಿಕರಿಂದ ಯಾವುದೇ ಯೋಜನೆ ಬಗ್ಗೆ ಅಭಿಪ್ರಾಯ ಕೇಳಬೇಕಾದ್ರೆ ಅದ್ರ ಬಗ್ಗೆ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ, ಪರಿಸರ ಪರಿಣಾಮ ಮೌಲ್ಯಮಾಪನ, ಇದ್ರ ವರದಿನ ಸರ್ಕಾರ ಕೊಡಬೇಕು ಜನಗಳಿಗೆ. ಅವ್ರು ಅದನ್ನು ಓದ್ಕೊಂಡು ಬಂದು ಹೇಳಬೇಕು ಅಂತ. ಇಲ್ಲಿ ಬಹಳ ಮುಖ್ಯವಾಗಿ ಏನು ಅಂದ್ರೆ ಜನಗಳಿಗೆ ಇದಕ್ಕೆ ಮಾತ್ರ ಸಂಬಂಧ ಇದೆ. ಅಂದ್ರೆ ಪರಿಸರದ ಮೇಲೆ ಆಗ್ತಾ ಇರೋ ಹಾನಿ ಬಗ್ಗೆ ಅಷ್ಟೇ ನೀವು ಕೇಳಬೇಕು. ಆದ್ರೆ ಈ ಯೋಜನೆ ಅವಶ್ಯಕತೆ ಇದೆಯಾ, ಇದ್ರ ಲಾಭ ಏನು, ನಷ್ಟ ಏನು, ಬೇರೆ ತಂತ್ರಜ್ಞಾನದ ಟೆಕ್ನಿಕಲ್ ಪ್ರಶ್ನೆಗಳನ್ನ ಯಾವ್ದು ಕೇಳಬಾರ್ದು ಅನ್ನೋದನ್ನ ಇದರಲ್ಲಿ ಸೇರ್ಸ್ಕೊಂಡ್ಬಿಟ್ಟಿದ್ದಾರೆ. ಇರ್ಲಿ. ಸೊ ನಾವು ಇದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಜನಗಳಿಗೆ ಮಾಹಿತಿ ಮುಟ್ಟಿಸ್ಬೇಕು, ಜನಗಳು ಇದ್ರ ವಿರುದ್ಧ ನಿಲ್ಬೇಕು ಅನ್ನೋಕ್ಕೋಸ್ಕರ ಬಹಳಷ್ಟು ಕಡೆಗಳಲ್ಲಿ ಇದ್ರ ಪ್ರೆಸೆಂಟೇಷನ್ ನಡೆದಿದೆ. ನಾನು ಈಗ 4 ದಿನದ ಕೆಳಗಡೆ ಧಾರವಾಡ ವಿದ್ಯಾವರ್ಧಕ ಸಂಘ, ನಿಮ್ಗೆಲ್ಲ ಗೊತ್ತಿರಬೇಕು, ವಿದ್ಯಾವರ್ಧಕ ಸಂಘ ಅನ್ನೋದು ಸುಮಾರು 100 ವರ್ಷ ದಾಟಿ 125 ವರ್ಷ ಆಯ್ತು. ಬಹಳ ಹಳೆ ಸಂಸ್ಥೆ. ಬೇಂದ್ರೆ ಅವರು ಅವರೆಲ್ಲ ಸೇರಿ ಪ್ರಾರಂಭ ಮಾಡಿದ್ದು. ಅಲ್ಲೂ ಸಹ ಇದ್ರ ಬಗ್ಗೆ ಪ್ರೆಸೆಂಟೇಷನ್ ಕೊಡ್ಲಿಕ್ಕೆ ಕರೆದಿದ್ರು. ಮತ್ತೆ IIT ನಲ್ಲಿ, ಹೀಗೆ ಬೇರೆ ಬೇರೆ ಕಡೆ ಕೊಟ್ಟಿದೆ. ಇವತ್ತು ನನಗೊಂದು ಅವಕಾಶ ಇದು ಲಿಂಗದಳ್ಳಿ ಗ್ರೂಪಲ್ಲಿ ಕೊಡ್ಲಿಕ್ಕೆ. ಇದನ್ನ ಊಟದ ಜೊತೆಗೆ ಉಪ್ಪಿನಕಾಯಿ ಅಂತ ತಗೋಬಹುದು. ಶಾಸ್ತ್ರಿಗಳು ಅಷ್ಟು ಚೆನ್ನಾಗಿ ರಾಮಾಯಣದ ಬಗ್ಗೆ ಈಗಾಗಲೇ ಮುಕ್ತಾಯ ಹಂತಕ್ಕೆ ಬರ್ತಾ ಇದೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ ರಸಭಂಗ ಆಗುತ್ತೋ, ಆ ಮೊಸರಿನಲ್ಲಿ ಕಲ್ಲೋ ಅಥವಾ ಊಟದ ಜೊತೆ ಉಪ್ಪಿನಕಾಯೋ ನೀವೇ ನಿರ್ಧರಿಸ್ಬೇಕು. ಆದ್ರೂ ನನಗೆ ಇದನ್ನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಬಹಳವಾಗಿ ಅನ್ನಿಸ್ತಾ ಇದೆ. ಹಾಗಾಗಿ ಸಾಕಷ್ಟು ನಾನು ಗ್ರೂಪಲ್ಲೂ ಇದ್ರ ಆಗಾಗ್ಗೆ ಬಿಡಿಯಾಗಿ ಕೆಲವು ಮಾಹಿತಿಗಳನ್ನ ಹಾಕ್ತಾ ಇರ್ತೀನಿ. ಬಟ್ ಇವತ್ತು ಸ್ವಲ್ಪ ಸಮಗ್ರವಾಗಿ ನಿಮ್ ಜೊತೆ ಮಾಹಿತಿಗಳನ್ನ ಹಂಚ್ಕೊಳ್ಳೋಕೆ ನಾನು ಸಂತೋಷ ಪಡ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿ ನನ್ನ ಮಾತನ್ನ ಪ್ರಾರಂಭ ಮಾಡ್ತೀನಿ. ಪಶ್ಚಿಮ ಘಟ್ಟಗಳು ನಮ್ಮ ಜೀವನಾಡಿ. ಈ ಮ್ಯಾಪಲ್ಲಿ ತೋರಿಸಿರೋದು ಇದು ಪಶ್ಚಿಮ ಘಟ್ಟ. ನಮ್ಮ ಗುಜರಾತಿನ ದಕ್ಷಿಣ ಭಾಗದಿಂದ ಕೇರಳದ ದಕ್ಷಿಣ ತುದಿಯವರೆಗೆ ಹರಡಿರುವಂತ ಒಂದು ಬೆಟ್ಟದ ಸಾಲು. ಇದು ಸುಮಾರು ಕೆಲವು ಕಡೆ ಬರೇ 5 ಕಿಲೋಮೀಟರ್ ಅಗಲ ಇದೆ, ಕೆಲವು ಕಡೆ ಸುಮಾರು 200 ಕಿಲೋಮೀಟರ್ ಅಗಲನೂ ಇದೆ. ಇದು ಯಾಕೆ ಅಂತಂದ್ರೆ ಈ ತಮಿಳ್ನಾಡಿಗೆ ಬಂದ್ರೆ ನೀಲಗಿರಿ ಸಾಲ್ ಇದೆಯಲ್ಲ, ಅದು ಬಹಳ ಅಗಲವಾಗಿ ತಮಿಳ್ನಾಡಿವರೆಗೆ ಹೋಗಿದೆ. ಕೆಲವು ಭಾಗದಲ್ಲಿ ಮಹಾರಾಷ್ಟ್ರದ ಗೋವಾ ಭಾಗದಲ್ಲಿ ಬಹಳ ಕಿರಿದಾಗಿದೆ. ಸುಮಾರು ಒಂದು 5 ಕಿಲೋಮೀಟರ್ ಇರ್ಬೋದು ಗೋವಾದ ಕೆಲವು ಭಾಗದಲ್ಲಿ. ಆಮೇಲೆ ಇದು ಕಂಟಿನ್ಯೂಸ್ ಇರೋ ಪರ್ವತ ಮಾಲೆ. ಆದ್ರೆ ಏನು ಪಾಲ್ಘಾಟ್ ಇದೆಯಲ್ಲ,
ಅಲ್ಲಿ ಮಾತ್ರ ಇದಕ್ಕೆ ಒಂದು ಬ್ರೇಕ್ ಇದೆ, ಕಡಿಮೆ ಇದೆ. ಅಂದ್ರೆ ಈ ಕೇಳಿಸ್ತಾ ಇದೆಯಾ? ನನ್ನ ಮಾತು ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಾ? ಹಲೋ, ಚೆನ್ನಾಗಿ ಕೇಳಿಸ್ತದೆ. ಓಕೆ. ಈ ಪಾಲ್ಘಾಟ್ ಏರಿಯಾದಲ್ಲಿ ಸ್ವಲ್ಪ ಒಂದು ಬ್ರೇಕ್ ಇದೆ. ನಮ್ಮ ಈ ಸಂಕೇತಿಗಳ ಜೊತೆ ಇದಕ್ಕೆ ಲಿಂಕ್ ಮಾಡ್ಬೋದು. ಸಂಕೇತಿಗಳು ಮೊದಲು ಪಾಲ್ಘಾಟ್ ಶಂಕೋಟೈ ಕಡೆಯಿಂದ ಕೊಯಂಬತ್ತೂರಿಗೆ ಬಂದು, ಅಲ್ಲಿಂದ ತಮಿಳ್ನಾಡಿಂದ ಕರ್ನಾಟಕಕ್ಕೆ ಬಂದು, ಈಗ ನಾವು ಇಲ್ಲೆಲ್ಲ ಸೆಟ್ಲ್ ಆಗಿದ್ದೀವಲ್ಲ, ಬಹುಶಃ ಈ ಪಶ್ಚಿಮ ಘಟ್ಟದ ಪಶ್ಚಿಮ ತಪ್ಪಲಲ್ಲಿದ್ದವರು ಕೊಯಂಬತ್ತೂರಿಗೆ ಬರೋಕೆ ಇದೇ ಮಾರ್ಗನ ಬಳಸಿರ್ಬೋದು. ಈಗಲೂ ನಮ್ಮ ರೈಲ್ವೆ ಲೈನ್ ಈಗಿರೋದು ಮುಖ್ಯವಾದ್ದು ಇದೇ ಪಾಲ್ಘಾಟ್ ಭಾಗದಲ್ಲಿ ಕೊಯಂಬತ್ತೂರಿಗೆ ರೈಲ್ವೆ ಲೈನ್ ಇದೆ. ಯಾಕೆಂದ್ರೆ ಇಲ್ಲಿ ಪಶ್ಚಿಮ ಘಟ್ಟ ಒಂದ್ಸಲ ತುಂಡಾಗಿದೆ. ಅಷ್ಟು ಬಿಟ್ಬಿಟ್ರೆ ಗುಜರಾತಿಂದ ಕನ್ಯಾಕುಮಾರಿವರೆಗೆ ಸುಮಾರು 1,500 ಕಿಲೋಮೀಟರ್ ಉದ್ದ ಇರುವಂತ ಒಂದು ಪರ್ವತ ಮಾಲೆ ಇದು ನಮ್ಮ ಪಶ್ಚಿಮ ಘಟ್ಟ. ಇದ್ರ ವಿಸ್ತಾರ ಹಲವಾರು ಜನ ಹಲವಾರು ತರ ಹೇಳಿದ್ದಾರೆ. ಅಶೋಕ್ ಸೇನ್ ಕಮಿಟಿ ಅವರು ಒಂದು ಹೇಳಿದ್ದಾರೆ, ಮಾಧವ್ ಗಾಡ್ಗಿಲ್ ಕಮಿಟಿ ಅವರು ಒಂದು ಹೇಳಿದ್ದಾರೆ, ಮತ್ತೆ ಕಸ್ತೂರಿ ರಂಗನ್ ಕಮಿಟಿ ಅವರು ಹೇಳಿದ್ದಾರೆ. ಸಾಮಾನ್ಯವಾಗಿ ಈಗ ಮಾಧವ್ ಗಾಡ್ಗಿಲ್ ಕಮಿಟಿನ ನಾವು ಬಹಳಷ್ಟು ಎಲ್ಲ ಕಡೆ ಕೋಟ್ ಮಾಡ್ತಾ ಇರ್ತೀವಿ. ಅವ್ರ ಪ್ರಕಾರ 1,30,000 ಚದರ ಕಿಲೋಮೀಟರ್. ಕಸ್ತೂರಿ ರಂಗನ್ ಸ್ವಲ್ಪ ಜಾಸ್ತಿ ಹೇಳಿದ್ದಾರೆ, 1,64,000 ಚದರ ಕಿಲೋಮೀಟರ್. ಅಶೋಕ್ ಸೇನ್ ವರದಿ ಪ್ರಕಾರ 1,64,000. ಇದೇನು ಬಹಳ ಮಹತ್ವದ್ದಲ್ಲ, ಯಾಕೆಂದ್ರೆ ಪಶ್ಚಿಮ ಘಟ್ಟದ ಗಡಿಗಳು ಯಾವುದು ಅಂತ ಅದು ಸುಲಭವಾಗಿ ಗುರುತು ಮಾಡೋಕ್ಕಾಗಲ್ಲ. ಭೂಮಿನಲ್ಲಿ ಕಾಡು ಎಲ್ಲಿ ಮುಗಿಯುತ್ತದೆ, ಎಲ್ಲಿ ಬಯಲುಸೀಮೆ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಹೇಳೋದು ಕಷ್ಟ. ಮೊದಲು ಬಹುಶಃ ಉದಾಹರಣೆಗೆ ನಮ್ಮ ಕಡೂರು ಭಾಗವೆಲ್ಲ ಈ ಪಶ್ಚಿಮ ಘಟ್ಟಕ್ಕೆ ಸೇರಿತ್ತು. ಈಗ ಯಾರಾದ್ರೂ ಕಡೂರು ದಟ್ಟವಾದ ಕಾಡು ಅಂತಂದ್ರೆ ನಂಬೋದಿಲ್ಲ. ಹಾಗಾಗಿ ಪಶ್ಚಿಮ ಘಟ್ಟ ಅಷ್ಟು ಹಿಂದೆ ಸರಿತಾ ಇದೆ ಅಂತಾನು ಹೇಳ್ಬೋದು. ಶಿವಮೊಗ್ಗನ ಮಲೆನಾಡಿನ ಹೆಬ್ಬಾಗಿಲು ಅಂತಿದ್ರು. ಈಗ ಶಿವಮೊಗ್ಗ ದಾಟಿ ಬಿಟ್ರೆ ಹೆಬ್ಬಾಗಿಲು ಮುಗಿದ್ರೆ ಮತ್ತೇನೂ ಇಲ್ಲ, ಮತ್ತೆ ಬಯಲೇ ಸಿಗುತ್ತೆ. ಹಾಗೆ ಪಶ್ಚಿಮ ಘಟ್ಟ ಸಣ್ಣಗಾಗ್ತಾ ಇದೆ. ಸೊ ಇದನ್ನ ನಾನು ಅಂಕಿಅಂಶ ಹೇಳಿದೆ. ಇದ್ರ ವಯಸ್ಸು 150 ಮಿಲಿಯನ್ ವರ್ಷ ಅಂತ ಹೇಳ್ತಾರೆ. ನಮ್ಮ ಭೂಮಿದು ಏನು 450 ಕೋಟಿ ವರ್ಷದ ಆಯಸ್ಸಿದೆ. ಇದರಲ್ಲಿ ಬೇರೆ ಬೇರೆ ಭಾಗಗಳನ್ನ ಮಾಡಿದ್ದಾರೆ. ಅಂದ್ರೆ ಆ ಕಾಲವನ್ನ ವಿಭಾಗ ಮಾಡಿದ್ದಾರೆ. ನಾವು ಹೇಗೆ ಬೇರೆ ಬೇರೆ ಯುಗಗಳನ್ನ ಹೇಳ್ತೀವಲ್ಲ, ಆ ತರ ವೈಜ್ಞಾನಿಕವಾಗಿ ಈ ಕಾಲಗಳನ್ನ ವಿಭಾಗ ಮಾಡಿದ್ದಾರೆ. ಆ ವಿಭಾಗದ ಬಗ್ಗೆ ಒಂದು ಒಳ್ಳೆ ಪುಸ್ತಕ ಬಂದಿದೆ, ದ ಹ್ಯೂಮನ್ ಪ್ಲಾನೆಟ್, ಹೌ ವಿ ಕ್ರಿಯೇಟೆಡ್ ದ ಆಂಥ್ರೋಪೋಸೀನ್ ಅಂತ, ಸೈಮನ್ ಎಲ್ ಲೆವಿಸ್ ಅಂತ. ಇದು ಬಹಳ ಬಹಳ ಚೆನ್ನಾಗಿರೋ ಪುಸ್ತಕ. ಇದು ಭೂಮಿ ಹುಟ್ಟಿದಾಗಿಂದ ಏನೇನು ಯಾವ್ಯಾವ ಕಾಲದಲ್ಲಿ ಏನೇನು ಬದಲಾವಣೆಗಳಾಯ್ತು, ಆಮೇಲೆ ಮನುಷ್ಯ ಬಂದ್ಮೇಲೆ ಏನು ದೊಡ್ಡ ಬದಲಾವಣೆಗಳಾಯ್ತು ಈ ಭೂಮಿ ಮೇಲೆ ಅನ್ನೋದನ್ನ ಹೇಳುತ್ತೆ. ಇದು ಸೈಮನ್ ಎಲ್ ಲೆವಿಸ್ ಅನ್ನೋರು ಬರ್ತಿದ್ರು. ಮತ್ತೆ ಮಾರ್ಕ್ ಎ ಮೆಸ್ಲಿನ್ ಅಂತ, ದ ಹ್ಯೂಮನ್ ಪ್ಲಾನೆಟ್ ಅಂತ. ಅಂದ್ರೆ ಇವತ್ತು ಭೂಮಿ ಅನ್ನೋದು ಇಲ್ಲಿರೋ ಲಕ್ಷಾಂತರ ಪ್ರಭೇದಗಳಿಗೆ ಇಲ್ವೇ ಇಲ್ಲ, ಇದು ಮನುಷ್ಯನಿಗೆ ಒಬ್ಬನಿಗೆ ಇದೆ, ಅವನೇ ಇಡೀ ಭೂಮಿನ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ಅವರು ವೈಜ್ಞಾನಿಕವಾಗಿ ಅಂಕಿ ಅಂಶಗಳ ಮುಖಾಂತರ ಹೇಳಿದ್ದಾರೆ. ಸೊ ನಮ್ಮ ಈ ಪಶ್ಚಿಮ ಘಟ್ಟ ಸುಮಾರು 150 ದಶಲಕ್ಷ ವರ್ಷಗಳ ಹಿಂದೆ ಜುರಾಸಿಕ್ ಕಾಲದಲ್ಲಿ, ಅಂದ್ರೆ ನಮ್ಮ ಜುರಾಸಿಕ್ ಏನು ಪ್ರಾಣಿಗಳಿತ್ವಲ್ಲ ಆ ಕಾಲದಲ್ಲಿ ಪ್ರಾರಂಭ ಆಯಿತು ಅಂತ ಹೇಳುತ್ತೆ. ಬಹಳ ಮುಖ್ಯವಾಗಿ ನಾವು ಯಾಕೆ ಈ ಪಶ್ಚಿಮ ಘಟ್ಟವನ್ನ ಅದ್ರ ಪಾಡಿಗೆ ಅದು ಬಿಟ್ಟುಬಿಡಿ ಅಂತ ಹೇಳ್ತಾ ಇರೋದು ಯಾಕೆ ಅಂದ್ರೆ, ಇದು ನಾವು ಮಾತ್ರ ಅಲ್ಲ, ಪ್ರಪಂಚದ ಎಲ್ಲಾ ಕಡೆನೂ ಹೇಳ್ತಾ ಇದ್ದಾರೆ. ಪ್ರಪಂಚದಲ್ಲಿ 8 ಬಯೋಡೈವರ್ಸಿಟಿ ಹಾಟ್ ಸ್ಪಾಟ್ಸ್ ಅಂತ, ಅಂದ್ರೆ ಅಪೂರ್ವವಾದ ಜೀವ ವೈವಿಧ್ಯತಾ ತಾಣ ಅಂತ ಗುರುತಿಸಿದ್ದಾರೆ. ಅದರಲ್ಲಿ ನಮ್ಮ ಈ ಪಶ್ಚಿಮ ಘಟ್ಟ ಒಂದು. ನಮ್ಮ ದೇಶದಲ್ಲಿ 2 ಇದೆ. ಒಂದು ಅರುಣಾಚಲ ಪ್ರದೇಶದ ಈಶಾನ್ಯ ಹಿಮಾಲಯ ಭಾಗ, ಮತ್ತೆ ಇನ್ನೊಂದು ನಮ್ಮ ಪಶ್ಚಿಮ ಘಟ್ಟ. ಇಡೀ ಪಶ್ಚಿಮ ಘಟ್ಟದಲ್ಲಿರುವಷ್ಟು ಜೀವ ವೈವಿಧ್ಯತೆ ಅಂದ್ರೆ ಇಷ್ಟು ಭಾಗದಲ್ಲಿ, ಅಷ್ಟು ಕಡಿಮೆ ಜಾಗದಲ್ಲಿ ಪ್ರಪಂಚದಲ್ಲಿ ಇನ್ನೆಲ್ಲೂ ಸಿಗೋದಿಲ್ಲ. ಹಾಗಾಗಿ ಈ ಜೀವ ವೈವಿಧ್ಯತೆನ ಕಾಪಾಡ್ಕೋಬೇಕು ಅಂದ್ರೆ ಇಲ್ಲಿ ನಾವು ಯಾವುದೇ ಅಭಿವೃದ್ಧಿ ಮಾಡಬಾರ್ದು, ಅಭಿವೃದ್ಧಿ ಮಾಡ್ಕೊಳ್ಳೋಕೆ ಬೇರೆ ಜಾಗ ಹುಡುಕ್ಬೇಕು ಅನ್ನೋದನ್ನ ವಿಜ್ಞಾನಿಗಳು ಬಹಳ ಕಾಲದಿಂದ ಹೇಳ್ತಾ ಇದ್ದಾರೆ. ಅಲ್ಲಿ ಈಗ ಹಲವಾರು ಯೋಜನೆಗಳು ಆಗೋಗಿದೆ. 1940ರಿಂದ ಹಿಡಿದು ಇಲ್ಲಿವರೆಗೂ ಆಗಿದೆ, ಇನ್ನೂ ಮಾಡ್ತಾನೆ ಇದ್ದಾರೆ. ಇವತ್ತಿನ ಪೇಪರ್ ಸುದ್ದಿನಲ್ಲಿ ನೀವೇನಾದ್ರು ತೆಗೆದು ನೋಡಿದ್ರು ಸಹ ಕಾರವಾರದಲ್ಲಿ ಹೊನ್ನಾವರದಲ್ಲಿ ಅಲ್ಯೂಮಿನಿಯಂ ಸಿಗುತ್ತೆ ಅಂತೇಳಿ 400 ಹೆಕ್ಟೇರ್ ಭೂಮಿನ ಸಂಶೋಧನೆ ಮಾಡಲಿಕ್ಕೆ ಯಾವುದೋ ಗಣಿ ಕಂಪನಿಗೆ ಕೊಡ್ತಾ ಇದ್ದಾರೆ ಅನ್ನೋದು ಪೇಪರ್ ಅಲ್ಲಿ ಬಂದಿದೆ. ಆಮೇಲೆ ಇಲ್ಲಿ ಮಳೆನೂ ಸಹ ಬಹಳ ವೇರಿಯೇಷನ್ ಇದೆ. ಉತ್ತರ ಗುಜರಾತಲ್ಲಿ ದಕ್ಷಿಣ ಗುಜರಾತಲ್ಲಿ 700 ಮಿಲಿಮೀಟರ್ ಇದ್ರೆ ಕೇರಳದ ಕೆಲವು ಭಾಗದಲ್ಲಿ 7,000 ಮಿಲಿಮೀಟರ್ ಮಳೆ ಸುರಿಯೋ ಪ್ರದೇಶಗಳು ಇದೆ. ನಮ್ಮ ಕರ್ನಾಟಕದಲ್ಲಿ ಬಂದ್ರೆ ಅತಿ ಹೆಚ್ಚು ಕರ್ನಾಟಕದ ಚಿರಾಪುಂಜಿ ಅಂತ ಹೇಳ್ತಾರಲ್ಲ,
ಅದು ಈಗ ಮೊಯ್ಸಿನ್ ರಾಮ್ ಅನ್ಬೇಕು. ಅದು ನಮ್ಮ ಆಗುಂಬೆ ಪ್ರದೇಶ. ಇಲ್ಲಿ ಸುಮಾರು 4.5 ಇಂದ 5,000 ಮಿಲಿಮೀಟರ್ ಮಳೆ ಬರುತ್ತೆ. ನಮ್ಮ ಲಿಂಗದಳ್ಳಿ ಹೇಳೋದಾದ್ರೆ ಸುಮಾರು 650 ಮಿಲಿಮೀಟರ್ ಲಿಂಗದಳ್ಳಿಲಿ ಬರ್ಬೋದು. ಆಗುಂಬೆನಲ್ಲಿ ಸುಮಾರು 5,000 ಮಿಲಿಮೀಟರ್ ಮಳೆ ಬೀಳುತ್ತೆ. ಅಂದ್ರೆ ಅಷ್ಟೊಂದು ವ್ಯತ್ಯಾಸ ಇದೆ ಮಳೆನಲ್ಲಿ. ಆ ಮಳೆ ಆಧರಿಸಿ ಜೀವ ವೈವಿಧ್ಯತೆ ಬರುತ್ತೆ. ತುಂಬಾ ಮಳೆ ಬರೆಯೋ ಕಡೆ ಈಗ ಅಮೆಜಾನ್ ಕೊಳ್ಳ ಅಂತೀವಲ್ಲ, ಅಥವಾ ಕಾಂಗೋ ನದಿ ಬಯಲು ಆಫ್ರಿಕಾದಲ್ಲಿ, ಇಲ್ಲೆಲ್ಲ ಯಾಕೆ ತುಂಬಾ ಬಯೋಡೈವರ್ಸಿಟಿ ಇದೆ ಅಂದ್ರೆ ಅಲ್ಲಿ ಇರುವಂತ ಮಳೆ ಮತ್ತೆ ವಾತಾವರಣ. ಸೊ ನಮ್ಮಲ್ಲಿ ಈ ಪಶ್ಚಿಮ ಘಟ್ಟದಲ್ಲಿ ಸುಮಾರು 4,050 ಪ್ರಭೇದದ ಸಸ್ಯಗಳು, ಇದು ಬರೇ ಸಸ್ಯಗಳ ಬಗ್ಗೆ ಹೇಳ್ತಾ ಇದ್ದೀನಿ, ಪ್ರಭೇದ ಸ್ಪೀಸೀಸ್ ಅಂದ್ರೆ ಒಂದು ಬೇರೆ ಬೇರೆ ಜಾತಿಯ ಗಿಡಗಳು ಸುಮಾರು 4,050ನ ಈಗ ಗುರುತಿಸಿದ್ದಾರೆ. ಇನ್ನೂ ಗುರುತಿಸ್ತಲೇ ಇದ್ದಾರೆ, ಯಾಕಂದ್ರೆ ಎಷ್ಟೋ ಜಾತಿಯ ಪಾಚಿಗಳು ಬೇರೆ ಬೇರೆ ತರದ ಗಿಡಗಳನ್ನು ಇನ್ನೂ ಗುರುತಿಸಿಲ್ಲ. ಸಂಶೋಧನೆಗಳು ನಡೀತಾ ಇದೆ. ಈವರೆಗೆ ಸುಮಾರು 4,050 ಪ್ರಭೇದದ ಜಾತಿ ಸಸ್ಯಗಳನ್ನ ಇಲ್ಲಿ ಗುರುತಿಸಿದ್ದಾರೆ. ಬಹಳ ಮುಖ್ಯವಾಗಿ ಅಂದ್ರೆ ನಮಗೆ ಎಲ್ಲ ಬಳಕೆ ಮಾಡ್ತಾ ಇರುವಂತದ್ದು ಅಂತ ಸುಮ್ಮನೆ ಒಂದು 4-5 ಹೆಸರು ಹಾಕಿದ್ದೀನಿ. ಸಾಗವಾನಿ ಇರ್ಬೋದು, ಚಕ್ಕೆ ಇರ್ಬೋದು, ನಾಗಸಂಪಿಗೆ, ಹೆಬ್ಬಲ್ಸು, ಹಲಸು, ಸುರಹೊನ್ನೆ, ಉಪ್ಪಾಗೆ, ಕೋಕಮ್, ಇದು ಗಾರ್ಸಿನಿಯಾ ಇಂಡಿಕಾ, ಗಾರ್ಸಿನಿಯಾ 2 ಥರದ್ದು ಬರುತ್ತೆ, ಪುನರ್ಪುಳಿ, ಹೆಡೆ ಹಾಗಲು, ಸುಂಬ, ಇದೆಲ್ಲ ನಾವು ಬಳಸ್ತಾ ಇರುವಂಥದ್ದು. ಇದನ್ನ ಬಿಟ್ಟು ಅಸಂಖ್ಯಾತ ಸಸ್ಯಗಳು ಈ ಪಶ್ಚಿಮ ಘಟ್ಟದಲ್ಲಿ ಕಂಡು ಬರುತ್ತೆ. ಇದರಲ್ಲಿ ನಾನು ನಾಗಸಂಪಿಗೆ ಬಗ್ಗೆ ಬಹಳ ವಿಶೇಷವಾಗಿ ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಯಾಕಂದ್ರೆ ಇದರಲ್ಲಿ 60% ಎಣ್ಣೆ ಅಂಶ ಇದೆ. ನಮ್ಮ ಶೇಂಗಾ ಬೀಜ ಏನಿದೆಯಲ್ಲ ಅದರಷ್ಟು ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು, ಅಷ್ಟು ಎಣ್ಣೆ ಇರುವಂತ ಮರ ಇದು. ದೊಡ್ಡ ಮರ ಆಗುತ್ತೆ. ಇದು ದಟ್ಟವಾದ ಮಲೆನಾಡಲ್ಲಿ ಮಾತ್ರ ಸಿಗುತ್ತೆ ಈ ಸಂತತಿಗಳು. ಮತ್ತೆ ಬಹಳ ವಿರಳವಾಗಿ, ಇದೇನಾದ್ರೂ ನಾಶ ಆಗ್ಬಿಟ್ರೆ ಮತ್ತೆ ಇಂಥ ಒಂದು ಸಸ್ಯವನ್ನ ನಾವು ನೋಡ್ಲಿಕ್ಕೆ ಆಗೋಲ್ಲ. ಇದ್ರ ಮೇಲೆ ಆಧರಿಸಿದ ಎಷ್ಟೋ ಹಕ್ಕಿ ಪಕ್ಷಿಗಳಿಗೆ ಆಹಾರ ಸಿಗೋದಿಲ್ಲ. ಅದೇ ರೀತಿ 229 ಈ ಸಸ್ಯ ಪ್ರಭೇದಗಳು ಏನು 4,050, ಇದರಲ್ಲಿ ಇದು ಗ್ಲೋಬಲಿ ಥ್ರೆಟೆಂಡ್ ಅಂತ IUCN ಅಂತ ಒಂದು ಸಂಸ್ಥೆ ಪ್ರಪಂಚದಲ್ಲಿರೋ ಸಸ್ಯಗಳು, ಪ್ರಾಣಿಗಳು, ಇವುಗಳಲ್ಲಿ ಎಷ್ಟು ಯಾವುದು ಅಳಿವಿನಂಚಿನಲ್ಲಿದೆ ಅನ್ನೋದನ್ನ ಪಟ್ಟಿ ಮಾಡ್ತಾ ಇರ್ತಾರೆ. ರೆಡ್ ಲಿಸ್ಟ್ ಅಂತ ಬಿಡ್ತಾರೆ ಅವರು. ಆ ರೆಡ್ ಲಿಸ್ಟ್ ಅಲ್ಲಿ ಯಾವ್ದಿದೆ ಅಂತ ಸೇರಿಸ್ತಾ ಹೋಗ್ತಾರೆ. ತೆಗಿಯೋದು ಯಾವುದು ಇಲ್ಲ, ಸಗಿಸೋದೇನೆ. ಅಂದ್ರೆ ಅಥವಾ ಅದು ನಾಶನೇ ಆಗ್ಬಿಟ್ರೆ ತೆಗಿತಾರೆ ಲಿಸ್ಟ್ ಇಂದ. ಅಲ್ಲಿವರೆಗೆ ಹೊಸದನ್ನ ಸೇರಿಸೋದೇ ಹೊರತು ಯಾವುದೋ ಒಂದು ರೆಡ್ ಲಿಸ್ಟ್ ಅಲ್ಲಿ ಇತ್ತು, ನಾಳೆ ಅದು ಎಲ್ಲಾ ಕಡೆನೂ ಸಿಕ್ತು ಅನ್ನೋಂತ ಮಾಹಿತಿಗಳು ಎಲ್ಲೂ ಇಲ್ಲ. ನಮ್ಮ ಪಶ್ಚಿಮ ಘಟ್ಟದಲ್ಲಿ ಇರುವಂತ 4,050 ಪ್ರಭೇದದಲ್ಲಿ 229 ಜೀವಿಗಳು ಅಂದ್ರೆ ಸಸ್ಯಗಳು ಇದು ಈ ಗ್ಲೋಬಲಿ ಥ್ರೆಟೆಂಡ್ ಲಿಸ್ಟ್ ಅಲ್ಲಿ ಇದೆ. ಅಂದ್ರೆ ಇದು ಇಷ್ಟು ಅಪರೂಪವಾದ ಸಸ್ಯಗಳು. ಕೆಲವು ಫೋಟೋಗಳನ್ನ ಹಾಕಿದ್ದೀನಿ. ಅದರಲ್ಲಿ ಕೆಳಗಡೆ ಇರೋದು ಇದು ನಾಗಸಂಪಿಗೆ, ಮೇಲ್ಗಡೆ ಇರೋದು ಕೊಕ್ಕಮ್ಮು ಫಸ್ಟ್ ಇಂದು, ಅದ್ರ ಬಲ್ಗಡೆ ಇರೋದು ಇದು ಸುರಹೊನ್ನೆ, ಕೆಳಗಡೆ ಇರೋದು ಇದು ಹೆಬ್ಬಲ್ಸು. ಈ ಹೆಬ್ಬಲ್ಸ್ ಯಾಕೆ ನಮ್ಗೆ ಬಹಳ ಮುಖ್ಯ ಆಗುತ್ತೆ ಅಂದ್ರೆ, ಇದನ್ನ ನಾವು ಮನುಷ್ಯರು ಸಾಮಾನ್ಯ ತಿನ್ನಲ್ಲ. ಇದು ಸ್ವಲ್ಪ ಹುಳಿ ಸಿಹಿ ಇರುತ್ತೆ. ಮಲೆನಾಡ ಬಸವಾನಿ ಕಡೆಯವರಿಗೆ ಗೊತ್ತಿರುತ್ತಿದ್ದು, ಅಲ್ಲಿ ಸಿಗ್ತಾ ಇರುತ್ತೆ. ಬಟ್ ಈಗಿದೆಯೋ ಇಲ್ಲೋ ಗೊತ್ತಿಲ್ಲ. ಇದು ಮಂಗಗಳಿಗೆ ಬಹಳ ಇಷ್ಟವಾದ ಹಣ್ಣಿದು. ಮಂಗಗಳು ಹತ್ತಿ ತಿಂತವೆ. ಈ ಹೆಬ್ಬಲ್ಸಿನ ಮರ ಒಳ್ಳೆ ಪಲ್ಪ್, ಮೃದುವಾದ ಮರ. ಹಾಗಾಗಿ ಪೆಟ್ಟಿಗೆಗಳನ್ನು ಮಾಡೋದಕ್ಕೆ, ಪೇಪರ್ ಇಂಡಸ್ಟ್ರಿಗೆ, ಬೆಂಕಿಪಟ್ಟಣ ಮಾಡ್ಲಿಕ್ಕೆ, ಹೀಗೆ ಹಲವಾರು ಬಳಕೆಗೆ ಇದನ್ನ ಕಡಿದು ಈ ಮರಗಳೇ ನಾಶ ಆಗ್ತಾ ಇದೆ. ಹಾಗಾಗಿ ಮಂಗಗಳಿಗೆ ಸರಿಯಾದ ಆಹಾರ ಇಲ್ದಲೆ ಅವು ತೋಟದಲ್ಲಿ ಬಂದು ಅಡಕೆ ತಿನ್ನುವಂತ ಪರಿಸ್ಥಿತಿ ಬಂದಿದೆ. ಮಲೆನಾಡಲ್ಲಿ ಈ ಮಂಗಗಳ ಕಾಟ ಈಗ ಜಾಸ್ತಿಯಾಗಿ ಮಂಕಿ ಪಾರ್ಕ್ ಮಾಡಬೇಕು ಅಂತ ಅಹವಾಲು ಕೊಡ್ತಾ ಇದ್ದಾರೆ. ಈ ಯಾವುದು ಮಂಕಿ ಪಾರ್ಕ್ ಅಂದ್ರೆ, ಈ ನಮ್ಮ ಯಡೂರು ಇದರ ಭಾಗದಲ್ಲಿ ನಮ್ಮ ವರಾಹಿ ಡ್ಯಾಮ್ ಏನಿದೆ, ಅದ್ರ ಮಧ್ಯದ ಕೆಲವು ದ್ವೀಪಗಳು ಸೃಷ್ಟಿಯಾಗಿದೆ ಈ ಡ್ಯಾಮಿನ ಕಾರಣದಿಂದ. ಅಲ್ಲಿ ಹೋಗಿ ಮಂಗಗಳನ್ನೆಲ್ಲ ಹಿಡಿದು ಬಿಟ್ಬಿಡೋಣ ಅಂತ. ಯಾಕೆ ಈ ತರ ಆಗಿದೆ ಅನ್ನೋದು ಈ ಮುಖ್ಯವಾದ ಕಾರಣ. ಆಹಾರ, ಮಂಗಗಳಿಗೆ ಸಿಗ್ಬೋದಾದ ಹಣ್ಣು ಅಥವಾ ಸಸ್ಯಗಳು ಇದು ನಾಶ ಆಗ್ತಾ ಇದೆ. ಇನ್ನೊಂದು ನಮ್ಗೆ ಈ ಮಂಗಗಳಿಗೆ ದೊಡ್ಡ ಒಂದು ಸಮಸ್ಯೆ ಬಂದಿರೋದು ಅಂದ್ರೆ, ನಮ್ಮ ಇದು ಏನು ಅಕೇಶಿಯಾ ಪ್ಲಾಂಟೇಶನ್. ಸುಮಾರು ನಮ್ಮ ಭದ್ರಾವತಿ ಪೇಪರ್ ಇಂಡಸ್ಟ್ರಿಗೋಸ್ಕರ 18,000 ಹೆಕ್ಟೇರ್ ಭೂಮಿನ ಈ ಮಲೆನಾಡಿನ ಎಲ್ಲಾ ಜಿಲ್ಲೆಗಳಲ್ಲೂ ಸರ್ಕಾರ ಕೊಟ್ಬಿಡುತ್ತೆ. ಅವರು ಇರೋ ಕಾಡನ್ನು ತೆಗೆದು ಅಲ್ಲೆಲ್ಲ ನೀಲಗಿರಿ ಅಕೇಶಿಯಾ ಹಾಕ್ಬಿಟ್ಟು, ಈ ನೀಲಗಿರಿ ಅಕೇಶಿಯಾಗಳು ನಮ್ಮ ದೇಶದ್ದಲ್ಲ, ಆಸ್ಟ್ರೇಲಿಯಾದಿಂದ ಬಂದಿರೋದು.
ಇವು ಯಾವ ಹಣ್ಣನ್ನು ಬಿಡಲ್ಲ, ಇಲ್ಲಿಯ ಜೀವಿಗಳಿಗೆ ಅದು ಆಹಾರನೂ ಅಲ್ಲ. ಅಂಥದ್ದು ಬೆಳೆಸಿರೋದ್ರಿಂದ ಈ ಮಂಗಗಳಿಗೆ ಆಹಾರ ಕಡಿಮೆ ಆಗಿದೆ. ಇದು ಒಂದು ಡೇಂಜರನ್ನ ನಾವು ಎಲ್ಲ ಕಡೆನೂ ಹೇಳ್ತಾ ಇದ್ದೀವಿ. ಇದನ್ನ ಹಿಂತಗೊಳ್ಳಿ, ಇಲ್ಲಿ ಸಹಜವಾದ ಕಾಡು ಬೆಳೆಯಕ್ಕೆ ಬಿಡಿ ಅಂತ ನಾವು DCF, CCF, PCCFಗೆಲ್ಲ ಕೊಟ್ಟಿದ್ದೀವಿ. ಆದರೂ ಸಹ ಫ್ಯಾಕ್ಟ್ರಿ ನಡೀದೇ ಇದ್ರೂ, ಫ್ಯಾಕ್ಟ್ರಿ ಮುಚ್ಚಿ ಭಾಳ ವರ್ಷ ಆಗಿದೆ ಪೇಪರ್ ಇಂಡಸ್ಟ್ರಿ, ಆದರೂ ಆ ಜಾಗನ ಹಾಗೆ ಇಟ್ಕೊಂಡಿದ್ದಾರೆ. ಮುಂದೆ ಯಾರಿಗೋ ಕೊಡಬೇಕಾದ್ರೆ ಇದು ಸೇರಿಸಿ ಕೊಡುವ ಅನ್ನೋ ಒಂದು ಆಲೋಚನೆಯಲ್ಲಿ. ಇನ್ನು ವನ್ಯ ಪ್ರಾಣಿಗಳಿಗೆ ಹೋದರೆ ಇಲ್ಲಿ 121 ಜಾತಿ ಕಪ್ಪೆಗಳಿದ್ದಾವೆ, 500 ಇದೆಲ್ಲ ಈಗ ಗುರುತಿಸಿರೋ ಅಂಥದ್ದು, 508 ಜಾತಿ ಪಕ್ಷಿಗಳು, 6 ಜಾತಿ ಆಮೆಗಳು, 87 ಜಾತಿ ಹಾವುಗಳು, ಸುಮಾರು 63 ಜಾತಿ ಹಲ್ಲಿಗಳು. ಹೀಗೆ ಈ ಹಲ್ಲಿ, ಹಾವು, ಆಮೆ ಇವೆಲ್ಲ ನಮ್ಗೆ ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಈ ನಮ್ಮ ಈ ಜೀವ ಜಾಲದಲ್ಲಿ ನೆಟ್ವರ್ಕ್ ಏನಿದೆ, ಪ್ರತಿ ಜೀವಿಗೂ ಅದರದ್ದು ಏನೋ ಒಂದು ಕೆಲಸ ಇರುತ್ತೆ. ಅದು ಕೆಲಸ ಅಂದ್ರೆ ತಾನು ಹುಡ್ಕೊಂಡಿದ್ದಲ್ಲ, ಅದು ಬದುಕಲಿಕ್ಕೆ ಅದು ಏನು ಮಾಡುತ್ತೋ ಅದು ನಮಗೆ ಉಪಯೋಗ ಆಗುತ್ತೆ. ಅದು ಯಾವುದೋ ಒಂದು ಜೀವಿ ಶಾಶ್ವತವಾಗಿ ಕಣ್ಮರೆ ಆಗ್ಬಿಟ್ರೆ ಅದರಿಂದ ನಮಗೆ ಉಪಯೋಗ ಆಗ್ತಾ ಇದ್ದಿದ್ದು ಆ ಸೇವೆ ಏನಿದೆ, ಸರ್ವಿಸ್ ಏನಿದೆ, ಅದು ನಿಂತೋಗುತ್ತೆ. ಅವಾಗ ನಾವು ಯೋಚನೆ ಮಾಡ್ತೀವಿ, ಇದ್ಯಾಕೆ ಆಗ್ತಾ ಇಲ್ಲ, ಇದ್ಯಾಕೆ ಆಗ್ತಾ ಇಲ್ಲ, ಇಲ್ಲಿ ಯಾವುದೋ ಒಂದು ಜಾತಿ ಕೀಟಗಳು ಇರಲಿಲ್ಲ ಮುಂಚೆ, ತುಂಬಾ ಇರಲಿಲ್ಲ, ಈಗ ಲಕ್ಷಾಂತರ ಆಗ್ಬಿಟ್ಟಿದೆಯಲ್ಲ ಅಂದ್ರೆ ಅದನ್ನ ಬಹುಶಃ ಈ ಹಲ್ಲಿ ತಿಂತಾ ಇತ್ತು. ಈ ಥರದ್ದು ಲಿಂಕ್ಗಳು ಆಮೇಲೆ ಸಿಗುತ್ತೆ. ಆದರೆ ಕೋಟೆ ಕೊಳ್ಳೆ ಹೊಡೆದ್ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅಂತಾರಲ್ಲ, ಆ ಥರ ಆಗುತ್ತೆ. ಹಂಗಾಗೋದು ಬೇಡ, ಈ ಪಶ್ಚಿಮ ಘಟ್ಟನ ಹಾಗೇ ಇಡಿ ಅಂತ ನಾವು ನೂರಾರು ಥರದಲ್ಲಿ ಜನಗಳು, ವಿಜ್ಞಾನಿಗಳು ಎಲ್ಲರೂ ಹೇಳ್ತಾ ಇದ್ದಾರೆ. ಹೀಗೆ ಪ್ರತಿ ಜೀವಿಗೂ ಅದರದ್ದೇ ಆದ ಈ ಪ್ರಕೃತಿನಲ್ಲಿ ಒಂದು ರೋಲ್ ಇದೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಬಹುಶಃ ಮನುಷ್ಯನಿಗೆ ಒಬ್ಬನಿಗೆ ಬಿಟ್ಟು ಅಂತ, ಯಾಕಂದ್ರೆ EV ವಿಲ್ಸನ್ ಅಂತ ಒಬ್ಬ ಕೀಟಶಾಸ್ತ್ರಜ್ಞ ಬಹಳ ಹಿಂದೆ ಹೇಳಿದ್ದ, ಈ ಭೂಮಿ ಮೇಲೆ ಕೀಟಗಳು ಇಲ್ಲದೆ ಇದ್ರೆ ಕೆಲವೇ ದಶಕಗಳಲ್ಲಿ ಭೂಮಿ ಒಂದು ದೊಡ್ಡ ಮರುಭೂಮಿ ಆಗುತ್ತೆ. ಆದರೆ ಮನುಷ್ಯ ಏನಾದರೂ ಇಲ್ಲದೆ ಹೋಗ್ಬಿಟ್ರೆ ಈ ಭೂಮಿ ಸುಮಾರು 500 ವರ್ಷಗಳ ಹಿಂದೆ ಹೇಗೆ ಇತ್ತೋ ಆ ಸ್ಥಿತಿಗೆ ವಾಪಸ್ ಬರುತ್ತೆ. ದಟ್ಟವಾದ ಕಾಡುಗಳು, ಜರಿಗಳು, ನೀರು, ವಾತಾವರಣ ಆ ಪರಿಸರಕ್ಕೆ ವಾಪಸ್ ಹೋಗುತ್ತೆ ಅಂತ ಅವನು, ಆ ಕೀಟಶಾಸ್ತ್ರಜ್ಞ, ಬಹಳ ಇಂಟರ್ನ್ಯಾಷನಲಿ ಅಕ್ಲೈಮ್ಡ್, ಅವನು ಹೇಳಿದ್ದ. ಹಾಗಾಗಿ ಮನುಷ್ಯನಿಗೆ ಬಹುಶಃ ಈ ಪರಿಸರದಲ್ಲಿ ಯಾವುದೇ ಲಿಂಕ್ ಇಲ್ಲ, ಯಾಕಂದ್ರೆ ಅವನು ಅದರಿಂದ ಹೊರಗೆ ಬಂದ್ಬಿಟ್ಟಿದ್ದಾನೆ. ಇನ್ನು ಸಸ್ತನಿಗಳಲ್ಲಿ ಆನೆ, ಹುಲಿ, ಚಿರತೆ, ಹಂದಿ, ಸಿಂಗಳಿಕ ಇವೆಲ್ಲ ಪಶ್ಚಿಮ ಘಟ್ಟದಲ್ಲಿ ಇರೋದನ್ನ ಹೇಳ್ತಾ ಇರೋದು. ಆಮೇಲೆ ಸಿಂಗಳಿಕ, ಸಿಂಹಬಾಲದ ಮಂಗ, ಇದ್ರ ಬಗ್ಗೆನೇ ನಾವು ಈಗ ಶರಾವತಿ ಪಂಪ್ ಸ್ಟೋರೇಜ್ ಅಲ್ಲಿ ಒತ್ತಿ ಹೇಳ್ತಾ ಇರೋದು. ಇದು ಕೇರಳದಲ್ಲಿ ನೀಲಗಿರಿ ತಾರು, ತಮಿಳುನಾಡು ಇದರಲ್ಲಿ ನೀಲಗಿರಿ ಲಂಗೂರು, ಕಾಡೆಮ್ಮೆ, ನಮ್ಮ ಕುದುರೆಮುಖ ಬೆಲ್ಟ್ ಅಲ್ಲಿ ಕಾಡೆಮ್ಮೆಗಳು ಸಾಕಷ್ಟಿದ್ದಾವೆ. ಆಮೇಲೆ ಸ್ಪಾಟೆಡ್ ಡೀರ್ ಅಂತೀವಿ, ಚಿಕ್ಕೆ ಜಿಂಕೆ, ಕೆಂದಳಿಲು, ನೀಲಗಿರಿ ಮಾರ್ಟಿನ್, ಹೀಗೆ ಸುಮ್ಮನೆ ಕೆಲವು ಹೆಸರುಗಳನ್ನ ಹಾಕಿದ್ದೀನಿ. ನಾವು ಹೇಳ್ದಂಗೆ ಇಲ್ಲಿ ಸುಮಾರು 31 ಜಾತಿ ಸಸ್ತನಿಗಳೇ ಇದೆ, 15 ಹಕ್ಕಿಗಳು, 43 ಸರೀಸೃಪಗಳು, ಹೀಗೆ ಬೇರೆ ಬೇರೆ ಜಾತಿದು. ಇದರಲ್ಲಿ ಈ ಕೆಳಗಡೆ ಏನು ಹಾಕಿದಿಲ್ಲ, 31 ಜಾತಿ ಸಸ್ತನಿಗಳು, ಹಕ್ಕಿಗಳು, 15 ಜಾತಿ ಹಕ್ಕಿಗಳು, 43 ಆಂಪಿಬಿಯಂ ಅಂದ್ರೆ ಇದು 2 ನೀರು ಮತ್ತೆ ಭೂಮಿನಲ್ಲಿ ವಾಸ ಮಾಡುವಂಥ ಜೀವಿಗಳು, ಆಮೇಲೆ 5 ಸರೀಸೃಪಗಳು, ಆಮೇಲೆ 1 ಮೀನಿನ ಜಾತಿ. ಇದು ಗ್ಲೋಬಲಿ ಥ್ರೆಟೆಂಡ್, ಅಂದ್ರೆ ಆ ಲಿಸ್ಟ್ ಅಲ್ಲಿ ಇದೆ, ರೆಡ್ ಲಿಸ್ಟ್ ಅಲ್ಲಿ ಇದೆ. ಅಂದ್ರೆ ಇವು ಬಹಳ ಕೆಲವಿದೆ, ಇವುಗಳ ವಾಸಸ್ಥಾನ, ಆವಾಸಸ್ಥಾನ ಚಿಕ್ಕದಾಗ್ತಾ ಇದೆ. ಆಮೇಲೆ ಅಲ್ಲಿ ಚಿಕ್ಕದಾಗಿದ್ರು ಅಲ್ಲೂ ಸಹ ಬದುಕಲಿಕ್ಕೆ ಆಗದೆ ಇರೋಂಥ ಪರಿಸರ ನಿರ್ಮಾಣ ಆಗ್ತಾ ಇದೆ. ಅವು ನಾಶ ಆಗಿಬಿಟ್ರೆ ಈ ಭೂಮಿಯಿಂದ ನಾವು ಇವುಗಳನ್ನ ಶಾಶ್ವತವಾಗಿ ಕಳ್ಕೊತೀವಿ ಅನ್ನೋಂಥ ಪ್ರಾಣಿಗಳನ್ನ ಈ ಗ್ಲೋಬಲಿ ಥ್ರೆಟೆಂಡ್ ಲಿಸ್ಟ್ ಅಲ್ಲಿ, ರೆಡ್ ಲಿಸ್ಟ್ ಅಲ್ಲಿ ಹಾಕಿದ್ದಾರೆ. ಅದರಲ್ಲಿ ನಮ್ಮ ಈ ಪಶ್ಚಿಮ ಘಟ್ಟದ ಇಷ್ಟು ಪ್ರಾಣಿಗಳು ಸಹ ಬರುತ್ತೆ. ಪ್ರಶ್ನೆ ಏನು ಅಂದ್ರೆ, ಇವೆಲ್ಲವೂ ನಾಶ ಆಗ್ಲಿಕ್ಕೆ ಮನುಷ್ಯ ಕಾರಣ. ಹಾಗಾದ್ರೆ ಮನುಷ್ಯನಿಗೆ ಇಡೀ ಭೂಮಿ ಮೇಲೆ ಹಕ್ಕಿದೆಯಾ? ನಮಗೆ ಅನುಕೂಲ ಬೇಕು, ನಮಗೆ ಕರೆಂಟ್ ಬೇಕು, ಓಡಾಡೋದು ರಸ್ತೆ ಬೇಕು, ರೈಲ್ ಬೇಕು, ಎಲ್ಲವೂ ಬೇಕು, ವಿಮಾನ ಬೇಕು, ಎಲ್ಲ ಬೇಕು. ಆದ್ರೆ ಬೇರೆ ಪ್ರಾಣಿಗಳನ್ನ ಶಾಶ್ವತವಾಗಿ ಕಣ್ಮರೆ ಹಾಕಿಸಿ ಬದುಕಲಿಕ್ಕೆ ನಮಗೆ ಹಕ್ಕಿದೆಯಾ ಅನ್ನೋ ನೈತಿಕ ಪ್ರಶ್ನೆಯನ್ನ ನಾವು ಕೇಳ್ಕೋಬೇಕಾಗತ್ತೆ. ಇದನ್ನು ಉಳಿಸ್ಬೇಕು ಅಂದ್ರೆ ನಾವೇನು ತ್ಯಾಗ ಮಾಡಬೇಕು ಅದನ್ನು ಸಹ ನಾವು ಯೋಚನೆ ಮಾಡಬೇಕು. ಅದ್ರ ಬಗ್ಗೆನೂ ನಾನು ಒಂದು ಮಾತನ್ನ ಕಡೆಯಲ್ಲಿ ಹೇಳ್ತೀನಿ. ಸೊ ಇವೆಲ್ಲ ಕೆಲವು ಹಕ್ಕಿಗಳು. ಕಾಳಿಂಗ ಸರ್ಪ ಇತ್ತೀಚೆಗೆ ಸುದ್ದಿ ಆಗಿತ್ತು, ನಿಮಗೆಲ್ಲ ಗೊತ್ತಿದೆ. ಆಗುಂಬೆನಲ್ಲಿ ಒಂದು ಕಾಳಿಂಗ ಸಂಶೋಧನಾ ಕೇಂದ್ರ ಇದೆ. ಇಲ್ಲಿ ಗೌರಿಶಂಕರ್ ಅನ್ನೋರು ಬಹಳಷ್ಟು ಕಾಲದಿಂದ ಕಾಳಿಂಗಗಳ ಮೇಲೆ ಅಧ್ಯಯನ ಮಾಡ್ತಾ ಇದ್ದಾರೆ.
ಅವರು ಇತ್ತೀಚೆಗೆ ಕಾಳಿಂಗ ಅನ್ನೋದು ಈ ಪಶ್ಚಿಮ ಘಟ್ಟದಲ್ಲಿ ಒಂದೇ ಒಂದು ಜಾತಿ ಅಲ್ಲ, ಸ್ಪೀಸೀಸ್ ಅಲ್ಲ, ನಮ್ಮಲ್ಲೇ 4 ಸ್ಪೀಸೀಸ್ ಇದೆ ಅಂತ ಹೇಳಿ ಒಂದು ಹೊಸ ಸ್ಪೀಸೀಸ್ ಅನ್ನ ಅವ್ರು ಕಂಡುಹಿಡಿದ್ರು. ಅದಕ್ಕೆ ಏನು ಇದನ್ನ ಹೆಸರಿಡುವಂಥದ್ದು ಒಂದು ಸಂಸ್ಥೆ ಇದೆ, ಅಂತಾರಾಷ್ಟ್ರೀಯ ಸಂಸ್ಥೆ, ಅವರು ಇವರಿಗೆ ಹಕ್ಕನ್ನು ಕೊಟ್ಟರು, ಇದಕ್ಕೆ ನೀವೇ ಹೆಸರು ಕೊಡಿ ಅಂತ. ಸೊ ಅವರು ಕಾಳಿಂಗ ಅಂತಾನೆ ಇಟ್ಟಿದ್ದಾರೆ. ಆಕ್ಚುಲಿ ವೈಜ್ಞಾನಿಕವಾಗಿ ಕಾಳಿಂಗ ಅಂತ ನಾವು ಕರೆಯೋದಾದ್ರೂ ವೈಜ್ಞಾನಿಕವಾಗಿ ಈ ಹಾವಿಗೆ ಕಾಳಿಂಗ ಅಂತಿಲ್ಲ. ಆದ್ರೆ ಈ ಹಾವಿಗೆ ಪರ್ಟಿಕ್ಯುಲರ್ ಆಗಿ ಇವ್ರು ಏನ್ ಕಂಡುಹಿಡಿದ್ರೋ ಇವರಿಗೆ ಕಾಳಿಂಗ ಅಂತಾನೆ ಇಟ್ಟಿದ್ದಾರೆ. ಸೊ ಫಸ್ಟ್ ನೇಮು ಫ್ಯಾಮಿಲಿ ಬರುತ್ತೆ, ಸೆಕೆಂಡ್ ನೇಮು ಸ್ಪೀಸೀಸ್ ಬರುತ್ತೆ, ಆ ಸೆಕೆಂಡ್ ನೇಮನ್ನ ಕಾಳಿಂಗ ಅಂತ ಇಟ್ಟಿದ್ದಾರೆ. ಸೊ ಇದು ನಾವೆಲ್ಲ ಹೆಮ್ಮೆ ಪಡಬೇಕಾದಂಥದ್ದು. ನಮ್ಮ ಭಾಗದ ಒಂದು ಸ್ಪೀಸೀಸು ನಮ್ಮದೇ ಸ್ಥಳೀಯ ಹೆಸರಿನಲ್ಲಿ ಪ್ರಪಂಚದೆಲ್ಲಾದ್ಯಂತ ಗುರುತಿಸಲ್ಪಡುತ್ತೆ. ಅದು ಬಹಳ ವಿಶೇಷವಾದ್ದು. ಇದು ಸಹ ನಮ್ಮ ಪಶ್ಚಿಮ ಘಟ್ಟದ ದಟ್ಟವಾದ ಆಗುಂಬೆ ಕಾಡಲ್ಲಿದೆ. ಇದೇ ಆಗುಂಬೆ ಕಾಡಲ್ಲಿ ನಾವು ಈಗಿರೋ ಘಾಟಿ ಬಹಳ ಕಷ್ಟ ಆಗಿದೆ, ಜನಸಂಚಾರ ಜಾಸ್ತಿ ಆಗಿದೆ. ಹಾಗಾಗಿ ಆಗುಂಬೆಯಿಂದ ಸೋಮೇಶ್ವರಕ್ಕೆ ಒಂದು ಸುರಂಗ ಕೊರೆಯೋಣ ಅಂತ ಈಗ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಆಗಲೇ ಸರ್ವೆ ನಡೀತಾ ಇದೆ, ಟೆಂಡರು ಕರೀತಾರೆ, ಮತ್ತೆ ಇದೇ ತರ ಒಂದು ಅಹವಾಲು ಪಬ್ಲಿಕ್ ಹಿಯರಿಂಗ್ ಕರೀತಾರೆ. ಅಲ್ಲಿವರೆಗೆ ಈ ಕಾಳಿಂಗ ಬದುಕಿರುತ್ತೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಇಲ್ಲಿ ಕೆಳಗಡೆ ಇರೋ ಫೋಟೋ ಇದೆಯಲ್ಲ, ಇದು ಅಂಬೋಲಿ ಟಾಡ್ ಅಂತ. ಇದು ಎಷ್ಟು ಕಡಿಮೆ ಜಾಗದಲ್ಲಿ ಇದೆ ಅಂದ್ರೆ ಈ ಸ್ಪೀಸೀಸ್ ಇಲ್ಲಿ ಬಿಟ್ಟು ಇನ್ನೆಲ್ಲೂ ಇಲ್ಲ ಪ್ರಪಂಚದಲ್ಲಿ. ಕೇವಲ 10 ಚದರ ಕಿಲೋಮೀಟರ್ ವಿಸ್ತಾರದಲ್ಲಿ, ಅಂದ್ರೆ ನಮ್ ಲಿಂಗಳ್ಳಿ ಅಂತದ್ದು ಒಂದು 2 ಲಿಂಗಳ್ಳಿ ಆಗ್ಬೋದೇನೋ. ನಮ್ ಲಿಂಗಳ್ಳಿ ಬಹುಶಃ 1.5 ಕಿಲೋಮೀಟರ್ ಉದ್ದ, ಒಂದು ಅರ್ಧ ಕಿಲೋಮೀಟರ್ ಅಗಲ ಅಂತಂದ್ರೆ ಸೊ 3 ಕಿಲೋಮೀಟರ್ ಆಗ್ಬೋದು ಹೆಚ್ಚು ಕಮ್ಮಿ. ಅಂಥದ್ದೊಂದು 3 ಲಿಂಗಳ್ಳಿ ಅಷ್ಟು ಜಾಗದಲ್ಲಿ ಮಾತ್ರ ಇಡೀ ಪ್ರಪಂಚದಲ್ಲಿ ಇದು ಕಾಣುತ್ತೆ. ಇದು ನಮ್ಮ ದಾಂಡೇಲಿ, ಇದು ಗೋವಾಕ್ಕೆ ಹೋಗೋ ರೋಡಲ್ಲಿದೆ ಧಾರವಾಡದಿಂದ, ಅಂಬೋಲಿ ಅಂತ, ಅಲ್ಲಿ ಇದು ಕಾಣುತ್ತೆ. ಬಹಳ ವಿಶೇಷವಾದ ಕಪ್ಪೆ. ಇನ್ನೊಂದು ಇದು ನಾನು ಸುಮ್ಮನೆ ಇಷ್ಟು ತೋರಿಸ್ತಾ ಇದ್ದೀನಿ. ಇನ್ನು ಕೆಲವು ವಿಶೇಷವಾದ ಹಕ್ಕಿಗಳು ಅಂತಂದ್ರೆ ಇದೇ ದಾಂಡೇಲಿ ಮತ್ತೆ ಶರಾವತಿಲಿ ಕಾಣುವಂಥದ್ದು ಅಂದ್ರೆ ಹಾರ್ನ್ ಬಿಲ್ ಅಥವಾ ಮಂಗಟ್ಟೆ ಹಕ್ಕಿ. ಇದ್ರ ಬಗ್ಗೆ ನೀವು ಮಂಗಟ್ಟೆ ಹಕ್ಕಿ ಬಗ್ಗೆ ನಮ್ಮ ಲಿಂಗಳ್ಳಿನಲ್ಲೇ ಒಂದು ಪ್ರೆಸೆಂಟೇಶನ್ ಅದ್ಭುತವಾಗಿ ಕೊಟ್ಟರು, ಮೈಸೂರಿಂದ ಬಂದು ನಮ್ಮ ಇವನು ಕರ್ಸಿದ್ದ. ಅದ್ಭುತವಾಗಿತ್ತು. ನಮ್ಗೆ ಅದನ್ನ ಕೇಳಿದಾಗ ಕಣ್ಣಲ್ಲಿ ನೀರು ಬರಬೇಕು. 48 ಜಾತಿಯ ಹಣ್ಣುಗಳಿದ್ರೆ ಮಾತ್ರ ಅದು ಮೊಟ್ಟೆ ಇಡೋದು ಅನ್ನೋದನ್ನ ಅವರು ಕಂಡುಕೊಂಡಿದ್ರು. ಅದಕ್ಕೆ ಗಂಡು ಹೆಣ್ಣು ಮೊಟ್ಟೆ ಇಡೋ ಸಂದರ್ಭದಲ್ಲಿ ಆಕಾಶದಲ್ಲೆಲ್ಲ ಹಾರಿ ಎಲ್ಲೆಲ್ಲಿ ತಮಗೆ ಬೇಕಾದ ಹಣ್ಣಿದೆ, ಸರಿಯಾದ ಸ್ಥಳ ಯಾವುದು ಅಂತ ಅಲ್ಲಿ ಮರಿ ಮಾಡಿ, ಗೊತ್ತಲ್ಲ ನಿಮಗೆ ಇದ್ರ ವಿಸ್ತಾರ ಆಗುತ್ತೆ, ಹಾಗಾಗಿ ನಾನು ಹೇಳಲ್ಲ. ಅಂತಹ ಒಂದು ಈ ಮಂಗಟ್ಟೆ ಹಕ್ಕಿನೂ ಸಹ ಇವತ್ತು ಎಂಡೇಂಜರ್ಡ್ ಲಿಸ್ಟ್ ಅಲ್ಲಿ ಇದೆ. ಇನ್ನು ಬಲಗಡೆ ಏನಿದೆಯಲ್ಲ ಮಂಗ, ಇದು ಲಯನ್ ಟೈಲ್ಡ್ ಮಕಾಕ್, ಸಿಂಹಬಾಲದ ಸಿಂಗಳೀಕ ಅಂತ. ಇದ್ರ ವಿಶೇಷತೆ ಏನಂದ್ರೆ ಒಂದು 3-4 ಪ್ರಭೇದಗಳಿದೆ. ಕೇರಳದಲ್ಲೂ ಇದೆ, ನಮ್ಮ ಆಗುಂಬೆ ಘಾಟಿನಲ್ಲೂ ಇದೆ. ಆದ್ರೆ ಇಲ್ಲಿ ಶರಾವತಿ ಕೊಳ್ಳದಲ್ಲಿರೋ ಪ್ರಭೇದ ಇನ್ನೆಲ್ಲೂ ಇಲ್ಲ. ಏನ್ ನಾವು ಅನ್ಯತ್ರ ಅಲಭ್ಯ ಅಂತೀವಲ್ಲ, ಈ ಮಂಗಗಳು ಇಲ್ಲಿ ಮಾತ್ರ ಹುಟ್ಟಿದಾವೆ, ಇಲ್ಲಿ ಮಾತ್ರ ವಿಕಾಸ ಆಗಿದೆ, ಇಲ್ಲಿ ಮಾತ್ರ ಬದುಕಿದಾವೆ. ಕೇವಲ ಒಂದು ಈವರೆಗೆ ಗಣತಿ ಮಾಡಿದ್ದಾರೆ, ಸುಮಾರು 700ರಿಂದ 750 ಮಂಗಗಳು ಇದಾವೆ ಅಷ್ಟೇ ಈ ಪ್ರಪಂಚದಲ್ಲಿ. ಈ ಸ್ಪೀಸೀಸ್ ಬರೇ ಒಂದು 750 ಇದೆ. ಇಲ್ಲಿ ಈಗಾಗಲೇ ಒಂದು 3-4 ಯೋಜನೆಗಳು ಬಂದಿದೆ. ಇದು ಸಹ ಇವತ್ತೇನು ಶರಾವತಿ ಪಂಪ್ ಸ್ಟೋರೇಜ್ ಇದೆ, ಅದು ಸಹ ಈ ದಟ್ಟಾರಣ್ಯದಲ್ಲೇ ಬರ್ತಾ ಇದೆ. ಈ ಮಂಗಗಳು ಕಾಣೆ ಆದ್ರೆ ಮತ್ತೆ ಇದು ಭೂಮಿ ಮೇಲೆ ನಾವು ನೋಡ್ಲಿಕ್ಕೆ ಸಿಕ್ಕೋದಿಲ್ಲ. ಮತ್ತೊಂದು ವಿಶೇಷ ಏನು ಅಂದ್ರೆ, ಇದರ ವೈಶಿಷ್ಟ್ಯತೆನ ಗುರುತಿಸೇನೆ ಕೇಂದ್ರ ಸರ್ಕಾರನೇ ಇದನ್ನ ಲಯನ್ ಟೈಲ್ಡ್ ಮೆಕಾಕ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಡಿಕ್ಲೇರ್ ಮಾಡಿದೆ. ಸಿಂಹಬಾಲದ ಸಿಂಗಳೀಕದ ವನ್ಯಧಾಮ ಅಂತ 1972 ವೈಲ್ಡ್ ಲೈಫ್ ಆಕ್ಟ್ ಪ್ರಕಾರ ಯಾವುದೇ ವೈಲ್ಡ್ ಲೈಫ್ ಸ್ಯಾಂಕ್ಚುರಿನಲ್ಲಿ ಅಭಿವೃದ್ಧಿ ಯೋಜನೆ ಮಾಡಬಾರ್ದು. ಸೆಕ್ಷನ್ 29 ಅಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ಸ್ಪಷ್ಟವಾಗಿ ಹೇಳಿದೆ. ಆದ್ರೂ ಸಹ ಅದು ಹೇಗೆ ಅನುಮತಿ ತಗೊಳ್ತಾರೆ ಗೊತ್ತಿಲ್ಲ, ಇಲ್ಲಿ ಮಾಡ್ತಾ ಇದ್ದಾರೆ. ಆದ್ರೆ ಇದ್ರ ಹಿಂದಿನ ಯೋಜನೆಗಳು ಬಂದಾಗ ಇದಿನ್ನೂ ಡಿಕ್ಲೇರ್ ಆಗಿರ್ಲಿಲ್ಲ. ಅದು 2012ರಲ್ಲಿ ಆಗಿತ್ತು. ಅದಕ್ಕೆ ಹಿಂದೆ ಸುಮಾರು ಯೋಜನೆಗಳು ಬಂದಿತ್ತು. ಈಗ ಮತ್ತೆ ಅದೇ ಜಾಗದಲ್ಲಿ ಮಾಡ್ತಾ ಇದ್ದಾರೆ. ಈಗ ಡಿಕ್ಲೇರ್ ಆಗಿದೆ. 2 ಕಾರಣಗಳನ್ನು ಕೊಡಬಹುದು ಇಲ್ಲಿ ಮಾಡ್ಲಿಕ್ಕೆ ಯಾಕೆ ಬಾರ್ದು ಅಂತ. ಇನ್ನೊಂದು 2022ರ ಕೇಂದ್ರ ಸರ್ಕಾರದ ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ ಇಡೀ ಪಶ್ಚಿಮ ಘಟ್ಟದ ವಿವಿಧ ಭಾಗಗಳನ್ನ ಪರಿಸರ ಸೂಕ್ಷ್ಮ ವಲಯ ಅಂತ ಡಿಕ್ಲೇರ್ ಮಾಡಿದೆ. ESZ, ಎಕೋ ಸೆನ್ಸಿಟಿವ್ ಝೋನ್ ಅಂತ. ಅದರಲ್ಲಿ ಈ ಶರಾವತಿ ಕಣಿವೆನೂ ಬರುತ್ತೆ. ಆ ಇಕೋ ಸೆನ್ಸಿಟಿವ್ ಝೋನಿನ ಕಂಡೀಷನ್ ಅಲ್ಲೂ ಸಹ ಯಾವುದೇ ಅಭಿವೃದ್ಧಿ ಚಟುವಟಿಕೆ ಮಾಡೋ ಹಾಗಿಲ್ಲ ಅಂತ. ಇವೆರಡನ್ನೂ ಧಿಕ್ಕರಿಸಿ ಇವತ್ತು ಇಲ್ಲಿ ಯೋಜನೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕೆಳಗಡೆದು ಚುಕ್ಕೆ
ಜಿಂಕೆ ಮತ್ತೆ ಇಲ್ಲಿ ಕೆಂದಳಿಲು ಇವೆಲ್ಲ ಬಹಳ ವಿಶೇಷವಾದ ಪ್ರಾಣಿಗಳು ಈ ಭಾಗದಲ್ಲಿ ಇರುವಂಥದ್ದು. ಇವೆಲ್ಲ ನಾಶ ಆಗ್ತಾ ಇದೆ. ಇನ್ನು ನಟ್ಶೆಲ್ ಇಲ್ಲಿ ಪಟ್ಟಿಗಳನ್ನು ಹಾಕಿದ್ದೀನಿ. ಅದೇ ಅಂಕಿ ಅಂಶಗಳು ಮತ್ತೊಂದು ಸಲ ಬಂದಿದೆ, ಹಾಗಾಗಿ ಸ್ಕಿಪ್ ಮಾಡ್ತೀನಿ. ಬರೇ ನಾವು ಕಾಡು ಪ್ರಾಣಿಗಳು ಸಸ್ಯಗಳ ಬಗ್ಗೆ ಅಷ್ಟೇ ಹೇಳಕ್ಕಾಗಲ್ಲ. ಇಲ್ಲೇ ಸಾವಿರಾರು ವರ್ಷಗಳಿಂದ ಬದುಕಿದಂಥ ಜನಗಳಿದ್ದಾರೆ. ಬೇರೆ ಏನು ನಾವು ಸಿವಿಲೈಸ್ಡ್ ಅಂತ ಏನು ಹೇಳ್ಕೊತೀವಲ್ಲ, ನಾವೆಲ್ಲ ಆಮೇಲೆ ಹೋಗಿ ತೋಟ ಗೀಟ ಮಾಡಿಕೊಂಡು ಮನೆ ಕಟ್ಕೊಂಡು ನಮಗೆ ರಸ್ತೆ ಬೇಕು ಕರೆಂಟ್ ಬೇಕು ಅಂತ ಕೇಳಿದವರು. ಬಟ್ ಇದಕ್ಕಿಂತ ಮುಂಚೆನೇ ಇದ್ರಲ್ಲ ಜನರು, ಅವ್ರಿಗೆ ಇದು ಯಾವುದೂ ಗೊತ್ತಿರಲಿಲ್ಲ. ಇಲ್ಲೇ ಹೇಗೆ ಬದುಕೋದು ಇರೋ ವ್ಯವಸ್ಥೆನಲ್ಲೇ ಅನ್ನೋದನ್ನ ತಿಳ್ಕೊಂಡಂಥವ್ರು. ಅವ್ರು ಮಲೆ ಕುಡಿಯ, ಕುಣಬಿ, ಸಿದ್ದಿ, ಗೌಳಿ, ಸೋಲಿಗ, ತೋಡ, ಕೋಟ, ಕುರುಂಬ, ಪಣಿಯ, ಹೀಗೆ ಬೇರೆ ಬೇರೆ ಭಾಗದಲ್ಲಿ ಕೇರಳದ ಆ ತುದಿಯಿಂದ ಹಿಡಿದು ಈ ತುದಿವರೆಗೆ ಹಲವಾರು ಜನಾಂಗಗಳು ಇಲ್ಲಿ ಬದುಕಿ ಬಾಳ್ತಾ ಇದ್ದಾವೆ. ಇವರಿಗೆ ಬಂದಿರೋ ಸಮಸ್ಯೆ. ಇದಕ್ಕೆ ಮಾಧವ್ ಗಾಡ್ಗಿಲ್ ಒಂದು ಪದ ಉಪಯೋಗಿಸ್ತಾರೆ, ಎಕ್ಸ್ಟರ್ನಾಲಿಟೀಸ್ ಅಂತ. ಅಂದ್ರೆ ಲಾಭದ ಹೊರಗಿನವರು ಅಂತ. ಅಂದ್ರೆ ತೊಂದರೆ ಪಟ್ಕೊಳ್ಳೋರು ಇವರು, ಯಾವುದೇ ಯೋಜನೆ ಬಂದ್ರೆ ಕಾಡಲ್ಲಿ. ಆದ್ರೆ ಲಾಭ ಯಾರೋ ಪಡ್ಕೋತಾರೆ. ಯಾಕೆಂದ್ರೆ ಕರೆಂಟ್ ತಗೊಂಡ್ರೆ ಇವರಿಗೇನು ಆಗ್ಬೇಕಾಗಿಲ್ಲ, ರಸ್ತೆ ಬಂದ್ರು ಇವ್ರು ಓಡಾಡೋದಿಲ್ಲ, ರೈಲ್ವೆ ಬಂದ್ರು ಇವ್ರು ಟ್ರಾವೆಲ್ ಮಾಡಲ್ಲ. ಆದ್ರೆ ಜಾಗ ಕಳ್ಕೊಳ್ಳೋದು ಇವರು. ಇವರೆಲ್ಲ ಈ ಅಭಿವೃದ್ಧಿಯ ಹೊರಗಿನವರು. ಇವರಿಗೆ ತೊಂದರೆ ಕೊಟ್ಟು ಯಾರಿಗೋ ಸೌಕರ್ಯನ ಒದಗಿಸೋದು, ನಮ್ಮ ಕಂಫರ್ಟ್ ಜಾಸ್ತಿ ಮಾಡ್ಕೋತಾ ಇದ್ದೀವಿ. ಈ ಕಂಫರ್ಟ್ ನಾವು ಜಾಸ್ತಿ ಮಾಡ್ಕೋಬೇಕಾದ್ರೆ ಯಾರಿಗೆ ತೊಂದರೆ ಕೊಡ್ತಾ ಇದ್ದೀವಿ ಅನ್ನೋದ್ರಲ್ಲಿ ಈ ಮನುಷ್ಯ ಜನಾಂಗಗಳು ಸಹ ಬರುತ್ತೆ. ಬಹಳ ಮುಖ್ಯವಾಗಿ ನಾವು ನಾಗರಿಕ ಜನಗಳಿದ್ದೀವಲ್ಲ, ನಮಗಾಗೋ ತೊಂದರೆಗಳ ಬಗ್ಗೆನೂ ನಾವು ಹೇಳಬೇಕಾಗತ್ತೆ. ಯಾಕೆಂದ್ರೆ ನಾವು ಬದುಕಿರೋದು ರಸ್ತೆಯಿಂದ ಅಲ್ಲ, ರೈಲಿಂದ ಅಲ್ಲ, ವಿಮಾನದಿಂದ ಅಲ್ಲ, ಬಟ್ಟೆಯಿಂದ ಅಲ್ಲ, ನಮ್ಮ ಯಾವುದೇ ಅಭಿವೃದ್ಧಿ ಅದರಿಂದ ಅಲ್ಲ, ನೀರಿಂದ ನಾವು ಬದುಕಿದೀವಿ. ನೀರಿದ್ರೆ ಆಹಾರ, ನೀರಿದ್ರೆ ವಾತಾವರಣ, ನೀರಿದ್ರೇನೆ ನಾವು ಬದುಕು. ಆದ್ರೆ ನಮಗೆ ಸಿಗೋ ನೀರು ಪಶ್ಚಿಮ ಘಟ್ಟದ ಇಡೀ ದಕ್ಷಿಣ ಭಾರತದಲ್ಲಿ ನೀರು ಎಲ್ಲಿಂದ ಸಿಗುತ್ತೆ? ಯಾವುದೇ ನದಿ ತಗೊಳ್ಳಿ, ಅದು ಪೂರ್ವಕ್ಕಾದ್ರೂ ಹರಿಲಿ ಪಶ್ಚಿಮಕ್ಕಾದ್ರೂ ಹರಿಲಿ, ಎಲ್ಲಾ ನದಿಗಳು ಹುಟ್ಟೋದು ಪಶ್ಚಿಮ ಘಟ್ಟದಲ್ಲಿ. ಹಾಗೆ ಹೇಳೋದಾದ್ರೆ ನಾವು ಬೆಂಗಳೂರಿನಲ್ಲಿರೋರು ಇರ್ಬೋದು, ಮೈಸೂರಲ್ಲಿರೋರು ಇರ್ಬೋದು, ಅಥವಾ ಧಾರವಾಡದಲ್ಲಿರೋರು ಇರ್ಬೋದು, ಅಥವಾ ಮಹಾರಾಷ್ಟ್ರದ ಯಾವುದೇ ಭಾಗದಲ್ಲಿ ಇರ್ಬೋದು. ನಾವೆಲ್ಲರನ್ನು ಒಂದು ಲಿಂಕ್ ಮಾಡೋದು ಹೇಗೆ ಅಂದ್ರೆ ಈ ಪಶ್ಚಿಮ ಘಟ್ಟ. ಯಾಕೆಂದ್ರೆ ನಾವೆಲ್ಲ ಪಶ್ಚಿಮ ಘಟ್ಟದ ನೀರನ್ನ ಕುಡಿತಾ ಇದ್ದೀವಿ. ಲಿಂಗದಳ್ಳಿನಲ್ಲಿ ಮುಂಚೆ ನಮಗೆ ಸ್ಥಳೀಯವಾಗಿ ಬಾವಿ ತೆಗೆದು ಕುಡಿತಾ ಇದ್ವಿ. ಆಮೇಲೆ ಕೆಮ್ಮಣ್ಣಗುಡ್ಡಿಯಿಂದ ತರಕ್ ಶುರು ಮಾಡಿದ್ವಿ, ಪಶ್ಚಿಮ ಘಟ್ಟ ಶುರು ಆಯ್ತು ನಮ್ದು. ಯಾಕೆಂದ್ರೆ ಕೆಮ್ಮಣ್ಣಗುಡ್ಡಿ ಪಶ್ಚಿಮ ಘಟ್ಟದ್ದೇ ಒಂದು ಬ್ರಾಂಚ್ ಅಂತ ಹೇಳ್ಬೋದು, ಬಾಬಾ ಬುಡನ್ಗಿರಿ ಹಿಲ್ಸ್. ಆಮೇಲೆ ಈಗಂತೂ ನೇರವಾಗಿ ಸದ್ಯದಲ್ಲೇ ಬರುತ್ತೆ, ಭದ್ರಾ ನದಿಯಿಂದ ನಮಗೆ ಕುಡಿಯೋ ನೀರು ಸಿಗುತ್ತೆ. ಭದ್ರಾ ಅಂತೂ ಹುಟ್ಟೋದು ದಟ್ಟವಾದ ಪಶ್ಚಿಮ ಘಟ್ಟದ ಕಾಡಲ್ಲಿ, ಎಲ್ಲಿ ಇದು ಇದೆಯಲ್ಲ ನಮ್ಮ ಕುದುರೆಮುಖ ರೇಂಜಲ್ಲಿ ಅದು ಹುಟ್ಟುತ್ತೆ. ಇದು ನಾವು ಒಂದು ಸುಮ್ಮನೆ ಉದಾಹರಣೆ ಕೊಡ್ತಾ ಇದ್ದೀನಿ, ನೀವೇ ಹಾಗೆ ಯೋಚನೆ ಮಾಡ್ತಾ ಹೋಗಿ. ನಮ್ಮ ಕರ್ನಾಟಕ ಅಲ್ಲ, ಇಡೀ ದಕ್ಷಿಣ ಭಾರತದಲ್ಲಿ ಹರಿಯೋ ಎಲ್ಲಾ ನದಿಗಳು ಹುಟ್ಟೋದು ಪಶ್ಚಿಮ ಘಟ್ಟದಲ್ಲಿ. ಹಾಗೆ ಕರಾವಳಿಗೆ ಹೋಗೋ ಎಲ್ಲಾ ನದಿಗಳು ಹುಟ್ಟೋದು ಪಶ್ಚಿಮ ಘಟ್ಟದಲ್ಲಿ. ಅದ್ರ ಪಟ್ಟಿ ಮಾಡಿದ್ದೀನಿ ಅಷ್ಟೇನೆ ಇಲ್ಲಿ. ಹಾಗಾಗಿ ನಮ್ಮ ಬದುಕಿನ ಜೀವನಾಡಿ ಪಶ್ಚಿಮ ಘಟ್ಟ. ಇಡೀ ದಕ್ಷಿಣ ಭಾರತದ ಆಮ್ಲಜನಕ ಮತ್ತು ನೀರಿನ ಮೂಲ. ಆಮ್ಲಜನಕದ ವಿಷಯಕ್ಕೆ ಬಂದ್ರೆ ಬರೀ ದಕ್ಷಿಣ ಭಾರತ ಅಲ್ಲ, ಇಡೀ ಪ್ರಪಂಚಕ್ಕೆ ಇಂಥ ಕಾಡುಗಳು ಬೇಕಾಗಿದೆ. ಇವತ್ತು ನಾವು ಏನು ವಾತಾವರಣಕ್ಕೆ ಸೇರಿಸ್ತಾ ಇದೀವಲ್ಲ, ಇಂಗಾಲದ ಡೈಆಕ್ಸೈಡ್, ಇದನ್ನ ಹೀರ್ಕೊಳ್ಳೋಕೆ ಎರಡು ಅವಕಾಶ ಇದಿದೆ. ಏನು ಸಿಂಕ್ ಅಂತ ಹೇಳ್ತೀವಿ. ಒಂದು ಮರಗಳು ಅಥವಾ ಸಸ್ಯಗಳು, ಇನ್ನೊಂದು ಸಮುದ್ರ. ಸಸ್ಯಗಳು ಹೀರ್ಕೊಂಡ್ರೆ ಅದು ಮರದ ವಿವಿಧ ಭಾಗಗಳಾಗಿ, ತೊಗಟೆ ಆಗಿ, ಎಲೆ ಆಗಿ, ಕೊಂಬೆ ಆಗಿ ಹಿಡಿದಿಟ್ಕೊಳ್ಳುತ್ತೆ. ಆಮೇಲೆ ನಮಗೆ ವಾತಾವರಣಕ್ಕೆ ಆಮ್ಲಜನಕವನ್ನ ಕೊಡುತ್ತೆ. ಸಮುದ್ರ ಈ ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರ್ಕೊಂಡ್ರೆ ಸಮುದ್ರ ಕ್ರಮೇಣ ಅಸಿಡಿಕ್ ಆಗುತ್ತೆ, ಆಮ್ಲೀಯ ಆಗುತ್ತೆ. ಹಾಗಾಗಿ ಅಲ್ಲಿರೋ ಜಲಚರಗಳು ಈಗ ನಾಶ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಮೀನುಗಳು, ಮನೆ ಅಂತ ಏನು ಹೇಳ್ತೀವಿ, ಫೈಟೋಪ್ಲಾಂಕ್ಟನ್ ಅಂತ, ಏನು ಕೋರಲ್ ಲೀವ್ಸ್ ಅಂತ ಏನು ಜಲ ಕಳೆಗಳಿದ್ದಾವೆ, ಅವು ಸಾವಿರಾರು ಕಿಲೋಮೀಟರ್ ಹಗಲ್ಕೊಂಡಿರುತ್ತೆ. ಅವು ಈಗ ಒಣಗ್ತಾ ಇದೆ. ಯಾಕೆಂದ್ರೆ ಆ ಸಮುದ್ರದ ನೀರು ಆಮ್ಲೀಯ ಆಗ್ತಾ ಇದೆ. ಹಾಗಾಗಿ ಸಮುದ್ರ ಹೀರ್ಕೋಬಾರದು ಅಂತಂದ್ರೆ ನಾವು ಹಸಿರನ್ನ ಬೆಳೆಸ್ಬೇಕು.
ಹಸಿರನ್ನ ಬೆಳೆಸಬೇಕು ಅಂದ್ರೆ ಈ ಪಶ್ಚಿಮ ಘಟ್ಟದಂಥ ಕಾಡನ್ನ ನಾವು ಉಳಿಸ್ಕೋಬೇಕು. ಹಾಗಾಗಿ ಈ ಪಶ್ಚಿಮ ಘಟ್ಟ ಅನ್ನೋದು ನಮಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಬೇಕು. ನೀರಿನ ವಿಷಯಕ್ಕೆ ಬಂದ್ರೆ ನಮ್ಮ ದಕ್ಷಿಣ ಭಾರತಕ್ಕೆ ಬೇಕೇ ಬೇಕು. ಆಮೇಲೆ ಇನ್ನೊಂದು ಬಹಳ ಮುಖ್ಯ ಅಂದ್ರೆ ಈ ಮಳೆ ಏನಿದೆ ನಮ್ದು ಮಾನ್ಸೂನ್ ಮುಂಗಾರು ಮಾರುತ, ಅದು ಹಿಂದೂ ಮಹಾಸಾಗರದ ಮೇಲಿಂದ ನೀರನ್ನ ಹೀರ್ಕೊಂಡು ಬಿಸಿಲಲ್ಲಿ ಮೇಲೆ ಬರುತ್ತೆ, ನಮ್ಮ ಭೂಮಿ ತಲುಪುತ್ತೆ ಕರಾವಳಿನ. ಪಶ್ಚಿಮ ಘಟ್ಟ ಒಂದು ದೊಡ್ಡ ಗೋಡೆ ತರ ನಿಂತ್ಕೊಂಡಿದೆ. ನೀವು ಯಾವತ್ತಾದ್ರೂ ಸೋಮೇಶ್ವರಕ್ಕೆ ಹೋಗಿ ಹಿಂದೆ ತಿರುಗಿ ನೋಡಿದ್ರೆ ಗೊತ್ತಾಗುತ್ತೆ, ಇದೇನಪ್ಪ ಇದು ಹೀಗೆ ಒಳ್ಳೆ ಯಾರೋ ಮನೆ ಕಟ್ಟಿದಾಗ ಗೋಡೆ ಕಟ್ಟಿದಂಗಿದೆಯಲ್ಲ ಅಂತ. ಅಷ್ಟು ಗೋಡೆ ತರ ಇರೋದ್ರಿಂದ ಮೋಡ ಮೇಲೆ ಹೋಗುತ್ತೆ, ಮೇಲೆ ಹೋದಾಗೆ ತಂಪಾಗಿ ಮಳೆ ಸುರಿಸುತ್ತೆ. ಈ ಗೋಡೆಯಿಂದನೇ ನಮಗೆ ಇಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತೆ. ಉಳಿದಂತ ಮಳೆ ಮತ್ತೆ ಬಯಲು ಪ್ರದೇಶಕ್ಕೆ ಹೋಗುತ್ತೆ. ಜೊತೆಗೆ ಈ ಏನು ದಟ್ಟವಾದ ಕಾಡಿದೆ ಅದು ಬಿಡುವಂತಹ ಬಾಷ್ಪ ವಿಸರ್ಜನೆಯಲ್ಲಿ ಬಿಡೋ ನೀರನ್ನು ಸಹ ಈ ಮೋಡ ಹೀರ್ಕೊಂಡು ಮತ್ತಷ್ಟು ಮಳೆನ ನಮ್ಮ ಈ ಬಯಲು ಸೀಮೆಗೆ ಕೊಡೋ ಹಾಗೆ ಮಾಡುತ್ತೆ. ಅಂದ್ರೆ ನಮ್ ಲಿಂಗದಳ್ಳಿಲಿ ಮಳೆ ಬಂತು ಅಂದ್ರೆ ಪಶ್ಚಿಮ ಘಟ್ಟನೇ ಕಾರಣ, ನೀರ್ ಹರಿತು ಅಂದ್ರೆ ಪಶ್ಚಿಮ ಘಟ್ಟಕ್ಕೆ ಕಾರಣ. ಸೊ ಇದು ಬಹಳ ಮುಖ್ಯ. ಇನ್ನೊಂದು ಅದರ ಸರ್ವಿಸ್ ಅಂತ ಏನ್ ಹೇಳ್ತೀವಿ, ಸೇವೆ ಅಂತ ಹೇಳ್ತೀವಿ, ಪರಿಸರ ಸೇವೆ ಅಂತ. ನಮ್ಮ ಈ ಪಶ್ಚಿಮ ಘಟ್ಟ ಒಂದು ಗ್ರಾನೈಟ್ ಕಲ್ಲಿಂದ ಆಗಿರುವಂಥದ್ದು. ಇದ್ರ ಮೇಲಿರೋ ತೆಳು ಮಣ್ಣು ಬಹಳ ಹೋಲಿಕೆಗೆ ಇದು ಬಹಳ ತೆಳುವಾದ ಮಣ್ಣಿನ ಹೊದಿಕೆ ಇದು. ಇದರಲ್ಲಿ ಇರುವ ಬೇರಿನ ಜಾಲ ಜೋರಾಗಿ ಸುರಿಯುತ್ತಲ್ಲ ಮಳೆಗಾಲದಲ್ಲಿ ಮಳೆ, ಅದನ್ನ ರಭಸನ ಕಡಿಮೆ ಮಾಡಿ ಬೇರುಗಳ ಜಾಲದಿಂದ ಆ ಬಂಡೆಗಳಲ್ಲಿರೋ ಸಂಧಿಗಳಲ್ಲಿ ನಿಧಾನವಾಗಿ ಇಳಿಯೋ ತರ ಮಾಡುತ್ತೆ. ಇಲ್ಲದೆ ಇದ್ರೆ ಇದು ಮೇಲ್ಗಡೆ ಬಂಡೆಗಳ ಮೇಲೆ ಹರಿದು ನದಿಗಳನ್ನ ತಕ್ಷಣವೇ ಸೇರ್ತಿತ್ತು. ಯಾಕೆ ಇದು ಬಹಳ ಮುಖ್ಯ ಆಗುತ್ತೆ ಅಂದ್ರೆ, ನಮ್ಮೆಲ್ಲ ನದಿಗಳನ್ನ ನೋಡಿ, ಮಳೆಗಾಲದಲ್ಲಿ ಬಿದ್ದ ಮಳೆ ನೀರು ನಮಗೆ ಏಪ್ರಿಲಲ್ಲೂ ನಮ್ಮ ತುಂಗಾ ನದಿನಲ್ಲೋ ಭದ್ರಾದಲ್ಲೋ ಹರಿಬೇಕು ಅಂತಿದ್ರೆ, ಇದೇ ಭೂಮಿನಲ್ಲಿ ಇಂಗಿದಂತ ನೀರು ನಿಧಾನವಾಗಿ ತಗ್ಗಿಗೆ ಹರಿದು ಅದೇ ನದಿಯನ್ನ ಸೇರುತ್ತೆ. ಅದು ಕೃಷ್ಣೆ ಇರ್ಬೋದು, ಗೋದಾವರಿ ಇರ್ಬೋದು, ಕಾವೇರಿ ಇರ್ಬೋದು. ನಮ್ಮ ನದಿಗಳು ಯಾಕೆ ಸದಾ ಹರಿಯುವ ನದಿಗಳಾಗಿದ್ದಾವೆ ಅಂದ್ರೆ ಇದೇ ಕಾರಣ. ಅದರ ಕೆಲಸ ಯಾವುದು ಅಂದ್ರೆ ಈ ಪಶ್ಚಿಮ ಘಟ್ಟ ನಮ್ಮಲ್ಲಿ ಮಾಡುತ್ತೆ. ಸೊ ಆಮೇಲೆ ನೀರಿದ್ದ ಮೇಲೆ ಉಳಿದಿದ್ದೆಲ್ಲ ಬರಲೇಬೇಕಲ್ಲ, ಕೃಷಿಗೂ ನೀರು ಬೇಕು. ಆಮೇಲೆ ಕೈಗಾರಿಕೆಗಳು ನಮಗೆ ಬಂದಿದೆಯಲ್ಲ, ಇವುಗಳಿಗೆಲ್ಲ ಮೂಲ ರಾ ಮೆಟೀರಿಯಲ್ ಎಲ್ಲಿಂದ ಬರುತ್ತೆ? ಎಲ್ಲವೂ ಈ ಪಶ್ಚಿಮ ಘಟ್ಟದ ಕಾಡುಗಳಿಂದ. ಮತ್ತೆ ನೀವು ಔಷಧಿ ಸಸ್ಯಗಳು, ನಾವು ಬಹಳಷ್ಟು ಅಲೋಪತಿ ಔಷಧಿಗಳನ್ನ ಹೇಳಿದ್ರೆ ಅದ್ರದ್ದು ಕಂಟೆಂಟ್ಸ್ ನೋಡಿದ್ರೆ ಅದು ಸಸ್ಯಗಳಿಂದನೇ ಬಹಳಷ್ಟು ಬಂದಿರುತ್ತೆ. ಹಾಗಾಗಿ ಈ ಸಸ್ಯಗಳಿಗೂ ಸಹ, ಆಮೇಲೆ ಆಯುರ್ವೇದಿಕ್ ಅಂತೂ ಸರಿನೇ ಸರಿ, ಇದು ಸಹ ನಮ್ಮ ಈ ಪಶ್ಚಿಮ ಘಟ್ಟಗಳಿಂದ ನಮಗೆ ಸಿಗುತ್ತೆ. ಈಗ ಇಂಥ ಪಶ್ಚಿಮ ಘಟ್ಟ ಇವತ್ತು ಜರ್ಜರಿತ ಆಗ್ತಾ ಇದೆ. ಯಾಕೆ ಅಂದ್ರೆ, ಒಂದು ನಾವು ಹೇಳ್ತೀವಿ ಪಾಪ್ಯುಲೇಷನ್ ಜಾಸ್ತಿ ಆಯ್ತು ಅಂತ. ಹೌದು, ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಆದ್ರೆ ಭರವಸೆ ಏನು ಅಂದ್ರೆ, ಇವತ್ತಿನ ಅಂಕಿಅಂಶ ಹೇಳುತ್ತೆ 2070 ನಂತರ ನಮ್ಮ ದೇಶದ ಜನಸಂಖ್ಯೆ ನಿಂತೋಗುತ್ತೆ ಅಂತ ಬೆಳವಣಿಗೆ. ಆದ್ರೆ ಘಟ್ಟಕ್ಕೆ ಆಗೋ ತೊಂದರೆ ಏನಿಲ್ಲಲ್ಲ. ಯಾಕೆಂದ್ರೆ ನಾವು 20 ವರ್ಷದಿಂದ ಏನ್ ಬಳಸ್ತಾ ಇದ್ವಿ, ಏನು ಖರೀದಿ ಮಾಡ್ತಾ ಇದ್ವಿ, 10 ಜನ ಮಾಡೋದನ್ನ ಈಗ ಒಬ್ರು ಮಾಡ್ತಾ ಇದ್ದೀವಿ. ಹಾಗಾಗಿ ಪಾಪ್ಯುಲೇಷನ್ ನಿಂತರೂ ಸಹ ಖರೀದಿ ನಿಲ್ಲೋದಿಲ್ಲ, ಬಳಕೆ ನಿಲ್ಲೋದಿಲ್ಲ, ಇನ್ನ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಹಾಗಾಗಿ ನಮ್ಮ ಕಾಡುಗಳು ಉಳಿಯೋದು ಕಷ್ಟ ಆಗ್ತಾ ಇದೆ. ಗಣಿಗಾರಿಕೆ ಇರ್ಬೋದು, ರೆಸಾರ್ಟ್ಗಳಿರ್ಬೋದು, ಈ ಇದು ಪ್ಲಾಂಟೇಶನ್ ಇರ್ಬೋದು, ಹೀಗೆ ವಿದ್ಯುತ್ತು, ನೀರಾವರಿ, ರಸ್ತೆ, ರೈಲು, ಇದಕ್ಕೆ ಕಾರಣ ಇದ್ರ ಜೊತೆ ಇವೆಲ್ಲ ಆಗಿದ್ರಿಂದ ಇವತ್ತು ನಾವು ನೋಡ್ತಾ ಇದೀವಿ. ಎಲ್ಲೋ ಕೇಳ್ತಾ ಇದ್ವಿ ಹಿಮಾಲಯದಲ್ಲಿ ಭೂಕುಸಿತ ಆಗುತ್ತೆ, ಅಲ್ಲೆಲ್ಲೋ ಕ್ಲೌಡ್ ಬರ್ಸ್ಟ್ ಆಗುತ್ತೆ, ಪ್ರವಾಹ ಬರುತ್ತೆ ಅಂತ. ಇವತ್ತು ನಮ್ಮನೆ ಬಾಗಿಲಿಗೆ ಬಂದಿದೆ. ಈಗ ಒಂದು 5-6 ವರ್ಷದಲ್ಲಿ ನಾವು ಪಟ್ಟಿ ಮಾಡಿದ್ರೆ, ಕೇರಳದಲ್ಲಾಯ್ತು, ವಯನಾಡಲ್ಲಾಯ್ತು, ಮಡಿಕೇರಿಲಾಯ್ತು, ಮಂಡಗದ್ದೆಲಾಯ್ತು, ಇಲ್ಲಿ ಇದ್ರಲ್ಲಾಯ್ತು, ಹಿರಿಯೂರು, ಎಲ್ಲಿ ಉತ್ತರ ಕನ್ನಡದಲ್ಲಿ ಅಲ್ಲಿ ಒಂದು ಲಾರಿನೇ ಹೋಗ್ಬಿಡ್ತು ಹಳ್ಳಕ್ಕೆ ಹೋಗಿ. ಸೊ ಇದೆಲ್ಲ ಆಗುತ್ತೆ. ಯಾವಾಗ ಬೇಸಿಗೆಯನ್ನು, ಮಳೆಗಾಲದಲ್ಲಿ ಬಿದ್ದ ನೀರು ಕೊಚ್ಚಿ ನದಿಗೆ ಹೋಗುತ್ತೋ, ಬೇಸಿಗೆನಲ್ಲಿ ಸಹಜವಾಗಿ ಆ ಹಳ್ಳಗಳಲ್ಲಿ ನೀರು ಹರಿಯೋಲ್ಲ. ಈ ಅಭಿವೃದ್ಧಿ ಯೋಜನೆಗಳದ್ದು ಒಂದು ಪಟ್ಟಿ ಮಾಡ್ತೀನಿ, ಎಲ್ಲವನ್ನೂ ನಂಗೆ ಓದಕ್ಕಾಗಲ್ಲ. ಸುಮಾರು ಒಂದು 25 ಪ್ರಾಜೆಕ್ಟ್ಗಳು ಈಗ ಬೇರೆ ಬೇರೆ ಹಂತದಲ್ಲಿ ಅನುಷ್ಠಾನ ಆಗ್ತಾ ಇದೆ. ಅದಕ್ಕೆ ಕಡಿತಾ ಇರೋ ಮರಗಳ ಸಂಖ್ಯೆ ಹಾಕಿದೆ. ಇದರಲ್ಲಿ ಬಹಳಷ್ಟಕ್ಕೆ ಗ್ರೀನ್ ಸಿಗ್ನಲ್, ಅದನ್ನ ಗ್ರೀನ್ ಸಿಗ್ನಲ್ ಅನ್ಬೇಕಾ ರೆಡ್ ಅನ್ಬೇಕಾ ಗೊತ್ತಿಲ್ಲ. ಯಾಕಂದ್ರೆ ಮರನ ಕಡಿದು ಮಾಡ್ತಾ ಇರೋ ಯೋಜನೆಗಳು ಪಟ್ಟಿಯನ್ನ ಕೊಟ್ಟಿದೆ. ಅದು ಹೈ ಟೆನ್ಷನ್ ಪವರ್ ಲೈನು, ಬೆಂಗಳೂರು ಇಂಗ್ಲೆಂಡ್ ಕಾರಿಡಾರು, ನೇತ್ರಾವತಿ ರಿವರ್ ಡೈವರ್ಷನ್, ಇದಂತೂ ನಮಗೆ ಬೆಂಗಳೂರಿನವರಿಗೆ ಗೊತ್ತಿದೆ. ಎತ್ತಿನಹೊಳೆ ಪ್ರಾಜೆಕ್ಟು
2012ರಲ್ಲಿ ಬಜೆಟ್ ಮಾಡಿದ್ದು 8,000 ಕೋಟಿ, ಹೇಳಿದ್ದು 5 ವರ್ಷದಲ್ಲಿ ಮುಗಿಸ್ತೀವಿ ಅಂತ. ಈಗ 2025 ಬಂತು, ಈಗ ಅದಕ್ಕೆ ಖರ್ಚಾಗಿರೋದು 24,000 ಕೋಟಿ. ನೀರು ಎಲ್ಲಿಗೆ ಹೋಗಿದೆ ಅಂದರೆ ಎಲ್ಲಿಗೂ ಹೋಗಿಲ್ಲ. ಕೆನಾಲ್ ವರ್ಕ್ ಎಲ್ಲಿವರೆಗೆ ಆಗಿದೆ ಅಂದರೆ 50% ಆಗಿದೆ ಅಂತಾರೆ. ಈವರೆಗೂ ಒಂದೇ ಒಂದು ಹನಿ ಈ ಪ್ರಾಜೆಕ್ಟ್ ಅಲ್ಲಿ ಹರಿದಿಲ್ಲ, ಹರಿಯೋಕೆ ಸಾಧ್ಯನೂ ಇಲ್ಲ. ಯಾಕಂದ್ರೆ 24 TMC ನೀರನ್ನು ತಿರುಗಿಸ್ತೀವಿ ಅಂತಾರೆ, ಅಲ್ಲಿ 24 TMC ನೀರು ಆ ಡೈವರ್ಷನ್ ಜಾಗದಲ್ಲಿ ಬರೋದೇ ಇಲ್ಲ ಅಂತ ವಿಜ್ಞಾನಿಗಳು ಅಳತೆ ಮಾಡಿ ಹೇಳಿದ್ದಾರೆ. ಆದರೆ 24,000 ಕೋಟಿ ಖರ್ಚು ಆಗೋಗಿದೆ, ಮರಗಳನ್ನು ಕಡಿದು ಬಿಟ್ಟಿದ್ದಾರೆ. ಸೊ ಇದು ಈ ತರ ನಡೀತಾ ಇದೆ. ತುಂಗಾ ಲಿಫ್ಟ್ ಇರಿಗೇಷನ್ನು, ಆಮೇಲೆ ಇದು ತುಂಗಾದಿಂದ ಭದ್ರಾಕ್ಕೆ ನೀರನ್ನು ತುಂಬೋದು, ನ್ಯಾಷನಲ್ ಹೈವೇ ಫಾರ್ ವೈಡ್ನಿಂಗು, ಹುಬ್ಳಿ ಅಂಕೋಲ. ಇದು ಇತ್ತೀಚೆಗೆ ಬಹಳಷ್ಟು 1980 ಪ್ರಯತ್ನ ಮಾಡ್ತಾ ಇದ್ರು. ಏನೋ ನಮ್ಮ ಪರಿಸರ ಮಂತ್ರಿಗಳು ಅಡ್ಡಗಾಲು ಹಾಕ್ತಾನೆ ಇದ್ರು. ಅವಾಗ ಜೈರಾಮ್ ರಮೇಶ್ ಅಂತ ಬಹಳ ಒಳ್ಳೆ ಒಬ್ಬ ಎನ್ವೈರ್ಮೆಂಟಲ್ ಮಿನಿಸ್ಟರ್ ಇದ್ರು ಕಾಂಗ್ರೆಸ್ನವರು. ಅವ್ರ ಕಾರಣದಿಂದನೇ ಈ ಮಾಧವ ಗಾಡಿಯಲ್ಲಿ ವರದಿ, ನಂತರ ಕಸ್ತೂರಿ ರಂಗನ್ ವರದಿ ಎಲ್ಲ ಬಂದಿದ್ದು. ಆದ್ರೆ ಈಗ ಮತ್ತೆ ಅದು ಜೀವಂತ ಆಗಿದೆ, ಈಗಾಗಲೇ ಅನುಮತಿ ಸಿಗುತ್ತೆ ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ. ಹುಬ್ಳಿ ಅಂಕೋಲ ರೈಲ್ವೆ ಲೈನು. ನಮ್ಮ ಪಶ್ಚಿಮ ಘಟ್ಟನ ಎಷ್ಟು ಕಡೆ ನೀವು ತುಂಡು ಮಾಡ್ತೀರಾ ಅನ್ನೋ ಪ್ರಶ್ನೆಗಳನ್ನ ನಾವು ಕೇಳ್ತಾ ಇದ್ವಿ. ಬೈತಲೆ ತೆಗಿತಾನೇ ಹೋದ್ರೆ ಇದಕ್ಕೆ ಅಂತ್ಯ ಎಲ್ಲಿ? ಒಂದ್ ಬೈತಲೆಗೂ ಇನ್ನೊಂದು ಬೈತಲೆಗೂ ತಗುಲೋವರೆಗೂ ನೀವು ತೆಗಿತೀರಾ ಅಂತ. ಇದರ ಬಹಳ ಮುಖ್ಯವಾದ ಪರಿಣಾಮ ಕಾಡು ನಾಶದಿಂದ ನೀರಿನ ಸಮಸ್ಯೆ ಜೊತೆಗೆ ಇಲ್ಲಿಯ ವನ್ಯಜೀವಿಗಳು ವಲಸೆ ಹೋಗ್ತಾವಲ್ಲ, ಅದಕ್ಕೆ ಈ ರಸ್ತೆಗಳು, ಲೈನುಗಳು, ಎಲೆಕ್ಟ್ರಿಕ್ ಲೈನು ಇವೆಲ್ಲ ಅಡ್ಡಿ ಆಗತ್ತೆ. ಎಂಬ್ರೀಡಿಂಗ್ ಆಗತ್ತೆ. ಆನೆಗಳು ಬಹಳ ಹಿಂದೆ ಮಧುಮಲೈ ಕಾಡಿಂದ ದಾಂಡೇಲಿ ತನಕ ಬರ್ತಾ ಇದ್ವಂತೆ. ಈಗ ದಾರಿಲಲ್ಲಿರೋ ಡ್ಯಾಮ್ಗಳು, ರಸ್ತೆಗಳು, ರೈಲ್ವೆ ಲೈನ್ಗಳ ಕಾರಣದಿಂದ ಮಧುಮಲೆ ಕಾಡಿನ ಆನೆಗಳು ಅಲ್ಲೇ ಇರ್ತವೆ, ಮೈಸೂರು ಸುತ್ತಮುತ್ತ ಓಡಾಡ್ತವೆ. ದಾಂಡೇಲಿ ಕಾಡಲ್ಲಿರೋ ಆನೆಗಳು ದಾಂಡೇಲಿಗೆ ಸೀಮಿತ ಆಗಿದ್ದಾವೆ. ಎಲ್ಲೋ ಅಪ್ಪಿ ತಪ್ಪಿ ನೀರು ಕಡಿಮೆ ಆದಾಗ ಈ ಕಡೆ ದಾಟ್ಕೊಂಡ್ಬಿಟ್ರೆ ಮತ್ತೆ ವಾಪಸ್ ಹೋಗಕ್ಕಾಗಲ್ಲ. ಅವುಗಳಿಗೆ ಬದುಕೋ ಹಕ್ಕಿಲ್ವಾ? ಇದು ಪ್ರಶ್ನೆ. ಅವುಗಳ ಕಾರಿಡಾರ್ನ ನಾವು ಕಟ್ ಮಾಡ್ತಾ ಇದ್ದೀವಿ. ಇದು ಇಲ್ಲಿ 14ನೇದು ಇದೆಯಲ್ಲ, 2000 ಮೆಗಾವ್ಯಾಟ್ ಪಂಪ್ ಸ್ಟೋರೇಜ್ ಹೈಡ್ರೋ ಪವರ್ ಪ್ಲಾಂಟ್, ಇದು ನಾವು ಈಗ ಹೇಳ್ತಾ ಇರುವಂತ ವಿಚಾರ. ಸೊ ನಾನು ಮುಂದುವರಿಸ್ತೀನಿ. ಜೋಗ ಫಾಲ್ಸ್ ಆಲ್ ಸೀಸನ್ ಸ್ಪೆಕ್ಟಾಕಲ್. ಯಾವುದು ಯಾವತ್ತು ನೋಡಿದ್ರೆ ಚಂದ ಅವತ್ತೇ ನೋಡ್ಬೇಕೆ ಹೊರತು ವರ್ಷ ಇಡೀ ಇದ್ರೆ ಅದಕ್ಕೇನು ಸ್ವಾರಸ್ಯ? ಮಳೆಗಾಲದಲ್ಲಿ ಸುರಿಯೋ ಮಳೆನಲ್ಲಿ ಜೋಗ ಫಾಲ್ಸ್ ನೋಡ್ಬೇಕೆ ಹೊರತು ನಮಗಿದು 365 ದಿನನೂ ಬೇಕು ಅಂದ್ರೆ ಈ ಥರದ ಪ್ರಾಜೆಕ್ಟ್ ಬರುತ್ತೆ. ಯಾರೋ ಯೋಜನೆ ಹಾಕಿದ್ದಾರೆ, ನೀರನ್ನ ಮೇಲೆತ್ತಿ ಸ್ಟೋರ್ ಮಾಡಿ ಯಾವಾಗಲೂ ಫಾಲ್ಸ್ ಅಲ್ಲಿ ಬಿಡೋದು ಅಂತ. ಬಟ್ ಅದೇ ನದಿಗೆ ಬೇರೆ ಬೇರೆ ಯೋಜನೆಗಳು ಇದೆ, ಅದೇ ನೀರನ್ನ ಬಳಸಿ. ಬೆಂಗಳೂರಿಗೆ ನೀರು ತಗೊಂಡು ಹೋಗೋಕ್ಕೂ ಇದೇ ಲಿಂಗನಮಕ್ಕಿ ಡ್ಯಾಮ್ ಅನ್ನ ಉಪಯೋಗಿಸೋಕೆ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಮತ್ತೆ ಮೊನ್ನೆ ಇನ್ನು ನಮ್ಮ ಸ್ಥಳೀಯ ಸಂಸದರು ಹೇಳಿದ್ರು, ನಾವು 3 ರೈಲ್ವೆ ಲೈನ್ ಪ್ರಾಜೆಕ್ಟ್ ಮಾಡಿದ್ವಿ ಈ ವೆಸ್ಟರ್ನ್ ಘಾಟ್ ಅಲ್ಲಿ ಅಂತ. ಒಂದು ತಾಳಗುಪ್ಪದಿಂದ ಹೊನ್ನಾವರ, ತಾಳಗುಪ್ಪದಿಂದ ಸಿರ್ಸಿ, ಮತ್ತೆ ಇದಕ್ಕೆ ಹೋಗಿ ಹುಬ್ಬಳ್ಳಿಗೆ ಲಿಂಕ್ ಮಾಡೋದು. ಆಮೇಲೆ ಇನ್ನೊಂದು ಚಿಕ್ಕಮಗಳೂರಿಂದ ಸಕಲೇಶ್ಪುರ ಹಂಗೆ ಹೋಗೋದು. ಆಮೇಲೆ ಶಿವಮೊಗ್ಗದಿಂದ ಶೃಂಗೇರಿ ಮೇಲೆ ಒಂದು ಲೈನು. ಸೊ ಎಲ್ಲೆಲ್ಲಿ ಬೇಕಾದರೂ ರೈಲ್ವೆ ಲೈನ್ ಹಾಕ್ಬೋದು. ಒಂದು ಲೈನ್ ಹಾಕಿದ್ರೆ ಎಷ್ಟು ಕಾಡು ಹೋಗುತ್ತೆ, ಎಷ್ಟು ಕಾಡು ಹೋಳಾಗುತ್ತೆ. ಹಾಳಾಗೋದಕ್ಕಿಂತ ಹೋಳಾಗೋದು ಬಹಳ ದುರಂತ ಅದು ಪ್ರಾಣಿಗಳಿಗೆ. ಇದು ನಮ್ಮ ಶರಾವತಿ ಕೊಳ್ಳ. ನೀವು ಒಂದ್ಸಲ ಹೋಗಿ ನೋಡಿದ್ರೆ AB ಸೈಟ್ ಇಂದ ಅದ್ಭುತವಾದ ದೃಶ್ಯ, ದಟ್ಟವಾದ ಕಾಡು. ಇಲ್ಲೇ ಒಂದು ಜಾಗ ಇದೆ, ನಾನು ಮೊನ್ನೆ ಗೆರ್ಸೊಪ್ಪಕ್ಕೆ ಹೋದಾಗ ನೋಡಿದ್ದು. ನಮ್ಮೂರಲ್ಲಿ ತಣಿಗೆ ಬೈಲಲ್ಲಿ ಕತ್ಲೆಖಾನ್ ಅಂತಿದೆಯಲ್ಲ, ಅದೇ ಥರದ್ದು ಒಂದು ಜಾಗ. ಇಲ್ಲಿ ವಿಶೇಷವಾದ ಜಾತಿ ಮರಗಳಿದೆ, ರಾಮಪತ್ರೆ ಜಿಡ್ಡು ಅಂತಾರೆ. ಆ ಮರಗಳು ಇನ್ನೆಲ್ಲೂ ಸಿಗೋದಿಲ್ಲ. ಅಂತ ಮರಗಳು ಇಲ್ಲಿ ಭೂಮಿ ಒಳಗಡೆ ಒಂಥರ ಹಾವಿನ ಥರ ಹೆಣ್ಕೊಂಡು ಬೆಳ್ಕೊಂಡಿದ್ದಾವೆ. ಇವೆಲ್ಲ ಈ ಯೋಜನೆಯಿಂದ ನೀರು ನಿಂತು ನಾಶ ಆಗುತ್ತೆ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಅಂತಂದ್ರೆ ಇದು ಕಾರಣ. ಇದು ನಮಗೆ ಈ ಸೋಲಾರ್ ಬಳಕೆ ಈಗ ಉತ್ಪಾದನೆ ಜಾಸ್ತಿ ಆಗಿರೋದ್ರಿಂದ ಸರ್ಕಾರಕ್ಕೆ ಒಂದು ತಲೆಬಿಸಿ ಆಗಿದೆ. ಏನು ಅಂದ್ರೆ ಬೆಳಗ್ಗೆ 8 ಗಂಟೆಗೆ ಸೂರ್ಯನ ವಿದ್ಯುತ್ ಪ್ರಾರಂಭ ಆಗುತ್ತೆ, ಅಥವಾ 7 ಗಂಟೆಗೆ, ಆದ್ರೆ ಕಡಿಮೆ ಇರುತ್ತೆ ತೀಕ್ಷ್ಣತೆ. 10 ಗಂಟೆ ಮೇಲೆ ಅದು ಪಿಕಪ್ ಆಗುತ್ತೆ. ಆದ್ರೆ ಈ 8 ಗಂಟೆಯಿಂದ 10 ಗಂಟೆವರೆಗೆ ನಮ್ದು ಫ್ಯಾಕ್ಟ್ರಿ ಕೆಲಸ, ಅಂಗಡಿಗಳು, ಮುಂಗಟ್ಟುಗಳು ಎಲ್ಲ ಓಪನ್ ಆಗಿಬಿಟ್ಟಿರುತ್ತೆ, ಸಿಕ್ಕಾಬಿಟ್ಟೆ ಡಿಮ್ಯಾಂಡ್ ಇರುತ್ತೆ, ಸೋಲಾರ್ ಸಪ್ಲೈ ಇರಲ್ಲ. ಅದೇ ರೀತಿ ಸಾಯಂಕಾಲ ಇದ್ರದ್ದು ರಿವರ್ಸ್ ಆಗುತ್ತೆ. 4 ಗಂಟೆ ಹೊತ್ತಿಗೆ ಸೂರ್ಯ ತಣ್ಣಗಾಗ್ಬಿಡ್ತಾನೆ. 6 ಗಂಟೆವರೆಗೂ ನಮ್ದು ಆಫೀಸ್ಗಳೆಲ್ಲ ಕೆಲಸ ಮಾಡ್ತವೆ, ನಮ್ಮ ಫ್ಯಾಕ್ಟ್ರಿಗಳು ಎಲ್ಲವೂ ಕೆಲಸ ಮಾಡ್ತವೆ. ಅವಾಗ ಲೋಡ್ ಇರುತ್ತೆ, ಕರೆಂಟ್ ಇರಲ್ಲ.
ಇದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಈ ಪಂಪ್ ಸ್ಟೋರೇಜ್ ಯೋಜನೆ. ಏನಿದು ಅಂತಂದ್ರೆ, ನಮ್ಮಲ್ಲಿ ಗೇರ್ಸೊಪ್ಪ ಡ್ಯಾಮು ಶರಾವತಿ ಕೊಳ್ಳದಲ್ಲಿ ತಳದಲ್ಲಿದೆ, ಮೇಲ್ಗಡೆ ತಲಕಳಲೆ ಅಂತ ಇದೆ ಲಿಂಗನ್ಮಕ್ಕಿಯಿಂದ ಕೆಳಗಡೆ, ಇದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅಂತಾರೆ. ಈ ತಲಕಳಲೆ ಮತ್ತೆ ಗೇರುಸೊಪ್ಪ ನಡುವೆ ದಟ್ಟವಾದ ಕಾಡಲ್ಲಿ ಸುರಂಗ ಕೊರೆದು ಸುರಂಗದೊಳಗೆ ನೀರು ತಗೊಂಡೋಗೋದು, ಅಲ್ಲೇ ಟರ್ಬೈನ್ ಸುರಂಗದೊಳಗೆ ಇಡೋದು. ಗೇರ್ಸೊಪ್ಪದಿಂದ ತಲಕಳಲೆಗೆ ಯಾವಾಗ ನಮ್ಮಲ್ಲಿ ಕರೆಂಟು ಜಾಸ್ತಿ ಇರುತ್ತೋ, ಅದು ರಾತ್ರಿ ಆಗಿರ್ಬೋದು, ಬೆಳಿಗ್ಗೆ ಹೊತ್ತಲ್ಲಿ ಸೂರ್ಯನ ಪವರ್ ನಮಗೆ ಸರ್ಪ್ಲಸ್ ಸಿಕ್ಕರೆ ಅವಾಗ, ಅಥವಾ ರಾತ್ರಿ ಹೊತ್ತು ಯಾವಾಗಲೂ ಒಟ್ಟು ಕರೆಂಟ್ ಇದ್ದಾಗ ನೀರನ್ನು ಎತ್ತಿ ಮೇಲಕ್ಕೆ ತುಂಬೋದು ತಲಕಳಲೆಗೆ. ಯಾವಾಗ ನಮ್ದು ಹೇಳಿದ್ನಲ್ಲ 8ರಿಂದ 10, ಸಂಜೆ 4ರಿಂದ 6, ಈ ಕರೆಂಟ್ ಇಲ್ಲದೆ ಈ ಟೈಮಲ್ಲಿ ಆ ನೀರನ್ನ ಮತ್ತೆ ಸುರಂಗದೊಳಗಡೆ ಹರಿಸಿ ಅಲ್ಲಿ ಟರ್ಬೈನ್ ಮುಖಾಂತರ ಹರಿಸಿ ಇದೇ ಗೇರ್ಸೊಪ್ಪಕ್ಕೆ ತುಂಬೋದು. ಸೊ ಕರೆಂಟ್ ಬರುತ್ತೆ, ಅದನ್ನ ನಾವು ಗ್ರಿಡ್ ಅನ್ನ ಬ್ಯಾಲೆನ್ಸ್ ಮಾಡ್ತೀವಿ. ಆದ್ರೆ ನೆನ್ಪಿಟ್ಕೊಳ್ಳಿ, ಈ ಗ್ರಿಡ್ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ನಾವು ಏನು ಕರೆಂಟ್ ತಯಾರಿಸ್ತೀವೋ ಅದ್ರ 1.25 ಪಟ್ಟು ಅಥವಾ 1.25%, 1 ಯೂನಿಟ್ಗೆ 1.25 ಯೂನಿಟ್ ಬೇಕು ನೀರು ಎತ್ತಕ್ಕೆ. ಅಷ್ಟು ಖರ್ಚು ಮಾಡಿ, ಅಂದ್ರೆ 2,500 ಮೆಗಾವ್ಯಾಟ್ ಖರ್ಚು ಮಾಡಿ 2,000 ಮೆಗಾವ್ಯಾಟ್ ವಿದ್ಯುತ್ತನ್ನ ಉತ್ಪಾದನೆ ಮಾಡೋ ಯೋಜನೆ. ಯಾಕೆಂದ್ರೆ ನಾವು ಈ ಡಿಮ್ಯಾಂಡ್ ನ ಫುಲ್ಫಿಲ್ ಮಾಡಬೇಕು ಅಂತ. ಸರ್ಕಾರ ಬಲ ಕೊಟ್ಟಿದೆ, ನಿಮ್ಮ ಅಂಗಡಿ ಹಾಕಿದ್ರೆ ನೀವು ಕರೆಂಟ್ ಕೊಡ್ತೀವಿ, ನಿಮ್ಮ ಫ್ಯಾಕ್ಟ್ರಿ ಹಾಕಿದ್ರೆ ನೀವು ಕರೆಂಟ್ ಕೊಡ್ತೀವಿ, ನೀವು ಚಿಂತೆ ಮಾಡ್ಬಿಡಿ, ನಾವು ಎಲ್ಲಿಂದನಾರು ಹೆಂಗಾರು ಮಾಡಿ ತಂದು ಕರೆಂಟ್ ಕೊಡ್ತೀವಿ ಅಂತ ಅವರು ಹೇಳಿ ಈ ಶರಾವತಿಗೆ ಶಾಕ್ ಕೊಟ್ಟು ನಮಗೆ ಕರೆಂಟ್ ಕೊಡಕ್ಕೆ ಹೊರಟಿದ್ದಾರೆ. ಸೊ ಇದಕ್ಕೆ ನಾವು ಸಾಕಷ್ಟು ಲಿಸ್ಟ್ ಮಾಡಿದೀವಿ. ಇದರ ಕೆಲವು ನಾನು ಆಲ್ರೆಡಿ ಹೇಳಿದೆ. ಮೊದಲನೇದಾಗಿ 1988 ಪ್ರಕಾರ ಈ ಅರಣ್ಯ ಫಾರೆಸ್ಟ್ ಪಾಲಿಸಿ ಅಂತ ಏನಿದೆ, ಅದರಲ್ಲಿ ನಮ್ಮ ದೇಶದಲ್ಲಿ ನಾವು ಸುಸ್ಥಿರವಾಗಿ ಯಾವುದೇ ತೊಂದರೆ ಇಲ್ದಲೆ ಬದುಕಬೇಕು ಅಂದ್ರೆ, ಇದು ವಿಶ್ವಸಂಸ್ಥೆಯ ಕಾನೂನು ಹೌದು, ಅಂದ್ರೆ ನಿಯಮನೂ ಹೌದು, ಒಟ್ಟು ಭೂಮಿಯ ವಿಸ್ತಾರದ 33% ಕಾಡಿರಬೇಕು, ಗುಡ್ಡಗಾಡು ಪ್ರದೇಶದಲ್ಲಿ 66% ಇರಬೇಕು ಅಂತ. ಅಂದ್ರೆ ಈ ಶರಾವತಿ ಏನ್ ಪಶ್ಚಿಮ ಘಟ್ಟ ಇದೆ, ಇಲ್ಲಿ 66 ಭಾಗ ಕಾಡಿರ್ಬೇಕು ಅಂತ. ಆದ್ರೆ ನಮ್ಮಲ್ಲಿ ಸರ್ಕಾರನೇ ಹೇಳಿದಾಗೆ ನಮ್ಮ ಒಟ್ಟು ಸರಾಸರಿನಲ್ಲಿ 22 ಭಾಗ ಕಾಡಿದೆ, ಗುಡ್ಡಗಾಡು ಪ್ರದೇಶದಲ್ಲಿ 39% ಇದೆ. ಇದು ಸರ್ಕಾರದ ಅಂಕಿಅಂಶ. ಬಟ್ ಇಂಡಿಪೆಂಡೆಂಟ್ ಸ್ವತಂತ್ರವಾಗಿ ಸರ್ವೆ ಮಾಡಿದವರು ಇದಕ್ಕಿಂತ ಬಹಳ ಕಡಿಮೆ ಇದೆ, ನಮ್ಮ ಅಡಿಕೆ ತೋಟಗಳನ್ನು ಅವ್ರು ಕಾಡು ಅಂತಾರೆ ಅಂತ ಹೇಳಿದ್ದಾರೆ. ಇರ್ಲಿ, ಇದನ್ನ ಮುರಿದು ನಾವು ಮತ್ತೆ ಕಾಡು ಕಡಿಬಹುದಾ ಅನ್ನೋದು ಒಂದು ಪ್ರಶ್ನೆ. ನಾನು ಈಗಾಗಲೇ ಪಟ್ಟಿ ಮಾಡಿದಾಗ 25 ಹೆಚ್ಚು ಯೋಜನೆಗಳು ಇದೆ. 20 ಲಕ್ಷ ಮರ ಕಡಿಲಿಕ್ಕೆ ಅನುಮತಿ ಕೇಳಿದ್ದಾರೆ. ಸೊ ಇಷ್ಟು ಕಾಡು ನಾಶ ಆಗ್ತಾ ಇದೆ, ಇದರಲ್ಲೇ ಮತ್ತೊಂದು ಯೋಜನೆ ನಾವು ತರಬಹುದಾ? ಆಮೇಲೆ ನಾವೇ ನಮ್ಮ ಸರ್ಕಾರದ ಮುಖಂಡರು ಹೋಗಿ ಬೇರೆ ಬೇರೆ ದೇಶದಲ್ಲಿ ಭಾಷಣ ಮಾಡಿ 2070 ನಾವು ಇಂಗಾಲವನ್ನ ಬಿಡುಗಡೆ ಮಾಡೋದನ್ನ ಶೂನ್ಯ ಕೇಳಿಸ್ತೀವಿ, ಅಂದ್ರೆ ಎಷ್ಟು ನಮ್ಮ ಕಾಡುಗಳು ಹೀರ್ಕೋತಾವೋ ಅಷ್ಟನ್ನ ಮಾತ್ರ ಬಿಡ್ತೀವಿ ಅಂತ, ಅಂದ್ರೆ ನೆಟ್ ಝೀರೋ ಅಂತ ಹೇಳ್ತೀವಿ ಅಂತ ನಾವು ಹೇಳಿರ್ಬೇಕಾದ್ರೆ, ಕಾಡು ಕಡ್ದು ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಬಿಟ್ರೆ ಈ ಗುರಿನ ನಾವು ಹೇಗ್ ಮುಟ್ತೀವಿ, ಇದನ್ನ ನೀವು ಹೇಳಿ ಅಂತ ಕೇಳಿದೀವಿ. ಆಮೇಲೆ ಕ್ಯುಮ್ಯುಲೇಟಿವ್ ಇಂಪ್ಯಾಕ್ಟ್ ಅಂತ, ನಾವು ಯಾವುದೋ ಒಂದು ಯೋಜನೆ ಕೊಟ್ಟಾಗ 50 ಮರ ಕಡಿಯೋದು ಅನುಮತಿ ಕೊಡ್ರಿ, 25 ಮರ ಕೊಡೋದು ಅನುಮತಿ ಕೊಡಿ ಅಂತ ಕೇಳ್ತೀರಾ. ಒಟ್ಟು ಈವರೆಗೆ ನೀವು ಮಾಡಿರೋದೆಷ್ಟು, ಅವುಗಳಿಂದ ಏನೇನು ಸಮಸ್ಯೆ ಆಗಿದೆ ಅವನ್ನೆಲ್ಲ ಹೇಳಿ ಆಮೇಲೆ ಇದನ್ನು ಕೇಳಬೇಕಲ್ವಾ ಅನ್ನೋದು ಇನ್ನೊಂದು ಪ್ರಶ್ನೆ. ಆಮೇಲೆ ಮಾಧವ್ ಗಾಡ್ಗಿಲ್ ವರದಿ ತಂದ್ರಿ, ಅದು ಯಾರು ಒಪ್ಪಲಿಲ್ಲ. ಕಸ್ತೂರಿ ರಂಗನ್ ವರದಿ ತಂದ್ರಿ, ಅದನ್ನು ನಮ್ಮ ಸರ್ಕಾರಗಳು ಒಪ್ತಾ ಇಲ್ಲ. ತೀರ್ಮಾನ ತಗೊಳ್ಳಿ, ಅದರಲ್ಲಿ ಏನಿದೆ ತಪ್ಪು ಹೇಳಿ. ಅದನ್ನ ಪಂಚಾಯತಿಗಳಿಗೆ ಕನ್ನಡದಲ್ಲಿ ಯಾಕೆ ಕೊಟ್ಟಿಲ್ಲ ಅದನ್ನ ಹೇಳಿ, ಅದನ್ನ ನಾವು ಕೇಳ್ತಾ ಇದ್ದೀವಿ. ಇದರಲ್ಲಿ ಸ್ಪಷ್ಟವಾಗಿದೆ ನಮ್ಮ ಪಶ್ಚಿಮ ಘಟ್ಟ ಇಲ್ಲದೆ ಇದ್ರೆ ಏನಾಗುತ್ತೆ ಅಂತ. ನಾವು ಯಾರೋ ಸಾಮಾನ್ಯ ಜನ ಮಾಡಿರೋದಲ್ಲ. ಮಾಧವ್ ಗಾಡ್ಗಿಲ್ ಅಂತವ್ರು ಜೀವನ ಪೂರ್ತಿ ಪಶ್ಚಿಮ ಘಟ್ಟದ ಕಾಡುಗಳಲ್ಲೇ ಕೆಲಸ ಮಾಡಿದವರು, IISc ಪ್ರೊಫೆಸರ್, ಅವರ ಎಕಾಲಜಿನಲ್ಲೇ ಅವರು ಎಕ್ಸ್ಪರ್ಟ್, ಅವರು ಅಂತಾರಾಷ್ಟ್ರೀಯ ಮಟ್ಟದವರು. ಅವರು ಹೇಳಿರೋದು ತಪ್ಪಾಗುತ್ತಾ? ನೀವು ಮಂತ್ರಿಗಳು ಅಧಿಕಾರಿಗಳು ಹೇಳೋದು ಸರಿಯಾಗುತ್ತಾ? ಅವ್ರು ಹೇಳಿರೋದು ನೀವು ಯಾಕೆ ವಿರೋಧಿಸ್ತಾ ಇದ್ದೀರಾ ಅನ್ನೋದನ್ನ ಹೇಳಿದ್ದಾರೆ. ನಾವು ಕೇಳ್ತಾ ಇದ್ದೀವಿ, ನಮ್ಮ 1909 ಮತ್ತು 2023 ನಾವು ಇನ್ನೊಂದು ಬದಲಾವಣೆ ಮಾಡಿದ್ವಿ. ವನ ಸಂರಕ್ಷಣಾ ಏವಂ ಸರ್ವ ಸಂವರ್ಧನ್ ಅಂತ ನಾವು ನಮ್ಮ ಅರಣ್ಯ ನೀತಿಗೆ ಬದಲಾವಣೆ ಮಾಡಿದ್ವಿ. ಅದು ಹೇಗೆ ಇದು ಪೂರಕ ಆಗುತ್ತೆ ಈ ಯೋಜನೆ? ಆಮೇಲೆ ಬಹಳ ಮುಖ್ಯವಾಗಿ ಇದು ಎಕನಾಮಿಕ್ ಅನಾಲಿಸಿಸ್ ಯಾಕೆ ನಮಗೆ ತೋರಿಸಲ್ಲ? ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ, ಇವತ್ತು ನನಗೆ ಮಧ್ಯಪ್ರದೇಶದ ಒಂದು ಟೆಂಡರ್ ಕಾಲ್ಫರ್ ಆಗಿರೋದು ಮಾಹಿತಿ ಬಂದಿದೆ. ಅಲ್ಲಿ ಪ್ರೈವೇಟ್ ಕಂಪ್ನಿಗಳು ಸೋಲಾರ್ನ ಹಾಕಿ ಬ್ಯಾಟ್ರಿನೂ ಇಟ್ಟು ಸರ್ಕಾರಕ್ಕೆ ₹2.47 ಒಂದು ಯೂನಿಟ್ ಕರೆಂಟ್ ಕೊಡ್ತಾ ಇದ್ದಾರೆ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇವ್ರದೇ
ರಿಪೋರ್ಟಲ್ಲಿ ಹೇಳುತ್ತೆ, ನನಗೆ ಪಂಪ್ ಮಾಡಕ್ಕೆ ₹1 ಸಿಕ್ಕಿದ್ರೆ ಒಂದು ಯೂನಿಟ್ಗೆ ನಾನು ನಿಮಗೆ ₹5.64 ಒಂದು ಯೂನಿಟ್ ಅನ್ನ ಕೊಡಬಹುದು. ಅದೇನಾದ್ರು ನಂಗೆ ₹2 ಸಿಕ್ಕಿದ್ರೆ ಪಂಪ್ ಮಾಡಕ್ಕೆ ನಾನು ₹7 ಕೊಡ್ತೀನಿ, ₹3 ಸಿಕ್ಕಿದ್ರೆ ₹9 ಕೊಡ್ತೀನಿ ಅಂತ. ₹2.47 ಚೀಪೋ, ₹5.64 ಚೀಪೋ? ಸರ್ಕಾರ ಇದು ನಾನು ಪ್ರಶ್ನೆ ಮಾಡ್ತಾ ಇದೀವಿ ನಾವು. ಯಾಕೆ ಈಗ ಪರ್ಯಾಯ ಮಾರ್ಗಗಳು ಕಡಿಮೆ ದುಡ್ಡಲ್ಲಿ ಆಗೋದಿದ್ರೆ ನೀವು ಯಾಕೆ ಮಾಡ್ತಾ ಇಲ್ಲ? ಬೇರೆ ಬೇರೆ ಹಲವಾರು ಉಪಯೋಗಗಳಿದೆ. ನಾನು ಜನಗಳಿಗೆ ಹೇಳ್ತಾ ಇದ್ದೀನಿ, ನಿಮಗೆ ನಮ್ಮ ಕಾಡು, ನಮಗೆ ನಮ್ಮ ಕಾಡು ಉಳಿಬೇಕು ಅಂತಿದ್ರೆ ನಾವು ಇಷ್ಟೇ ಮಾಡ್ಕೋಬೇಕು. ಬೆಳಗ್ಗೆ 8ರಿಂದ 10, ಸಂಜೆ 4ರಿಂದ 6, ಬರೇ ದಿನಕ್ಕೆ 4 ಗಂಟೆಗೆ ಆಗುವಷ್ಟು ಕರೆಂಟನ್ನ ನಾವು ಲೆಕ್ಕ ಮಾಡಿ ಅಷ್ಟನ್ನ ನಮ್ಮ ಬ್ಯಾಟ್ರಿ ಇಟ್ಕೊಂಡು ಸ್ಟೋರ್ ಮಾಡಿ ನಾವು ಅದನ್ನ ಬಳಸಿಬಿಟ್ರೆ ನಮಗೆ ಈ ಗ್ರಿಡ್ಗಳು ಬೇಕಾಗಿಲ್ಲ, ಈ ಪಂಪ್ ಸ್ಟೋರೇಜ್ ಪವರ್ ಪ್ಲಾಂಟ್ಗಳು. ಆಗ ನಮಗಿನ್ನ ಹಕ್ಕು ಬರ್ತದೆ. ಹೌದು, ನಾವು ಮಾಡ್ತಾ ಇದ್ದೀವಿ, ನೀವು ಬೇರೆಯವ್ರಿಗೂ ಹೇಳಿ, ಅದು ಬಿಟ್ಟು ನೀವ್ಯಾಕೆ ನಮಗೆ ಕರೆಂಟ್ ಕೊಡ್ತೀರಾ ಅಂತ ನಾವು ಹೇಳ್ಬೋದು. ಫ್ಯಾಕ್ಟ್ರಿಗಳಿಗೆ ಹೇಳ್ಬೋದು, ನಿಮ್ದು 2 ಮೆಗಾವ್ಯಾಟ್ ಕರೆಂಟ್ ಇದೆ ಅಂತಂದ್ರೆ ನೀವು 8 ಮೆಗಾವ್ಯಾಟ್ ಅವರ್ ಬ್ಯಾಟ್ರಿ ಹಾಕೊಳ್ಳಿ, ಆ 2 ಗಂಟೆ ನಿಮ್ ಕರೆಂಟ್ ಉಪಯೋಗಿಸ್ಕೊಳ್ಳಿ. ಅದನ್ನ ಬೇಕಾದ್ರೆ ಚಾರ್ಜ್ ಮಾಡ್ಕೊಳ್ಳೋದು ನೀವು ಗ್ರಿಡ್ ಪವರ್ನ ರಾತ್ರಿ ಹೊತ್ತು ಉಪಯೋಗಿಸ್ಕೊಳ್ಳಿ. ಸುಲಭವಾದ ಉಪಯೋಗಗಳಿದೆ. ಆಮೇಲೆ ಅವ್ರು ನಮಗೆ ಕೊಟ್ಟಿರುವಂತ CEIA ಏನಿದೆ, ಬರೇ ತಪ್ಪುಗಳಿದೆ. ನಾವು ಅದನ್ನೆಲ್ಲ ದೀರ್ಘವಾಗಿ ಪಟ್ಟಿ ಮಾಡಿ ಅವರಿಗೆ ಕೊಟ್ಟಿದ್ದೀವಿ. ಕೆಲವು ಕಡೆ ಲಯಂಟೆಡ್ ಮೆಕಾಕ್ ಉಲ್ಲೇಖನೇ ಮಾಡಿಲ್ಲ. ಆಮೇಲೆ ಅವ್ರದ್ದೇ ಅಧಿಕಾರಿ ಒಬ್ರು ಪ್ರಣೀತಾ ಪೌಲ್ ಅಂತ, ಅವ್ರು ಪರಿಶೀಲನೆ ಮಾಡಿ ಇಲ್ಲಿ ಯಾವುದೇ ಕಾರಣಕ್ಕೂ ಯೋಜನೆ ಬರಬಾರ್ದು ಅಂತ ಹೇಳಿದ್ದಾರೆ. ಆದ್ರೂ ನೀವು ತರ್ತಾ ಇದ್ದೀರಾ. ನಾವು ಇದನ್ನ ನಮ್ಮ ಕೇಂದ್ರ ಪರಿಸರ ಮಂತ್ರಿಗಳಿಗೂ ಆಲ್ರೆಡಿ ಮುಟ್ಸಿಯಾಗಿದೆ, 2 ಮೀಟಿಂಗ್ ಆಗಿದೆ. ಈಗ ಅವ್ರು ಸದ್ಯಕ್ಕೆ ಒಂದು ಪಾಸಿಟಿವ್ ಅಂದ್ರೆ ಡೆವಲಪ್ಮೆಂಟ್ ಏನಾಗಿದೆಯಪ್ಪ ಅಂದ್ರೆ, ಈಗ ಅನುಮತಿ ಕೊಟ್ಟಿಲ್ಲ ಅವ್ರು ಇನ್ನೂ. ಈಗ ಮತ್ತೆ ಒಂದು ವರದಿ ಇದನ್ನ ಕಳಿಸ್ತೀವಿ ಟೀಮನ್ನ, ಅವ್ರು ಇನ್ನೊಂದ್ಸಲ ಪರಿಶೀಲನೆ ಮಾಡಿ ಹೇಳ್ತಾರೆ ಅಂತ ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ. ಅದು ಅಕ್ಟೋಬರ್ ಡಿಸೆಂಬರ್ ವರೆಗೂ ಇದು ಮುಂದೆ ಹೋದಂಗ ಆಗಿದೆ. ಆದರೆ ನಮ್ಮ ಸರ್ಕಾರ 2017ರಲ್ಲಿ ಇದನ್ನ 4,000 ಕೋಟಿಗೆ ಪ್ರಾರಂಭ ಮಾಡಿ ಇನ್ನೂ ಯೋಜನೆ ಪ್ರಾರಂಭ ಆಗಿಲ್ಲ. 2019ರಲ್ಲಿ 7,000 ಕೋಟಿ ಅಂತ ಹೇಳಿ ಈಗ 2025ರಲ್ಲಿ 10,200 ಕೋಟಿನ ಈ ಬಜೆಟ್ ಅಲ್ಲಿ ಅಲೋಕೇಟ್ ಮಾಡಿ ಅದರಲ್ಲಿ 800 ಕೋಟಿಗೆ ಟೆಂಡರ್ ಕರೆದು ಟೆಂಡರ್ ಹೋಲ್ಡರ್ಗೆ 800 ಕೋಟಿ ಕೊಟ್ಟಾಗಿದೆ. ಅನುಮತಿ ಇನ್ನೂ ಸಿಕ್ಕಿಲ್ಲ, ಅರಣ್ಯ ಸಚಿವಾಲಯ, ಕೇಂದ್ರದ ಅರಣ್ಯ ಸಚಿವಾಲಯದಿಂದ ಸಿಕ್ಕಿಲ್ಲ. ಇವೆಲ್ಲ ಬೇರೆ ಬೇರೆ ನಾನು ಹೇಳಿದ್ದೀನಿ, ಇದನ್ನೆಲ್ಲ ಬಿಡ್ತೀನಿ. ಬಹಳ ಇನ್ನೊಂದು ಬ್ಲಂಡರ್ ಅಂದ್ರೆ ಸೆಕ್ಷನ್ 1.4 CEIA ಅಂದ್ರೆ ಕ್ಯುಮ್ಯುಲೇಟಿವ್ ಕಾಂಪ್ರಹೆನ್ಸಿವ್ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ವರದಿನಲ್ಲಿ ಸೆಕ್ಷನ್ 1.4 ಅಲ್ಲಿ ಒಂದು ಟೈಟ್ಲ್ ಇದೆ, ನೀಡ್ ಆಫ್ ದಿ ಪ್ರಾಜೆಕ್ಟ್ ಅಂತ. ಶಾಲೆಗೆ ಹೋಗೋ ಮಕ್ಕಳಿಗೂ ಗೊತ್ತೆ ನೀಡ್ ಅಂದ್ರೆ ಅವಶ್ಯಕತೆ, ಈ ಪ್ರಾಜೆಕ್ಟಿನ ಅವಶ್ಯಕತೆ ಏನು ಅಂತ. ಟೈಟ್ಲ್ ಹಂಗೆ ಕೊಟ್ಟಿದ್ದಾರೆ, ಒಳಗಡೆ ಏನಿದೆ ಅಂದ್ರೆ ಈ ಪ್ರಾಜೆಕ್ಟ್ ಹೆಂಗ್ ಕೆಲಸ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ್ದು ನಾನು ಇಲ್ಲಿ ಹೇಳಬೇಕಾಗಿತ್ತು, ಟ್ರಾನ್ಸ್ಮಿಷನ್ ಲೈನ್ ಬಗ್ಗೆ ಹೇಳಿಲ್ಲ, ಕರೆಂಟ್ ತಯಾರಿಸೋದ್ರ ಬಗ್ಗೆ ಹೇಳಿದ್ದಾರೆ, ಅದನ್ನ ಹೆಂಗೆ ನೀವು ಎಲ್ಲಿ ಕಳಿಸ್ತಾ ಇದ್ದೀರಾ ಅಂತ ಹೇಳಿಲ್ಲ. ಆಮೇಲೆ ಕಂಪನ್ಸೇಟರಿ ಅಫಾರೆಸ್ಟೇಷನ್ ಅಂತ, ಅಂದ್ರೆ ಯಾವುದೇ ಯೋಜನೆ ಬಂದಾಗ ಕಾಡು ನಾಶ ಆದ್ರೆ ನೀವು ಅದು ಪರ್ಯಾಯವಾಗಿ ಎಲ್ಲಾದ್ರೂ ಒಂದು ಕಾಡು ಬೆಳೆಸ್ಬೇಕು ಅಂತ. ಇದು ನಮ್ಮ ಕಾನೂನು ಮಾಡ್ಕೊಂಡಿದ್ದಾರೆ. ಇವ್ರು ಏನ್ ಮಾಡಿದ್ದಾರೆ, ಶರಾವತಿ ಕೊಳ್ಳದಲ್ಲಿ ಕಾಡು ನಾಶ ಆಗೋದಕ್ಕೆ ಭದ್ರಾ ವನ್ಯಜೀವಿ ಏನು ನಮ್ದು ಭದ್ರಾ ಟೈಗರ್ ಸ್ಯಾಂಕ್ಚುರಿ ಇದೆಯಲ್ಲ, ಅಲ್ಲಿ ಕಾಡನ್ನ ಕ್ರಿಯೇಟ್ ಮಾಡ್ತಾರಂತೆ. ಪ್ರಶ್ನೆ ಏನು ಅಂದ್ರೆ, ಈ ಲಯಂಟೆಡ್ ಮಕಾಕ್ಗಳಿಗೆ ಇದು ಗೊತ್ತಾಗೋದು ಹೇಗೆ? ಅವು ಅಲ್ಲಿಂದ ಇಲ್ಲಿಗೆ ಬರೋದು ಹೇಗೆ? ಭದ್ರಾಕ್ಕೆ, ಶರಾವತಿಯಿಂದ ಭದ್ರಾಕ್ಕೆ ಹೆಂಗ್ ಬರ್ಬೇಕು? ಅವು ಅಲ್ಲಿ ಎಷ್ಟು ತಿಂಗಳು ಇರಬೇಕು, ಇಲ್ಲಿ ಎಷ್ಟು ತಿಂಗಳು ಇರಬೇಕು? ಈ ಫ್ರಾಗ್ಮೆಂಟೇಶನ್ ಅದ್ರ ಬಗ್ಗೆ ಅವ್ರು ಮಾತೇ ಆಡೋದಿಲ್ಲ. ಸೊ ಕಡೆ ಸ್ಲೈಡ್ ಇದು. ಸೊ ನಾವು ಏನ್ ಮಾಡ್ಬೋದು ಇಂಥ ಯೋಜನೆಗಳನ್ನ ವಿರೋಧಿಸೋದಕ್ಕೆ ಅಂದ್ರೆ, ವೈಯಕ್ತಿಕವಾಗಿ ನಾವು ಒಂದಿಷ್ಟು ಕೆಲಸಗಳನ್ನ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ಸರ್ಕಾರ ಹೇಳುತ್ತೆ, ನಿಮಗೆ ಕರೆಂಟ್ ಬೇಡವೇನ್ರಿ ಅಂತ, ಬೇಡ ರೀ ಅಂತ ಹೇಳೋ ಧೈರ್ಯ ನಮಗೆ ಬರಬೇಕು ಅಂದ್ರೆ ನಮ್ಮ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಅನ್ನ ಕಡಿಮೆ ಮಾಡ್ಕೋಬೇಕು. ನಾವು ಆಹಾರ, ನಮ್ಮ ಬಟ್ಟೆ ಇವೆಲ್ಲ ಸ್ಥಳೀಯವಾದ್ದಾಗಿರ್ಬೇಕು, ಮತ್ತೆ ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಆಗಿರ್ಬೇಕು. ನೀರು ಮತ್ತೆ ಕರೆಂಟಿನ ಬಳಕೆ ಕಡಿಮೆ ಇರಬೇಕು. ಆಮೇಲೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಬಳಸಬಾರದು. ಸೋಲಾರ್ ವಿದ್ಯುತ್ತನ್ನ ಯಾರು ಬೇಕಾದ್ರೂ ತಯಾರಿಸಿ ಬಳಸ್ಬೋದು. ನಾವು ಲಾಭ ನಷ್ಟದ ಲೆಕ್ಕ ಹಾಕಬಾರ್ದು. ಕಾಡು ನಾಶ ಆದ್ರೆ ಆಗೋ ನಷ್ಟ ಇದೆಯಲ್ಲ, ಅದು ಇದೆಲ್ಲದಕ್ಕಿಂತ ದೊಡ್ಡದು. ಆಮೇಲೆ ಮನೆ ಮೇಲೆ ಬೀಳೋ ನೀರನ್ನ ಬಳಸೋಬೇಕು. ಆಮೇಲೆ
ಹೇಳಿದ್ನಲ್ಲ, ಹೆಚ್ಚು ವಿದ್ಯುತ್ ಬೇಡಿಕೆ ಸಮಯದಲ್ಲಿ ನಮ್ಮ ವಿದ್ಯುತ್ ಬಳಕೆ ನಿಲ್ಲಿಸೋಣ ಅಥವಾ UPS ಬಳಸೋಣ. ನಾವು ನಮ್ಮ ದಿನದ ಲೆಕ್ಕ ಹಾಕಿ, ಅದು ಬಹಳ ಖರ್ಚಾಗಲ್ಲ. ಇಡೀ ದಿನ ನಾವು UPS ಉಳಿಸ್ಬೇಕು ಅಂದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಆದ್ರೆ ಬೆಳಗ್ಗೆ 2 ಗಂಟೆ ಸಂಜೆ 2 ಗಂಟೆ ಅಂತಂದ್ರೆ ತುಂಬಾ ಆಗಲ್ಲ. ಅಷ್ಟಕ್ಕಾದ್ರೂ ನಾವು ಬ್ಯಾಟ್ರಿ ಹಾಕೊಂಡು ನಾವು ಹೇಳ್ಬೇಕು ಸರ್ಕಾರಕ್ಕೆ, ನಮ್ ಕರೆಂಟ್ ನಾವೇನ್ ನಿಮಗೆ ಪೀಕ್ ಲೋಡ್ ಕೊಡ್ತಾ ಇಲ್ರಿ, ಆ ಟೈಮಲ್ಲಿ ನಮ್ದೇ ಬಳಕೆ ಬಳಸ್ತಾ ಇದೀವಿ ಅಂತ ಹೇಳ್ಬೋದು. ಸೊ ಇವೆಲ್ಲ ಮಾಡಿದ ಮೇಲೆ, ಸೊ ಈ change.org ಎಲ್ಲರೂ ಸೈನ್ ಮಾಡಿದ್ದಾರೆ. 24,000 ಸೈನ್ಗಳು ನಮಗೆ ಬಂದಿದೆ, ಇನ್ನು ಬರ್ತಾನೆ ಇದೆ. ಇದನ್ನು ಸಹ ನಾವು ಪಿಟಿಷನ್ ಅಲ್ಲಿ ಪಬ್ಲಿಕ್ ಹಿಯರಿಂಗ್ ಅಲ್ಲಿ ಫೈಲ್ ಮಾಡಿ ಕೊಟ್ಟಿದ್ದೀವಿ. 2 ಪಬ್ಲಿಕ್ ಹಿಯರಿಂಗ್ ಅಲ್ಲೂ ಅದ್ಭುತವಾಗಿ ಪರಿಸರಕ್ಕೆ ಈ ಯೋಜನೆ ವಿರುದ್ಧವಾದವರೇ ಮಾತಾಡಿದ್ದಾರೆ. ಒಂದ್ ಕಡೆ 5,000 ಜನ ಇದ್ರು, ಇನ್ನೊಂದ್ ಕಡೆ 300 ಜನ ಇದ್ರು. 2 ಕಡೆ ಅದ್ಭುತವಾದ ಬದಲಾವಣೆಗಳು ಆಗಿದೆ ಅನ್ಸುತ್ತೆ. ಬಹುಶಃ ಈಗಿನ ಟ್ರೆಂಡ್ ನೋಡಿದ್ರೆ ಈ ಯೋಜನೆ ಸದ್ಯಕ್ಕಂತೂ ನಿಲ್ಲುತ್ತೆ ಅಂತ ಅನ್ಸುತ್ತೆ. ಈ ತರದ ಆಗಲೇ ಮುಂದೆ ಇನ್ನೊಂದು ಹೇಳಬೇಕಾಗಿದೆ, ಇದು ಇಲ್ಲಿ ಮುಗಿತಾ ಇಲ್ಲ. ಆಲ್ರೆಡಿ ವರಾಹಿನಲ್ಲಿ ಇದೇ ತರದೊಂದು ಪಂಪ್ ಸ್ಟೋರೇಜ್ ಪವರ್ ಪ್ಲಾಂಟ್ ಮಾಡಕ್ ಹೊರಟಿದ್ದಾರೆ. ಇಲ್ಲಿ ಹೇಳ್ತಾರೆ 2 ಡ್ಯಾಮ್ ಇದೆ, ಹಾಗಾಗಿ ನಿಮಗೆ ಹೊಸದಾಗಿ ನೀರು ಕಾಡು ಮುಳುಗಿಸಲ್ಲ ಅಂತ. ಕಡಿತೀವಿ ಆದ್ರೆ ಮುಳುಗಿಸಲ್ಲ ಅಂತ. ಆದ್ರೆ ವರಾಹಿನಲ್ಲಿರೋದು ಒಂದೇ ಡ್ಯಾಮ್, ಕೆಳಗಡೆ ಇನ್ನೊಂದು ಡ್ಯಾಮ್ ಕಟ್ಟಲೇಬೇಕು ಪಂಪ್ ಸ್ಟೋರೇಜ್ಗೆ, ಅಲ್ಲಿ ಕಾಡು ಮುಳುಗಿಸ್ತಾರೆ. ಮಲಪ್ರಭಾದಲ್ಲಿ ಆಲ್ರೆಡಿ ಒಂದು ಮಾಡ್ತಾ ಇದ್ದಾರೆ, ಅಲ್ಲೂ ಒಂದು ಡ್ಯಾಮ್ ಕಟ್ಟಬೇಕು. ಸೊ ಅಲ್ಲಿ ಏನ್ ಕಾರಣ ಕೊಡ್ತಾರ, ಅಲ್ಲಿ ಇನ್ನೊಂದು ಕಾರಣ ಹುಡುಕ್ತಾರೆ. ಹಾಗಾಗಿ ಇದನ್ನ ಶಾಶ್ವತವಾಗಿ ಚಿವುಟ ಹಾಕಬೇಕು ಅಂದ್ರೆ ಪಶ್ಚಿಮ ಘಟ್ಟ ಒಂದು ನೋ ಗೋ ಝೋನ್, ಯಾವುದೇ ಅಭಿವೃದ್ಧಿ ಚಟುವಟಿಕೆಗಳು ಇಲ್ಲಿ ಆಗಬಾರ್ದು. ನಾವು ಕೂಗನ್ ಮಾತ್ರ ನಾವು ಎತ್ತಬೇಕು. ಎಷ್ಟು ಜಾಸ್ತಿ ಜನ ಈ ಕೂಗನ್ ಕೂಗ್ತಾರೋ ಅಷ್ಟು ನಮ್ಮ ಶಾಸಕರು, ಸಂಸದರು, ಮಂತ್ರಿಗಳು ಸ್ಪಂದಿಸ್ತಾರೆ. ಯಾಕಂದ್ರೆ ಅವ್ರಿಗೆ ಜನ ವೋಟ್ ಬ್ಯಾಂಕ್ ನಾವೆಲ್ಲ. ಹಾಗಾಗಿ ಅದನ್ನು ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಅಲ್ಲ ಶ್ರೀಪತಿ, ಹಾ ಹೇಳಿ. ಅಲ್ಲ ಇದು ಈಗ ಇದ್ ಮಾಡ್ಬಿಟ್ಟು ಮತ್ತೆ ಲಿಫ್ಟ್ ಮಾಡಿ ಕರೆಂಟ್ ಮತ್ತೆ ಅದನ್ನ ರಿಯೂಸ್ ಮಾಡ್ತೀವಿ ಅಂತಾರಲ್ಲ, ಅದೇಂತ ಲಿಫ್ಟ್ ಮಾಡಕ್ಕೆ ನೀವು ಜಾಸ್ತಿ ಕರೆಂಟ್ ಬೇಡವಾ? ಬೇಕು ಬೇಕು ಬೇಕು. ಅದ್ ಯಾಕೆ ಅವ್ರು ಹೇಳೋದಂದ್ರೆ, ಅಲ್ಲಲ್ಲ ಕರೆಂಟ್ ಜಾಸ್ತಿ ಬೇಕಾದ್ರೂ ಈ ನೀರಲ್ಲಿ ನಮಗೆ ಯಾವಾಗ ಡಿಮ್ಯಾಂಡ್, ಈ ನಮ್ ಡಿಮ್ಯಾಂಡ್ ಇದೆಯಲ್ಲ ವಿದ್ಯುತ್ತಿಂದು, ಎಲ್ಲಾ ಟೈಮಲ್ಲೂ ಒಂದೇ ತರ ಇರಲ್ಲ. ಈಗ ರಾತ್ರಿ ಹೊತ್ತು ಕಡಿಮೆ ಇರುತ್ತೆ, ಬೆಳಿಗ್ಗೆ ಹೊತ್ತು ಜಾಸ್ತಿ ಇರುತ್ತೆ ಅಲ್ವಾ? ಬೇಕಾದಾಗ ಸಿಗ್ಬೇಕಲ್ಲ ನಮಗೆ. ಬೇರೆ ಈಗ ರಾತ್ರಿ ಹೊತ್ತೆಲ್ಲೋ ನಮಗೆ ಜಾಸ್ತಿ ಇದೆ, ಅವ ಬಳಸೋರು ಇರಲ್ಲ. ಹಗಲೊತ್ತಲ್ಲಿ ನಮಗೆ ಜಾಸ್ತಿ ಬೇಕು, ಅವಾಗ ಈ ನಮ್ಮ ಈ ಏನು ವಿದ್ಯುತ್ ಉತ್ಪಾದನಾ ಕೇಂದ್ರಗಳಲ್ಲಿ ತಯಾರಾಗೋದು ಸಾಕಾಗಲ್ಲ. ಅದಕ್ಕೆ ಕಡಿಮೆ ಬಳಕೆ ಇದ್ದಾಗ ಸಿಗೋ ಎಕ್ಸ್ಟ್ರಾ ಕರೆಂಟ್ನ ಸರ್ಪ್ಲಸ್ ಅಂತ ಏನ್ ಹೇಳ್ತೀವಿ, ಅದರಿಂದ ನೀರ್ ಎತ್ತುತ್ತೀವಿ. ನಮಗೆ ಯಾವಾಗ ಬೇಕೋ ಅವಾಗ ನೀರನ್ನು ಹರಿಸಿ ವಿದ್ಯುತ್ ತಯಾರಿಸ್ತೀವಿ. ಇದು ಬ್ಯಾಲೆನ್ಸ್ ಮಾಡಕ್ಕೆ. ಕರೆಂಟ್ ಮಾತ್ರ ಜಾಸ್ತಿನೇ ಬಳಕೆ ಆಗುತ್ತೆ, ಅದು ಹೌದು, ಸತ್ಯವೇ ಅದು. ಅದನ್ನ ಅವರು ಒಪ್ಕೋತಾರೆ. ನಾವ್ ಹೇಳೋದು ಅಲ್ಲ ಆ ವಿಚಾರದಲ್ಲಿ ಅದು ತಂತ್ರಜ್ಞಾನದಲ್ಲಿ ಮೀನಿಂಗ್ಲೆಸ್ ಅಂತಲ್ಲ. ನಾವ್ ಹೇಳೋದು ಈ ತರದ್ದು ಗ್ರಿಡ್ ಬ್ಯಾಲೆನ್ಸಿಂಗ್ ಅನ್ನೋದು ಬಹಳ ಮುಖ್ಯ. ಇಲ್ಲದೆ ಇದ್ರೆ ಗ್ರಿಡ್ ಫೇಲ್ಯೂರ್ ಆಗುತ್ತೆ. ಆದ್ರೆ ನಾವ್ ಹೇಳೋದು ಕಾರ್ಡ್ ಕಡ್ದು ಬ್ಯಾಲೆನ್ಸ್ ಮಾಡಬೇಡಿ, ಇದಕ್ಕೆ ಬೇರೆ ಮಾರ್ಗಗಳಿದೆ. ಈಗ ಸರ್ಕಾರ ಟೆರಿಫ್ ಅವ್ರ ಕೈನಲ್ಲಿ ಇದೆ ಅಲ್ವಾ. ನೀವು 8 ರಿಂದ 10ನ್ನ ಈಗ ನೀವು 8 ರೂಪಾಯಿ 1 ಯೂನಿಟ್ ಕೊಡೋ ಬದಲು ನಾವು 15 ರೂಪಾಯಿ ಮಾಡ್ತೀವಿ 8 ರಿಂದ 10 ಬಳಸಿದ್ರೆ ಅಂತ ಹೇಳಿದ್ರೆ, ಅರ್ಧ ಜನ ಕರೆಂಟ್ ಆ ಟೈಮಲ್ಲಿ ಬಳಸಲ್ಲ, ಇಲ್ಲ ಅವ್ರದೇ ಸ್ವಂತದ್ದು ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಉಪಯೋಗಿಸ್ಕೊತಾರೆ ಅಲ್ವಾ. ಆ ತರ ಮಾಡಿ. ಅಥವಾ ಬ್ಯಾಟ್ರಿ ಸ್ಟೋರೇಜ್ ಅನ್ನೋದು ಇವತ್ತು ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ವ್ಯವಸ್ಥೆಗಳು ಎಲ್ಲಾ ಕಡೆನೂ ಬರ್ತಾ ಇದೆ. ಅವರು 3 ರೂಪಾಯಿಗೆ ಅವರೇ ಹಾಕ್ಬಿಟ್ಟು ಸರ್ಕಾರಕ್ಕೆ 3.25 ರೂಪಾಯಿಗೆ 1 ಯೂನಿಟ್ ಕೊಡ್ತೀವಿ ಅಂತ ಅವರೇ ಬರ್ತಾ ಇದ್ದಾರೆ. ಇದ್ರಲ್ಲಿ ಸರ್ಕಾರ ದುಡ್ಡೇ ಇರಲ್ಲ. ಅವ್ರು ಕೊಡೋ 1 ಯೂನಿಟ್ ಕರೆಂಟಿಗೆ 3 ರೂಪಾಯಿ 25 ಪೈಸೆ ಚಾರ್ಜ್ ಮಾಡ್ತಾರೆ. ಅವ್ರು ನಮ್ಮಿಂದನೇ ತಗೊಂಡಿರ್ತಾರೆ, ಆದ್ರೆ ಸ್ಟೋರ್ ಮಾಡಿ ಕೊಡೋದಕ್ಕೆ ಮೇಂಟೆನೆನ್ಸ್ ಎಲ್ಲ ಪೂರ್ತಿ ಖಾಸಗಿ ಅವ್ರದ್ದೇ. ಇವರು 5 ರೂಪಾಯಿ 64 ಪೈಸೆ ಆಗುತ್ತೆ 1 ಯೂನಿಟ್ಗೆ ಅಂತ ಇವ್ರು ಹೇಳ್ತಾರೆ. ಯಾವ ಸುಲಭ? ಈ ಯೋಜನೆ, ಈ ಪರ್ಯಾಯ ಇದ್ರೂ ಯಾಕೆ ನೀವು ಬಳಸಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಬೇರೆ ಕಡೆ ಎಲ್ಲ ಬಳಸ್ತಾರೆ. ಸೋಲಾರ್ ಪ್ಯಾನೆಲ್ ಎಲ್ಲ ಹಾಕೊಂಡಿರ್ತಾರಲ್ಲ, ಅವರೆಲ್ಲ ಬ್ಯಾಟ್ರಿ ಇಟ್ಕೊಂಡು ಚಾರ್ಜ್ ಮಾಡ್ಕೊಂಡು ರಾತ್ರಿ ಬಳಸ್ಕೋಬಹುದು ಅಲ್ವಾ? ರಾತ್ರಿ ಅಲ್ಲ, ರಾತ್ರಿ ಬಳಸ್ಕೊಳ್ಳೋದು ಮಾಡ್ಬೋದು. ರಾತ್ರಿ ಬೇಡ, ಯಾಕಂದ್ರೆ ರಾತ್ರಿ ಸರ್ಕಾರಕ್ಕೆ ಸಮಸ್ಯೆ ಇಲ್ಲ ಕೊಡಕ್ಕೆ. ಸುಮಾರು ನಮ್ದು ಈ ಕಮರ್ಷಿಯಲ್ ಆಕ್ಟಿವಿಟೀಸ್ ಇದೆಯಲ್ಲ, ಇದು ಸುಮಾರು 30% ಕರೆಂಟನ್ನು ಅದು ಕುಡಿಯುತ್ತೆ. ಒಂದು 45 ರಿಂದ 50% ಕೈಗಾರಿಕೆಗಳು ಕುಡಿಯುತ್ತೆ. ಒಂದು 25% ನಮ್ಮ ನೀರಾವರಿ ಬೇಸಿಗೆನಲ್ಲಿ ಮಾತ್ರ ಅವ್ರು ಕುಡಿತಾರೆ.
ಏನು ಪಂಪ್ ಸೆಟ್ಗಳು, IP ಸೆಟ್ಗಳು. ಈ ವಾಣಿಜ್ಯ ಇವರೇನಿದಾರಲ್ಲ ಅವ್ರಿಗೆ ಟರೀಫನ್ ಜಾಸ್ತಿ ಮಾಡ್ಬಿಡಿ ಅಂತ ಈಗ ಇದೆ ಆಲ್ರೆಡಿ ಸ್ಟ್ಯಾಗರ್ ಟರೀಫ್ ಅನ್ನೋದು. ಇಂಡಸ್ಟ್ರಿನವ್ರು ನೀವು ರಾತ್ರಿ ರನ್ ಮಾಡಿದ್ರೆ ನಿಮ್ಮ ಇಂಡಸ್ಟ್ರಿನ ನಾವು ಕಡಿಮೆ ರೇಟಲ್ಲಿ ಕರೆಂಟ್ ಕೊಡ್ತೀವಿ, ಹಗಲು ರನ್ ಮಾಡಿದ್ರೆ ಜಾಸ್ತಿ ರೇಟು ಅಂತ ಹೇಳಿದ್ದಾರೆ. ನಾವು ಹೇಳೋದು ಇನ್ನೂ ಜಾಸ್ತಿ ಮಾಡಿ. ಆ 2 ಗಂಟೆ ಈಗೆಲ್ಲ ಮೀಟರ್ಗಳೆಲ್ಲ ಹೇಗಿದೆ ಅಂದ್ರೆ ಪ್ರತಿ ಸೆಕೆಂಡಲ್ಲೂ ನೀವು ಕರೆಂಟ್ ಎಷ್ಟು ತಗೋತಾ ಇದೆಯಾ ಅಂತ ರೆಕಾರ್ಡ್ ಆಗುತ್ತೆ. ಹಾಗಾಗಿ ಬೆಳಗ್ಗೆ ನೀವು 8ರಿಂದ 10 ನೀವು ಕರೆಂಟ್ ಬಳಸೋದಾದ್ರೆ ನಿಮಗೆ ದರ ಜಾಸ್ತಿ. ಸಂಜೆ 4ರಿಂದ 6 ಅವಾಗಲೇ ಅವ್ರು ಹೇಳ್ತಾ ಇರೋದು ನಮಗೆ ಲೋಡ್ ಭಾಳ ಇರುತ್ತೆ ಅಂತ. ಸೂರ್ಯ ಇನ್ನೂ ಕೊಡ್ತಾ ಇರಲ್ಲ ನಮಗೆ ಕರೆಂಟ್ ಸಾಕಷ್ಟು. ನಮ್ದು ಸಾಕಷ್ಟು ಈಗ ಸೌರ ವಿದ್ಯುತ್ತೇ ಬರ್ತಾ ಇರೋದ್ರಿಂದ ಈ ಸಮಸ್ಯೆ ಬಂದಿದೆ. ಹಾಗಾಗಿ ಆ 2 ಟೈಮಿಗೆ ಕೊಡೋಕ್ಕೋಸ್ಕರ ಈ ಯೋಜನೆ ಅಂತ. ಇದಕ್ಕೆ ಪರ್ಯಾಯವಾಗಿ 3-4-5-6 ಪರಿಹಾರಗಳನ್ನ ನಾವು ಕೊಡಬಹುದು. ಆಮೇಲೆ ಇದರಲ್ಲಿ ಸರ್ಕಾರಕ್ಕೆ 1 ಪೈಸಾ ಖರ್ಚಾಗದೇ ಇರೋ ಪರಿಹಾರಗಳು ಇದಾವೆ. ಈಗ ನಮ್ಮ ಇಂಡಸ್ಟ್ರಿ ಸಮಸ್ಯೆ ಆಗಿರೋದು ಅದೇನೆ. ಇದೇ 2000 ಮೆಗಾವ್ಯಾಟಿಗೆ ಕೇವಲ 8 ವರ್ಷದಿಂದ 4,000 ಕೋಟಿ ಅಂತ ಅಂದಾಜು ಮಾಡಿದ್ರು. ಪ್ರಾಜೆಕ್ಟ್ ಇನ್ನೂ ಪ್ರಾರಂಭ ಆಗಿರಲಿಲ್ಲ. 2019ಕ್ಕೆ ಅದೇ ಪ್ರಾಜೆಕ್ಟ್ಗೆ 6,000 ಕೋಟಿ ಅಂತ ಮಾಡಿದ್ರು. ಈಗ 2023ರಲ್ಲಿ ಆಗಿದೆ, ಈಗ ಮತ್ತೆ ರಿವೈಸ್ ಆಗಿದ್ದು. ಇದೇ ಪ್ರಾಜೆಕ್ಟ್ಗೆ 10,200 ಕೋಟಿ ಅಂತ ಮಾಡಿದ್ದಾರೆ. ಯಾಕೆ ಇಷ್ಟೊಂದು ಜಾಸ್ತಿ ಆಗುತ್ತೆ ಸರ್ಕಾರದ ಯೋಜನೆಯಲ್ಲಿ? ಕಾಸ್ಟ್ ಜಾಸ್ತಿ ಅಂದ್ರೆ ಇದರಲ್ಲಿ ಹಣ ಯಾರ್ಯಾರಿಗೋ ಎಷ್ಟೆಷ್ಟೋ ಸಂದಾಯ ಆಗ್ತಾ ಇರುತ್ತೆ. ಎಷ್ಟು ಇಂಥ ಯೋಜನೆಗಳ ಹೆಸರಲ್ಲಿ ದುಡ್ಡು ತಗೊಳ್ಳೋದು ಸ್ವಲ್ಪ ಹೊರ್ತುವೆ. ನಿಮ್ಮ ಕರೆಂಟ್ ನೀವೇ ತಯಾರು ಮಾಡ್ಕೊಳ್ಳಿ, ನೀವೇ ಬ್ಯಾಟ್ರಿ ಇಟ್ಕೊಳ್ಳಿ ಅಂದ್ರೆ ಯಾರಿಗೆ ದುಡ್ಡು ಬರುತ್ತೆ? ಇದು ಎಲ್ಲರಿಗೂ ಗೊತ್ತಿರೋ ಅಂತ ಓಪನ್ ಸೀಕ್ರೆಟ್ ಅಂತಾರಲ್ಲ, ಇದು ಅಷ್ಟೇನೆ. ನಮ್ಮ ಹೇಳ್ಬಾರ್ದು ಇವತ್ತು ಇದೇ ಮುಖ್ಯವಾದ್ದು ಒಂದು. ಹಾ, ಅವ್ರುಗಳು ಹೋಗೋ ಸಂದಾಯ ಆಗೋದು. ಹೌದೌದು. ಈ ಯೋಜನೆಗಳನ್ನು ಮಾಡ್ತಾ ಇದ್ದಷ್ಟು ಬೇರೆ ಬೇರೆ 1000 ಕೋಟಿ, 500 ಕೋಟಿ, 2,000 ಕೋಟಿದು ಎಷ್ಟು ಯೋಜನೆಗಳನ್ನು ಮಾಡ್ತೀವೋ ಅಷ್ಟು ಸರ್ಕಾರದ ಖಜಾನೆಯಿಂದ ದುಡ್ಡು ತಗೊಳ್ಳೋಕೆ ಮಾರ್ಗ ಇದು ಅಷ್ಟೇನೆ. ಅಷ್ಟು ಬಿಟ್ಟು ಇನ್ನೇನೂ ಇಲ್ಲ. ವಿರೋಧ ಪಕ್ಷದಲ್ಲಿದ್ದಾಗ ಇದನ್ನ ವಿರೋಧಿಸ್ತಾರೆ, ಅವ್ರ ಅಣ್ಣರು ಆಡಳಿತ ಪಕ್ಷಕ್ಕೆ ಬಂದ್ರೆ ಅದನ್ನ ಸಪೋರ್ಟ್ ಮಾಡ್ತಾರೆ. ವಿರೋಧ ಪಕ್ಷದವರಿಗೂ ಕೊಟ್ಬಿಟ್ರೆ ಅವಾಗ ಅವರು ಸುಮ್ಮನಾಗ್ತಾರೆ. ಹಾಗೆ. ಆದ್ರೆ ಇಲ್ಲಿ ಬಲಿಯಾಗೋದೇನು ಅದನ್ನ ನಾವು ನೋಡ್ಬೇಕಲ್ವಾ? ಮತ್ತೇನಾದ್ರೂ ಪ್ರಶ್ನೆ ಇದೆಯಾ? ನಂಗೊಂದು ಪ್ರಶ್ನೆ ಇದೆ. ಈ ನೀವ್ ಹೇಳಿದ್ರಿ ಬ್ಯಾಟ್ರಿ ಸ್ಟೋರೇಜ್ ಇದು ಯೂಸ್ ಮಾಡ್ಬೋದು ಅಂತ. ಬಟ್ ಅದು ರಿಸೋರ್ಸ್ ಇಂಟೆನ್ಸಿವ್ ಅಲ್ವಾ? ಅಂದ್ರೆ ಇಷ್ಟು ಪಾಪ್ಯುಲೇಷನ್ಗೆ ಕೇಟರ್ ಮಾಡಬೇಕು ಅಂದ್ರೆ ಬ್ಯಾಟ್ರಿ ಟೆಕ್ನಾಲಜಿ ಅದು ರಿಸೋರ್ಸ್ ಇಂಟೆನ್ಸಿವ್. ಆಮೇಲೆ ಅದು ಏನು ಇನ್ಫೈನೈಟ್ ರಿಸೋರ್ಸ್ ಅಲ್ಲ. ಸೊ ಒಂಥರ ಅಲ್ಟಿಮೇಟ್ಲಿ ಆಸ್ಟಿರಿಟಿ. ನಾವು ಆ ಹಂತಕ್ಕೆ ಹೋಗಿಲ್ಲ. ಅಂದ್ರೆ ಈಗ ಇವಿಗಳನ್ನು ಹೇಳಿದ್ರು ಅದು ಅದೇ ಪ್ರಶ್ನೆ ಬರುತ್ತೆ ಅಲ್ವಾ? ಈಗ ಇದಕ್ಕೆ ಈ ಬ್ಯಾಟ್ರಿಗಳಿಗೆಲ್ಲ ನಾವು ಈಗ ಬಳಸೋದು ಲಿಥಿಯಂ ಅಯಾನ್ ಬ್ಯಾಟ್ರಿಗಳು. ಈಗ ಬ್ಯಾಟ್ರಿ ಸ್ಟೋರೇಜಿಗೂ ಲಿಥಿಯಂ ಅಯಾನೇ ಬಳಸೋದು. ಲಿಥಿಯಂ ನಮಗೆ ಸಿಗಲ್ಲ, ಈ ಪ್ರಶ್ನೆಗಳೆಲ್ಲ ಬರುತ್ತೆ. ಆದ್ರೆ ಅಲ್ಯೂಮಿನಿಯಂ ಇಂದನೂ ಇದಕ್ಕಿಂತ ಎಫಿಷಿಯೆಂಟ್ ಬ್ಯಾಟ್ರಿಗಳನ್ನ ಮಾಡ್ಬೋದು ಅಂತಾಗಿದೆ. ನಮ್ಮಲ್ಲಿ ಈಗ ಅಲ್ಯೂಮಿನಿಯಂನ ಭಾರಿ ದೊಡ್ಡ ರಿಸೋರ್ಸ್ಗಳು ಇದೆ. ಆದ್ರೆ ಅಫ್ಕೋರ್ಸ್ ಯಾವುದೇ ಈ ಥರದ್ದು ನಮಗೆ ಜಾಸ್ತಿ ಕಂಫರ್ಟ್ ಬೇಕು, ಜಾಸ್ತಿ ವಿದ್ಯುತ್ ಬೇಕು ಅಂತಂದ್ರೆ ಎಲ್ಲೋ ಒಂದು ಕಡೆ ಪರಿಸರಕ್ಕೆ ಕೈ ಹಾಕಿ ಕಿತ್ಕೋಬೇಕು, ಅದು ಸತ್ಯ. ಆದ್ರೆ ನಾವಿನ್ನು ಆ ಮಟ್ಟಕ್ಕೆ ಮುಟ್ಟಿಲ್ಲ, ಅಷ್ಟು ವಿಚಾರ ಮಾಡೋಷ್ಟು ಮಟ್ಟಕ್ಕೆ ಮುಟ್ಟಿಲ್ಲ. ನಾವೀಗ ಹೇಳ್ತಾ ಇರೋದು ಏನು ಅಂದ್ರೆ, ಆಯ್ತಪ್ಪ ನಿಮ್ಗೆ ಅನುಕೂಲ ಆಗ್ಬೇಕಾ, ಅದಕ್ಕೆ ಈ ತರ ಮಾಡಿ, ಅಟ್ಲೀಸ್ಟ್ ನಮ್ಮ ಕಾಡನ್ನು ಮುಟ್ಟಬೇಡಿ ಅಂತ. ಆದ್ರೆ ಆ ದೃಷ್ಟಿಕೋನ ಇದೆಯಲ್ಲ, ಈಗ ಭೂತಾನ್ನಲ್ಲಿ ಮಾಡಿದ್ದಾರೆ, ಅದು ಅದ್ಭುತವಾದ್ದು. ಏನು ಅಂದ್ರೆ ನಮ್ಮ ಬಳಕೆನೇ ಕಡಿಮೆ ಮಾಡ್ಕೊಳ್ಳೋದು, ಅವಶ್ಯಕತೆಗಳನ್ನೇ ಕಡಿಮೆ ಮಾಡ್ಕೊಳ್ಳೋದು ಶಾಶ್ವತವಾದ ಪರಿಹಾರ. ಆದ್ರೆ ಆ ಹಂತಕ್ಕೆ ನಾವು ಹೋಗೇ ಇಲ್ವೇ? ನಮ್ಮ ಕೈಗಾರಿಕಾ ನೀತಿ ಇರ್ಬೋದು, ವಾಣಿಜ್ಯ ನೀತಿ ಇರ್ಬೋದು, ಎಲ್ಲವೂ ಏನೇ ಹೇಳುತ್ತೆ, ಜಾಸ್ತಿ ಉತ್ಪಾದನೆ, ಜಾಸ್ತಿ ಬಳಕೆಯಿಂದ ಜಾಸ್ತಿ ಆರ್ಥಿಕ ಚೇತರಿಕೆ ಆಗುತ್ತೆ. ನಾವು 5 ಟ್ರಿಲಿಯನ್ ಎಕಾನಮಿ ಮುಟ್ತೀವಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಮುಟ್ಟಬೇಕು ಅಂತ. GDP ಜಾಸ್ತಿ ಆಗುತ್ತೆ ಅಂತ. GDP ಜಾಸ್ತಿ ಆಗೋದು ಅಂದ್ರೆ ಏನು? ಜಾಸ್ತಿ ವಸ್ತುಗಳನ್ನ, ರಾ ಮೆಟೀರಿಯಲ್ಗಳನ್ನ ಪ್ರಾಡಕ್ಟ್ ಆಗಿ ತಯಾರು ಮಾಡಿ ಗೋಡೌನಲ್ಲಿ ಇಟ್ಕೊಳಕ್ಕಾಗಲ್ಲ. ಜನ ಹೇಗಾದ್ರೂ ಮಾಡಿ ಅದನ್ನ ಬಳಸೋ ತರ ಮಾಡೋದು. ಆದ್ರೆ
ಈ ಎಲ್ಲ ಹಂತದಲ್ಲೂ ನೀರು, ವಿದ್ಯುತ್ತು ಮತ್ತೆ ರಾ ಮೆಟೀರಿಯಲ್ ಬಳಕೆ ಆಗೇ ಆಗುತ್ತೆ. ನಾವೀಗ ಹೇಗೆ ಅಂದ್ರೆ ಈ ಸಮಸ್ಯೆ ಬಂದಿದೆ, ಕೆಲವು ಭಾಗನಾದ್ರೂ ನೀರು ಬಹಳ ಮುಖ್ಯ, ನೀರಿನ ಮೂಲ ಇದು, ಅಲ್ಲಿ ಮುಟ್ಬೇಡಿ ಅಂತ ಹೇಳ್ತಾ ಇದೀವಿ ಅಷ್ಟೇನೆ. ನೀವ್ ಹೇಳೋ ಸತ್ಯ ಬಹಳ ನಿಜವಾದದ್ದು, ಆದ್ರೆ ಅದಕ್ಕೆ ಪರಿಹಾರಗಳು ಕಹಿ ಸ್ವಲ್ಪ. ಅದೇ ಅಂದ್ರೆ ಆಸ್ಟೆರಿಟಿ ಇಸ್ ದ ಅಲ್ಟಿಮೇಟ್ ಸೊಲ್ಯೂಷನ್. ಬಟ್ ಬ್ಯಾಟ್ರಿ ಸ್ಟೋರೇಜು ಈಗಿರೋ ಇದ್ರಲ್ಲಿ ವ್ಯವಸ್ಥೆನಲ್ಲಿ ತುಂಬಾ ದೇಶಗಳು ಅಳವಡಿಸ್ಕೊಂಡಿದ್ದಾವೆ. ಆಸ್ಟ್ರೇಲಿಯಾ ಲೀಡಿಂಗ್ ಅಲ್ಲಿದೆ. ಭಾರತದಲ್ಲೇನೆ ಬೇರೆ ಬೇರೆ ರಾಜ್ಯಗಳು ಈಗಾಗಲೇ ಟೆಂಡರ್ ಕರೆದು ಸುಮಾರು ಕಡೆ ಅಳವಡಿಸ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ 3000 ಮೆಗಾವ್ಯಾಟ್ ಅದು ಮಾಡಿದ್ದಾರೆ, ಗುಜರಾತ್ ಅಲ್ಲಿ ಕರೆದಿದ್ದಾರೆ, ತಮಿಳ್ನಾಡಲ್ಲಿ ಹಾಕ್ತಾ ಇದ್ದಾರೆ. ನಾವು ಯಾಕೆ ಮಾಡ್ತಾ ಇಲ್ಲ, ನಮಗೆ ಯಾಕೆ ಬೇಕು ಪಶ್ಚಿಮ ಘಟ್ಟ ಅಂತ ನಾವು ಪ್ರಶ್ನೆ ಮಾಡ್ತಾ ಇರೋದು. ಅಫ್ಕೋರ್ಸ್ ನಾವು ಆ ಟೈಮಲ್ಲಿ ಬಳಸಲ್ಲ ಅಂದ್ಬಿಟ್ರೆ ಅದು ಅದ್ಭುತವಾದ ಕೆಲಸ ಅದು, ಆದ್ರೆ ಆ ಮಾನಸಿಕತೆ ನಮಗಿದೆಯಾ ಅನ್ನೋದು ಹೇಳೋದು ಕಷ್ಟ. ವೈಯಕ್ತಿಕವಾಗಿ ಹೇಳಿದ್ರೆ ನಾವು ಗ್ರಿಡ್ ಪವರ್ ಯೂಸೇ ಮಾಡಿಲ್ಲ ಈವರೆಗೂ. 24x7 21 ವರ್ಷ ಆಯ್ತು ಹೆಚ್ಚು ಕಮ್ಮಿ ನಮ್ದು ಮನೆ ಕಟ್ಟಿ. ನಿಮ್ದು ಇದು ರಿಪೋರ್ಟಲ್ಲಿ ನೀವು ಹೇಳಿದ್ರಿ ಅಕೇಶಾ ಆಮೇಲೆ ಅರೇಕಾ ಎಲ್ಲ ಇದು ಪ್ಲಾಂಟೇಶನ್ ಎಲ್ಲ ಫಾರೆಸ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ. ಅದು ಹೆಂಗೆ ಮೋನೋಕಲ್ಚರ್ನ ಫಾರೆಸ್ಟ್ ಅಂತ ಕನ್ಸಿಡರ್ ಮಾಡೋಕ್ಕಾಗತ್ತೆ? ಅದು ಹೇಗೆ ಅಂದ್ರೆ ಇವರು ಸ್ಯಾಟಲೈಟ್ ಸರ್ವೆ ಬೇಸ್ಡ್ ಡೇಟಾ ಇದೆಲ್ಲ. ಸ್ಯಾಟಲೈಟ್ ಅಲ್ಲಿ 500 ಕಿಲೋಮೀಟರ್ ಎತ್ತರದಲ್ಲ ಹಾರೋ ಉಪಗ್ರಹದಲ್ಲಿ ಫೋಟೋ ತೆಗೆದು, ಅಫ್ಕೋರ್ಸ್ ರೆಸಲ್ಯೂಷನ್ ಚೆನ್ನಾಗಿದೆ, ಆದ್ರೆ ಸರ್ಕಾರಕ್ಕೆ ಬೇಕಾದಂತ ಮಾಹಿತಿ ಕೊಡೋಕ್ಕೋಸ್ಕರನೇ ಅವರಿಗೆ ಡೈರೆಕ್ಷನ್ಸ್ ಇರುತ್ತೆ. ಅವ್ರು ಹೇಳ್ಬೇಕು ನಾವು ವರ್ಷದಿಂದ ವರ್ಷಕ್ಕೆ ನಮ್ಮ ಅರಣ್ಯನ ಬೆಳೆಸ್ತಾ ಇದ್ದೀವಿ ಅಂತ. ಇದೊಂಥರ ವಿರೋಧಾಭಾಸ. ಕಾಡು ಕಡಿತಾ ಇದ್ದಾರೆ ಇಷ್ಟೊಂದು ಯೋಜನೆಗಳಿಗೆ, ಎಲ್ಲಿ ಬೆಳೆಸಿದ್ದೀರಾ ಅಂದ್ರೆ ನಮ್ದು ನೀವು ಅಂಕಿಅಂಶ ನೋಡಿದ್ರೆ ನಮ್ದು ಅರಣ್ಯ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ನಮ್ಮ ಈ ಪ್ಲಾಂಟೇಶನ್ಗಳು ಈಗ ದೊಡ್ಡದಾಗಿ ಬೆಳೀತಾ ಇದ್ದಾವೆ. ಅದು ರಬ್ಬರ್ ಇರ್ಬೋದು, ಅಡಿಕೆ ಇರ್ಬೋದು, ನೆಡುತೋಪುಗಳು ಬಹಳಷ್ಟಾಗಿದೆ. ಇದನ್ನೆಲ್ಲ ಅವ್ರು ಸೇರಿಸ್ಬಿಟ್ಟು ಅರಣ್ಯ ದೊಡ್ಡದಾಯ್ತು ಅಂತ ಹೇಳ್ತಾರೆ. ಯಾವುದೇ ಮಾನೋಕಲ್ಚರಲ್ ಪ್ಲಾಂಟೇಶನ್ನು ನ್ಯಾಚುರಲ್ ಪ್ರೈಮಾರ್ಡಿಯಲ್, ಈ ಪಶ್ಚಿಮ ಘಟ್ಟದ ಕಾಡಿಗೆ ಪ್ರೈಮಾರ್ಡಿಯಲ್ ಫಾರೆಸ್ಟ್ ಅಂತಾರೆ. ಅಂದ್ರೆ ಭೂಮಿ ಈ ಘಟ್ಟ ಹುಟ್ಟಿದಾಗಲೇ ಬೆಳ್ಕೊಂಬಂದಿರೋ ಅಂತ ಕಾಡುಗಳು, ಅದಕ್ಕೆ ಸಮ ಆಗೋ ಸಾಧ್ಯನೇ ಇಲ್ಲ. ನಾವು ಬಂದಿರೋದು ಈ ಭೂಮಿಗೆ, ಅಥವಾ ನಮ್ಮ ಭಾರತಕ್ಕೆ ಶಶಿ ಹೇಳಿದ್ನಲ್ಲ, ಸುಮಾರು ಇಂಡಿಯಾಕ್ಕೆ ಬಂದಿದ್ದು ಒಂದು 40,000 50,000 ವರ್ಷದ ಹಿಂದೆ. ಮನುಷ್ಯ ಅಂತ ಈ ತಿಳುವಳಿಕೆ ಇರೋ ಮನುಷ್ಯ ಅಂತ ಹೇಳಿದವನು ಬಂದಿದ್ದು ಬರೀ ಒಂದು 10,000 ವರ್ಷ ಆಯ್ತು ಅಷ್ಟೇ. ಅವು ಲಕ್ಷ ವರ್ಷಗಳ ಹಿಂದೆ ಬಂದಿರೋಂಥದ್ದು. ಆಮೇಲೆ ಅಂದ್ರೆ ನಾವು ಇರೋದು ಒಂದು 70-80 ವರ್ಷ, ಅದರಲ್ಲಿ ಯಾಕೆ ಸುಮ್ಮನೆ ಮಜಾ ಮಾಡಿಕೊಂಡು ದುಡ್ಡು ಮಾಡ್ಕೊಂಡು ಇದ್ಕೊಂಡು ಹೋಗ್ಬಾರ್ದು, ಯಾಕೆ ಇದೆಲ್ಲ ನಾವು ಮಾಡಬೇಕು ಅಂತ. ಅದು ಆದರೆ ಇದು ಹಾಗಿಲ್ಲ. ನಾವು ಎಷ್ಟೇ ಹೇಳಿದ್ರೂ ನಮ್ಮಲ್ಲಿ ಇನ್ಬಿಲ್ಟ್ ಏನಿದೆ ಅಂತಂದ್ರೆ ಜೀನು, ನಮ್ಮ ಮಕ್ಕಳು ಚೆನ್ನಾಗಿ ಬದುಕಬೇಕು ಅನ್ನೋದು ಇದ್ದೇ ಇರುತ್ತಲ್ವಾ. ನಾವು 40 ವರ್ಷ ಇದ್ರೂ ನಮ್ಮ ಮಕ್ಕಳು ಚೆನ್ನಾಗಿ ಬೆಳಿಬೇಕು ಅನ್ನೋದು ಇರುತ್ತೆ. ಜೊತೆಗೆ ಇವಾಗ ಅದು ಈ ಇದ್ರದ್ದು ಇಂಪ್ಯಾಕ್ಟ್ ಎಷ್ಟು ಬೇಗ ಆಗ್ತಾ ಇದೆ ಅಂದ್ರೆ, ನದಿಗಳಲ್ಲಿ ನೀರು ಕಡಿಮೆ ಆಗ್ತಾ ಇದೆ, ಶುದ್ಧವಾದ ನೀರು ಎಲ್ಲೂ ಸಿಗ್ತಾ ಇಲ್ಲ. ಈ ಲಿಂಕ್ ಮಾಡ್ತಾ ಇಲ್ಲ ಅಷ್ಟೇ ಹೊರತುವೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಈಗ ಗುಡ್ಡ ಕುಸಿತಾ ಇದೆ, ಯಾರಿಗೆ ಇಷ್ಟ ಆಗುತ್ತೆ ಗುಡ್ಡ ಕುಸಿಯೋದು? ನಮ್ಮ ತೋಟದ ಮೇಲೆ ಬಂದು ಪರ್ವತ ಬಂದು ಕೂತ್ಕೊಳ್ಳೋದು ಇಷ್ಟ ಆಗಲ್ಲ ಅಲ್ವಾ? ಹಾಗಾದ್ರೆ ಗುಡ್ಡ ಕುಸಿದೇ ಇರೋಂಗೆ ಏನ್ ಮಾಡ್ಬೇಕು ಅಂದ್ರೆ ನೀವು ಅಲ್ಲಿ ರೋಡ್ ಮಾಡಬಾರ್ದು. ಇದು ಡೈರೆಕ್ಟ್ ಲಿಂಕ್ ಇದು. ನಾವು ಎಲ್ಲಿ ಮಜಾ ಮಾಡಕ್ಕಾಗುತ್ತೆ 40 ವರ್ಷ? ಆಗೋದಿಲ್ಲ. ಈಗ ಅಪ್ಸರ್ಕೊಂಡ ಅದ್ಭುತವಾದ ವಾಟರ್ ಫಾಲ್, ಜನ ಎಲ್ಲ ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತಾರೆ 1 ಅವರ್ದಲ್ಲಿ. ಅದೇ ಜಾಗದಲ್ಲಿ ಇವತ್ತು ಬಾಕ್ಸೈಟ್ ಗಣಿಗಾರಿಕೆಗೆ ಜಾಗ ಕೊಟ್ಟಿದ್ದಾರೆ. ಜನಕ್ಕೆ ಅದು ಇಷ್ಟ ಆಗಲ್ಲ ಅಲ್ವಾ? ಹಾಗೆ ಇದು ಪರಿಣಾಮ ಬೇಗ ಬರ್ತಾ ಇದೆ. ಮೊದಲನಾಗೆ ಅಂದ್ರೆ ಮೋಸ್ಟ್ಲಿ ಹೆಂಗೆ ಜನರು ಯೋಚನೆ ಮಾಡೋ ರೀತಿ ಹೆಂಗೆ ಅಂದ್ರೆ, ನನ್ನ ಒಬ್ನಿಂದ ಏನಾಗತ್ತೆ, ನಾನು ಒಬ್ನು ಇದ್ ಮಾಡಿದ್ರೆ ಏನಾಗಲ್ಲ ಅಂದ್ರೆ ಇಲ್ಲ. ಅದೇ ಈಗ ಅವೇರ್ನೆಸ್ ಅನ್ನೋದು ಹಾಗೆ ಬರ್ಬೇಕಲ್ವಾ. ಈಗ ಮೊದಲೆಲ್ಲ ಪಬ್ಲಿಕ್ ಹೀರಿಂಗ್ ಕರೆದಿದ್ರೆ ಕೆಲವೇ ಜನ ಬರ್ತಿದ್ರು, ನಾಮಕಾಯ ವ್ಯವಸ್ಥೆ. ಇವತ್ತು ಗೇರ್ಸೊಪ್ಪದಲ್ಲಿ 5,000 ಜನ ಸೇರಿದ್ರು. ಎಲ್ಲಿಂದ ಬಂದ್ರು? ಬೆಂಗಳೂರಿಂದ ಬಂದ್ರು, ಎಲ್ಲೆಲ್ಲಿಂದನೂ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಈ ಕಳಕಳಿ ಇರೋರೇ ಬಂದಿರೋದು. ಹಾಗಾಗಿ
ಈ ನಾವು ಇರೋ ಎಲ್ಲ ಸೋಷಿಯಲ್ ಪ್ಲಾಟ್ಫಾರ್ಮ್ಗಳನ್ನು ಉಪಯೋಗಿಸಿ ಇದ್ರ ನಿಜವಾದ ಸಮಸ್ಯೆ ಏನು, ಇದು ನಮಗೆ ಹೇಗೆ ತೊಂದರೆ ಕೊಡುತ್ತೆ. ನಾವು ಒಂದೇ ಒಂದು ಎಲ್ಲ ಕಡೆ ನಾನು ರಾಯಚೂರಲ್ಲಿ, ಗಂಗಾವತಿಲಿ ಎಲ್ಲ ಕಡೆನೂ ಇದ್ರ ಬಗ್ಗೆ ಮಾತಾಡಿದಾಗ ಹೇಳಿರೋದು, ಪಶ್ಚಿಮ ಘಟ್ಟ ನಮಗಿಂತ ನಿಮಗೆ ಮುಖ್ಯ ಆಗುತ್ತೆ. ತುಂಗಭದ್ರಾ ನದಿಲಿ ನೀರು ಹರಿಲಿಲ್ಲ ಅಂದ್ರೆ ನೀವು ಏನ್ ತಿಂತೀರಾ? ಅಲ್ಲಿ ಪಶ್ಚಿಮ ಘಟ್ಟ ಹಾಳಾದ್ರೆ ನಾವ್ ಹೆಂಗೋ ಮಳೆ ಬರುತ್ತೇನೋ ಬದುಕೊಂಡ್ಬಿಡ್ತೀವೇನೋ, ನೀವೇನ್ ಮಾಡ್ತೀರಾ? ಹಾಗಾಗಿ ನೀವು ನಮ್ ಜೊತೆ ಬರ್ಬೇಕು ಅಂತ ಮೊನ್ನೆ ಪಬ್ಲಿಕ್ ಹಿಯರಿಂಗಿಗೆ ರಾಯಚೂರಿಂದ ಒಂದು ಟೀಮ್ ಬಂದಿತ್ತು. ನಂಗೆ ಖುಷಿ ಆಯ್ತು, ನೀವು ಬಂದಿದ್ದೀರಪ್ಪ ಅಲ್ಲಿಂದ ಅಂತ ಹೇಳಿದೆ. ಇದು ಇನ್ನೂ ಜಾಸ್ತಿ ಆಗ್ಬೇಕು ಈ ಅವೇರ್ನೆಸ್. ಆದಾಗ ಯಾವುದು ಮೆಜಾರಿಟಿ ಜನ ಒಂದು ಅಭಿಪ್ರಾಯಕ್ಕೆ ಇದ್ದಾರೆ ಅಂತಂದಾಗ ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡೇ ಮಾಡುತ್ತೆ. ನಾವು ಲಿಂಗನಮಕ್ಕಿಯಿಂದ ಬೆಂಗಳೂರಿಗೆ ನೀರು ತಗೊಂಡೋಗ್ಬೇಕು ಅಂತ ಪ್ಲಾನ್ ಮಾಡಿದಾಗ ಇಡೀ ಶಿವಮೊಗ್ಗ ಜಿಲ್ಲೆನೇ ಎದ್ದು ನಿಂತಿತ್ತು ಅದ್ರ ವಿರುದ್ಧ. ಸರ್ಕಾರ ತಕ್ಷಣ ಅನೌನ್ಸ್ಮೆಂಟ್ ಕೊಡ್ತು, ಇಲ್ಲ ಇಲ್ಲ ನಾವು ಮಾಡಲ್ಲ ಅಂತ. ಹಾಗಾಗಬೇಕು ಅಂದ್ರೆ ಮಾಸ್ ಇದು ಆಗ್ಲೇಬೇಕು. ಸೊ ಹೆಂಗೆ ಇದು ಮಾಡ್ತಿದ್ದಾರೆ? ಹಿಂಗೆ ಅವೇರ್ನೆಸ್ ಇನ್ಕ್ರೀಸ್ ಮಾಡೋಕ್ಕೆ ಏನು ಮಾಡ್ತಿದ್ದಾರೆ? ಅಲ್ಲ, ಯಾರು ಒಬ್ರು ಮಾಡ್ತಾ ಇದ್ದಾರೆ ಅಂತಲ್ಲ, ಯಾರ್ಯಾರಿಗೆ ಇದ್ರ ಬಗ್ಗೆ ಹೇಳಬೇಕು ಅನ್ಸುತ್ತೋ. ಈಗ ನೀವು ಕೇಳಿದ್ರಲ್ಲ, ನಾನು ಅದಕ್ಕೆ ತಕ್ಷಣ ಒಪ್ಕೊಂಡಿದ್ದು ಅದಕ್ಕೇನೆ. ನಾನು ಈಗಾಗಲೇ ಸುಮಾರು ಒಂದು 2-3 ತಿಂಗಳಲ್ಲಿ ಒಂದು 50 ಕಡೆ ಮಾತಾಡಿದ್ದೀನಿ ಇದ್ರ ಬಗ್ಗೆ. ಅಂದ್ರೆ ಬೇರೆ ಬೇರೆ ತರ ಯಾರ್ಯಾರಿಗೆ ಏನೇನ್ ಬೇಕು ಅನ್ನೋದ್ರ ಬಗ್ಗೆ ಆ ತರ ಮಾತಾಡಿದ್ದೀನಿ. ಹಂಗೆ ನಾನೊಬ್ಬ ಅಂತಲ್ಲ, ಇದ್ರಲ್ಲಿ 100 ಜನ ಇದ್ದಾರೆ. ಅದೇ ಬೆಂಗಳೂರಲ್ಲೇ ಸ್ಕೂಲ್ಗಳಲ್ಲೂ ಹೋಗ್ಬಿಟ್ಟು ಮಕ್ಳ ಹತ್ರನೋ ಎಲ್ಲ ಸ್ಕೂಲಲ್ಲೂ ಹೋಗಿ ಹೇಳಿದ್ವಿ. ನಾನು ಮೊನ್ನೆ ಇದ್ರಲ್ಲಿ ಹೋದೆ, ನಾಳೆ ಎಲ್ಲ ನಾಡಿದ್ದು ಸಾಗರ ಸೈನ್ಸ್ ಫೋರಮ್ ಅಲ್ಲಿ ಹೋಗಿ ನಾನು ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ 25ಕ್ಕೆ. ಈ ಮಕ್ಕಳುಗಳಿಗೆ ಅಂತಲ್ಲ, ಈಗ ಬೆಂಗಳೂರಲ್ಲಿ ಸುಮಾರು ಸಲ ಆಗಿದೆ ಆಲ್ರೆಡಿ ಪ್ರೆಸೆಂಟೇಷನ್. ನಿರ್ಮಲಾ ಗೌಡ ಅಂತ ಬೆಂಗಳೂರಲ್ಲಿ ಎಂತ ಅರ್ತ್ ವಾಟರ್ ಫೌಂಡೇಶನ್ ಅಂತ ಮಾಡ್ಕೊಂಡಿದ್ದಾರೆ. ಅವ್ರು ಬಹಳ ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಎಲ್ಲ ಕಡೆನೂ ಪ್ರಯಾಣ ಮಾಡಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಅವ್ರು ತುಂಬಾ ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಹಾಗೆ ತುಂಬಾ ಜನ ಇದ್ದಾರೆ. ಆ ತರ ಇದು ಜನಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು. ಈಗ ನೀವು ತಿಳ್ಕೊಂಡಿದಿರಲ್ವಾ, ನೀವು ಇನ್ನೊಬ್ರಿಗೆ ಹೇಳ್ಬೇಕು. ಯಾವ್ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಆಗುತ್ತೋ ಅಲ್ಲಲ್ಲಿ. ಹಂಗೆ ನಮ್ ಲಿಂಗದಳ್ಳಿ ಅವರೆಲ್ಲರೂ ಒಂದ್ಸಲ ಇದ್ರ ಬಗ್ಗೆ, ಎಲ್ಲೆಲ್ಲೋ ಜಾಥಾ ನಡೀತಾ ಇದೆ ಯಾವ್ದೋ ಊರಲ್ಲಿ, ನಾವು ಈ ಊರು ಯಾಕಪ್ಪ ಶರಾವತಿ ಬಗ್ಗೆ ಹೇಳ್ತಾರೆ ಅಂತ ಅನ್ಸುತ್ತೆ. ಆದ್ರೆ ಅವರಿಗೂ ಸಂಬಂಧ ಇದೆ. ಹಾಗೆ ಈ ಲಿಂಗದಳ್ಳಿನಲ್ಲೂ ಒಂದು ಮೆರವಣಿಗೆ ಆಗಿ ಅಲ್ಲಿರೋ ಜನಗಳಿಗೆ ಇನ್ನಷ್ಟು ಜನಕ್ಕೆ ಮಾಹಿತಿ ಮುಟ್ಟಿದ್ರೆ ಅದು ಒಳ್ಳೇದು. ಅಲ್ಲಿರೋ MLAಗೂ ಕಿವಿ ಬೀಳುತ್ತೆ, ಓ ಇವ್ರು ಯಾರೋ ಇದು ಮಾಡ್ತಾ ಇದ್ರೆ. ಈಗ ನಾವು ಭದ್ರಾದಿಂದ ನೀರು ತಗೊಳ್ತೀವಲ್ಲ ಲಿಂಗದಳ್ಳಿಗೆ, ನಾಳೆ ಭದ್ರಾ ನದಿಗೆ ನೀರು ಬರ್ದೇ ಇದ್ರೆ ಎಲ್ಲಿಂದ ಕೊಡ್ತಾರೆ ಲಿಂಗದಳ್ಳಿಗೆ ನೀರು? ಈ ಲಿಂಕೇಜಸ್ಗಳನ್ನ ನಾವು ಹೇಳ್ತಾ ಹೋಗ್ಬೇಕು. ಓಕೆ, 9 ಕಾಲಾಗ್ತಾ ಬಂತು. ಹಲೋ ಹಲೋ ಸರ್, ವಿದ್ಯಾರ್ಥಿಗಳಿಗೆ ಈಗ್ಲೇನೆ ಈ ವಿಷಯದ ಬಗ್ಗೆ ತಿಳಿಸಿದ್ರೆ ಉಪಯೋಗ ಆಗತ್ತೆ ಅಂತ ಅನ್ಸುತ್ತಾ? ಖಂಡಿತ ಖಂಡಿತ. ವಿದ್ಯಾರ್ಥಿಗಳಿಗೆ ಇಂಥ ವಿಚಾರಗಳನ್ನೇ ಜಾಸ್ತಿ ತಿಳಿಸ್ಬೇಕು. ಯಾಕಂದ್ರೆ ಸೊಸೈಟಿನಲ್ಲಿ ಅವರು ಮುಂದೆ ಕಳಕಳಿ ಇದ್ದು ಬದುಕಬೇಕು ಅಂತಿದ್ರೆ ಈಗ್ಲಿಂದನೇ ಅವ್ರಿಗೆ ಇಂಥ ವಿಚಾರಗಳಿಗೆ ಮುಟ್ಟಿದ್ರೆ ನಾಳೆ ಅವ್ರು ಏನೇ ಉದ್ಯೋಗ ಮಾಡಿದ್ರು ಬದುಕೋದು ಹೇಗೆ ಅನ್ನೋದನ್ನ ತಿಳ್ಕೊತಾರೆ. ಸೊ ಮಕ್ಕಳಿಗೆ ಮುಟ್ಸೋದು ಬಹಳ ಮುಖ್ಯ. ನಾನು ಲಾಸ್ಟ್ ಟೈಮ್ ಇದೇ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಇದ್ರ ಬಗ್ಗೆ ಮಾತಾಡಿದ್ದೆ, ಎಜುಕೇಶನ್ ಬಗ್ಗೆ. ಅದರಲ್ಲಿ ಇದನ್ನೇ ನಾ ಹೇಳಿದ್ದು, ಮಕ್ಕಳಿಗೆ ಈ ಪರಿಸರ ಶಿಕ್ಷಣ ಯಾಕೆ ಬೇಕು ಅನ್ನೋದ್ರ ಬಗ್ಗೆನೇ ನಾನು ಮಾತಾಡಿದೆ. ಯಾಕಂದ್ರೆ ನಾಳೆ ಅವರೇ ದೊಡ್ಡವರಾದಾಗ ಅವ್ರು ನಡ್ಕೊಳ್ಳೋ ರೀತಿ ಹೇಗೆ ಡಿಸೈಡ್ ಆಗುತ್ತೆ ಅಂದ್ರೆ ನಾವು ಅವ್ರಿಗೆ ಫೌಂಡೇಶನ್ ಏನ್ ಕೊಟ್ಟಿದೀವಿ ಅನ್ನೋದ್ರ ಮೇಲೆ. ಹಾಗಾಗಿ ಮಕ್ಕಳಿಗೆ ಇಂಥ ವಿಚಾರಗಳು ಇರಬೇಕು. ಆಮೇಲೆ ಅವರು ಸೋಷಿಯಲ್ ಇದ್ರೊಳಗಡೆ ಭಾಗಿ ಆಗ್ಬೇಕು. ಒಂದು ಬೆಳವಣಿಗೆನೋ, ಒಂದು ಜಾತನ, ಒಂದು ಮನವಿ ಸಲ್ಲಿಸೋದು ಅಥವಾ ಒಂದು ಗಿಡ ನೆಡೋದು, ಏನಾದ್ರೂ ಒಂದು ಮಾಡಬೇಕು. 24x7 ಓದೋದನ್ನೇ ಮಾಡಬಾರ್ದು. ಓದೋದು ಅಂದ್ರೆ ಮಾಹಿತಿ ತಗೊಳ್ಳೋದು, ಅದೇ ಆಗ್ಬಾರ್ದು. ಸ್ವಲ್ಪ ಇದಿರ್ಬೇಕು. ನಾನು ನಿಮಗೆ ಹೇಳಿದ್ದೆ ಅನ್ಸುತ್ತೆ, ಇಲ್ಲೊಂದು ಶಾಲೆ ಇದೆ ಇವ್ರದ್ದು, ಓಪನ್ ಮೈಂಡ್. ಅವರು ಇದ್ರಲ್ಲಿ ಬಹಳ ಮಕ್ಕಳನ್ನ ಇನ್ವಾಲ್ವ್ ಮಾಡ್ತಾರೆ. ನಮ್ಮ ಅಭಿಯಾನದಲ್ಲಿ ಬಂದಿದ್ರಲ್ಲ ಅವರು, ಶೃಂಗೇರಿಯಿಂದ ಗಂಗಾವತಿವರೆಗೆ ಬಂದಿದ್ರಲ್ಲ ಅವರು. ನಾಳೆ ನಾವು ಈಗ 24ನೇ ತಾರೀಕು 1000 ಗಿಡ ನೋಡೋ ಒಂದು ಕಾರ್ಯಕ್ರಮ ಇದೆ. ಅದಕ್ಕೆ ಅಷ್ಟು ಜನ ಬಸ್ಸಲ್ಲಿ ಬರ್ತಾ ಇದ್ದಾರೆ. ಅವರೇನೆ, ಅವ್ರ ಶಾಲೆ ಬಸ್ಸಲ್ಲಿ ಬಂದು ಗಿಡ ನೆಡ್ತಾ ಇದ್ದಾರೆ. ನಾವು ಈ ಸಲ ಪರಿಸರ ದಸರಾನ ಗಿಡ ನೆಡೋಕ್ಕೋಸ್ಕರನೇ ಡೆಡಿಕೇಟ್ ಮಾಡಿದ್ದೀವಿ. ಹಾಗೆ ಮಕ್ಕಳಿಗೆ ಅದು ಹೇಳ್ಕೊಟ್ಟಿದ್ರಿಂದಾನೇ ಅವ್ರು ಭಾಗಿಯಾಗ್ತಾ ಇದ್ದಾರೆ. ಅದು ಆಗಬೇಕು. ಓಕೆ, ಇನ್ನೇನಾದ್ರು ಕ್ವಶನ್ ಇದೆಯಾ ಯಾರಿಗಾರು? ಗ್ರೇಟ್ ವರ್ಕ್, ಥ್ಯಾಂಕ್ ಯು ವೆರಿ ಮಚ್.
ಥ್ಯಾಂಕ್ ಯು. ನಾವು ಭಾಗಿಯಾಗಬೇಕು. ಕರೆಕ್ಟ್ ಹೇಳೋದು. ನಾವು ತುಂಬಾ ಜನ ಪ್ರಚಾರ ಮಾಡಬೇಕು ಅಲ್ವಾ? ಅಯ್ಯೋ, ಅಲ್ಲ, ಬೆಂಗಳೂರಲ್ಲಿರೋರಿಗೆ ನೀರು ಸಿಗೋದು ಇಲ್ಲೇ ಪಶ್ಚಿಮ ಘಟ್ಟದಿಂದ. ನಿಮ್ ಕಾವೇರಿ ಬರೋದು ಇಲ್ಲೇ ಹುಟ್ಟೋದು, ಮಡಿಕೇರಿ ತಲಕಾವೇರಿಲಿ. ಎಲ್ಲ ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ವಾಸ ಮಾಡೋರು ಎಲ್ಲರೂ ಇದ್ರಲ್ಲಿ ಸೇರ್ಕೊಳ್ಳೇಬೇಕು. ಹೌದು, ಕರೆಕ್ಟ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಆಯ್ತು. ಓಕೆ, ನಮಸ್ಕಾರ. ಓಕೆ, ನಾಳೆ ಸಿಗೋಣ. ಓಕೆ, ಬಾಯ್. ಥ್ಯಾಂಕ್ಸ್, ತುಂಬಾ ಚೆನ್ನಾಗಿತ್ತು. ಓಕೆ, ರೈಟ್, ಥ್ಯಾಂಕ್ ಯು, ಬಾಯ್. ಗುಡ್ ನೈಟ್. ಎಲ್ಲ